ಗುಡ್ ಮಾರ್ನಿಂಗ್. ಕೇಳಿಸ್ತಾ ಇದೆ? ಯಾರಾದ್ರೂ ಒಬ್ರು ರೆಸ್ಪಾಂಡ್ ಮಾಡಿ. Yes, sir. Yes, sir. Good morning. Very good morning, sir. ಓಕೆ, ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ 1 ಆನ್ ಟು ಬೈಜೆಕ್ಟಿವ್ ಫಂಕ್ಷನ್ಸ್ ಅಂದ್ರೆ ಏನು ಅಂತ. ತುಂಬಾ ಇಂಪಾರ್ಟೆಂಟ್. ಈ ಟಾಪಿಕ್ಸ್ ಗೊತ್ತಿಲ್ಲ ಅಂತಂದ್ರೆ ತುಂಬಾ ಮುಂದೆ ಟಾಪಿಕ್ಸ್ಗಳು ನಿಮ್ಗೆ ತುಂಬಾ ಅರ್ಥ ಆಗೋದಿಲ್ಲ. ಒಂದು ಫಂಕ್ಷನ್ ಯಾವಾಗ 1 ಅಂತೀವಿ, ಆನ್ ಟು ಅಂತೀವಿ, ಬೈಜೆಕ್ಟಿವ್ ಅಂತೀವಿ ಅಂತ ಗೊತ್ತಿರ್ಬೇಕಾಗತ್ತೆ. 1 ಅಂತ ಅಂದ್ರೆ ಅದನ್ನ ಇಂಜೆಕ್ಟಿವ್ ಫಂಕ್ಷನ್ ಅಂತಾನು ಕರಿತೀರಿ. ಸೊ ಎ ಫಂಕ್ಷನ್ f from x to y is said to be 1. If distinct elements of x have distinct images ಅಂತ ಹೇಳ್ತೀವಿ. ಸಿಂಪಲ್ ಡೆಫಿನಿಷನ್ ಇದೆ. ಸೊ ದಟ್ ಈಸ್ if there is two images f of x1 and f of x2 which are equal, I say x1 is equal to x2 for all x1 x2 belongs to x1 ಅಂತ ಹೇಳ್ತೀವಿ. So if f is not 1 then f is called many 1 ಅಂತ ಕರಿತೀವಿ. ಸಿಂಪಲ್ ಡೆಫಿನಿಷನ್. ಓಕೆನಾ? ಸೊ ಈ ತರ ಏನಾದ್ರು ಇದ್ರೆ ಫಂಕ್ಷನ್ ಅಂದ್ರೆ ನಮಗೆ ಏನ್ ಹೇಳ್ತೀವಿ ಅಂತಂದ್ರೆ, ಸೊ ಇನ್ ದ ಕೋಡ್ ಡೊಮೈನ್ ಏನಿದೆ, ಸೊ ಸಪೋಸ್ ದಿಸ್ ಇಸ್ ಎಕ್ಸ್ ಅಂಡ್ ದಿಸ್ ಇಸ್ ವೈ, ಸೊ ಏನೇನು ಈ ತರ ಎಲಿಮೆಂಟ್ಸ್ ಇದಾವೆ ಅಂತ ಅನ್ಕೊಂಡ್ರೆ ಎವ್ರಿ ಎಲಿಮೆಂಟ್ ಆಫ್ ಎಕ್ಸ್ ಶುಡ್ ಹಾವ್ ಡಿಸ್ಟಿಂಕ್ಟ್ ಇಮೇಜ್. ಡಿಸ್ಟಿಂಕ್ಟ್ ಇಮೇಜಸ್ ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಈ ತರ ಇರ್ಬೇಕೆಲ್ಲ. ಅದೇನಾದ್ರೂ ಹಿಂಗಿದ್ರೆ then it is not 1 ಅಂತ ಹೇಳ್ತೀವಿ. ಅಂದ್ರೆ ಸೊ these two are distinct. ಓಕೆನಾ? ಸೊ these two are distinct elements but they have the same image. ಸಿಂಪಲ್ ಡೆಫಿನೇಷನ್ ಇದನ್ನೇ ನೆನ್ಪಿಕೊಳ್ಳಿ. ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಎಕ್ಸ್ ಶುಡ್ ಹ್ಯಾವ್ ಡಿಫ್ರೆಂಟ್ ಇಮೇಜಸ್ ಇನ್ ವೈ ಅಂತ ಹೇಳ್ಬೇಕಷ್ಟೆ. ಓಕೆನಾ? ಸೊ ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ ನೋಡಿ, ಸೊ ಎಫ್ ಫ್ರಮ್ ಎನ್ ಟು ಝೆಡ್ ಬೈ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಸ್ 1. You take this function. So ಓಕೆನಾ? ಸೊ ದಿಸ್ ಇಸ್ ಎನ್ and this is z. So this is n and this is z, right? ಸೊ ಎನ್ ಅಲ್ಲಿ ಎಲ್ಲ ಎಲಿಮೆಂಟ್ಸ್ ಗೊತ್ತಿರ್ತವೆ ನಿಮಗೆ. ಸೊ ಎನ್ ಇಸ್ ಫಸ್ಟ್ ಎಲಿಮೆಂಟ್, ಅದು 1. ನಾವು ವಾಟ್ ಇಸ್ ದ ಇಮೇಜ್ ಆಫ್ 1? ಸೊ ಎಕ್ಸ್ ಸ್ಕ್ವೇರ್ ಆಗಿರೋದ್ರಿಂದ ಮ್ಯೂಟ್ ಮಾಡಿ. So what is the image of 2? It is 4. 4. So what is the image of 3? It is 9. 9. So likewise ನಿಮ್ಗೆ ಏನಾಗ್ತವೆ ಅಂತಂದ್ರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಯು ಚೂಸ್ ಫ್ರಮ್ ಎನ್, ಯು ವಿಲ್ ಗೆಟ್ ಡಿಫ್ರೆಂಟ್ ಇಮೇಜಸ್ ಇನ್ ಝೆಡ್. ಸೊ ಹಂಗಾಗಿ ಐ ಸೇ ದಿಸ್ ಫಂಕ್ಷನ್ ಇಸ್ 1. ಓಕೆನಾ? ಸೊ ಬಟ್ ಕಮಿಂಗ್ ಟು ದ ಸೆಕೆಂಡ್ ಎಕ್ಸಾಂಪಲ್, ಇಲ್ಲಿ ಸೊ ಐ ಹ್ಯಾವ್ ಚೇಂಜ್ ದ ಡೊಮೈನ್ ಇನ್ ಟು ಝೆಡ್. ಸೊ ಝೆಡ್ ಟು ಝೆಡ್ ಡಿಫೈನ್ ಮಾಡ್ತೀನಿ ಫಾರ್ ದಿ ಸೇಮ್ ಫಂಕ್ಷನ್. ಝೆಡ್ ಟು ಝೆಡ್ ಡಿಫೈನ್ ಮಾಡಿದಾಗ ಅದು 1 ಆಗಲ್ಲ. ಯಾಕೆ ಅಂತ ಅಂದ್ರೆ 1 ಯಾಕೆ ಆಗಲ್ಲ ಅಂತ ಅಂದ್ರೆ ಸಿಂಪಲ್ ಎಕ್ಸಾಂಪಲ್. ಸೊ ಇದು ಝೆಡ್ ಇದೆ, ಇದು ಝೆಡ್ ಇದೆ. 1ಗೆ ಇಮೇಜ್ ಏನಾಗುತ್ತೆ? 1 ಆಗುತ್ತೆ. -1ಗೂ ಇಮೇಜ್ ಏನಾಗುತ್ತೆ? 1 ಆಗುತ್ತೆ. ಅವಾಗ ಸೊ ಫಾರ್ ದಿಸ್ ಇನ್ಸ್ಟೆನ್ಸ್, ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಸ್ ನಾಟ್ 1. ಸೊ ಇಟ್ ಈಸ್ ವೆರಿ ಕ್ಲಿಯರ್ ದಟ್ ಸೊ ಫಾರ್ ಎ ಫಂಕ್ಷನ್ ಟು ಬಿ 1 ಆರ್ ಆನ್ ಟು 1 ಅಥವಾ ಏನಾದ್ರು ಡಿಸ್ಕಸ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಡೊಮೈನ್. ಓಕೆನಾ? ಡೊಮೈನ್ ನಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೇಕು. ಡೊಮೈನ್ ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಡೊಮೈನ್ ಏನಿದೆ ಅನ್ನೋದ್ರ ಮೇಲೆ ಫಂಕ್ಷನ್ 1 ಆಗುತ್ತಾ ಆನ್ ಟು ಆಗುತ್ತಾ ಅಂತ ಹೇಳ್ತಾ 1 ಆಗುತ್ತಾ ಆಗಲ್ಲ ಅಂತ ಹೇಳ್ತೀವಿ. ಕ್ಲಿಯರಾ? ಸೊ ಕ್ಲಿಯರ್ಲಿ ಸೇ ದಟ್ ಎಫ್ ಆಫ್ 1 ಎಫ್ ಆಫ್ -1 is equal to 1. We say it is not 1. Or else you take 2 also. 2 and -2 also, they have same image. 1 ಅಲ್ಲ ಅಂತ ಹೆಂಗ್ ಪ್ರೂವ್ ಮಾಡೋದಂತಂದ್ರೆ, ಹೌ ಟು ಪ್ರೂವ್ ವೆದರ್ ಫಂಕ್ಷನ್ ಇಸ್ ನಾಟ್ 1 ಅಂತಂದ್ರೆ, ಸೊ ಯು ಹ್ಯಾವ್ ಟು ಫೈಂಡ್ 2 distinct elements in the first set such that they have the same image. ಅದೇ. ಸೊ ಅದೇ ತರ ಎಫ್ ಫ್ರಮ್ ಆರ್ ಟು ಆರ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್ ಇಸ್ ನಾಟ್ 1. ಹೌದಲ್ವಾ? ಬಿಕಾಸ್ ಸೈನ್ ಆಫ್ ಎಫ್ ಆಫ್ ಎನ್ ಪೈ ಇಸ್ ಈಕ್ವಲ್ ಟು ಏನ್ ಬರುತ್ತೆ? 0 ಬರುತ್ತೆ. ಸೈನ್ ಪೈ 0, ಸೈನ್ 0 0, ಸೈನ್ 2π, ಸೈನ್ 3π, ಸೈನ್ 4π, ಎಷ್ಟೊಂದು ಎಲಿಮೆಂಟ್ಸ್ಗೆ. ಸೊ ಫಾರ್ ಇನ್ಫಿನಿಟ್ಲಿ ಮೆನಿ ವ್ಯಾಲ್ಯೂಸ್ ಆಫ್ ಎಕ್ಸ್, ಸೈನ್ ಎಕ್ಸ್ ಇಸ್ 0. ಸೊ ಹಂಗಾಗಿ ಏನಂತ ಹೇಳ್ತೀವಿ? ಎಫ್ ಫ್ರಮ್ ಆರ್ ಟು ಆರ್ ಸೈನ್ ಎಕ್ಸ್ ಇಸ್ ನಾಟ್ 1 ಅಂತ ಹೇಳ್ತೀವಿ. ಓಕೆನಾ? ಸೊ ಎಫ್ ಫ್ರಮ್ ಆರ್ ಟು ಆರ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ ಎಕ್ಸ್ ಇಸ್ ನಾಟ್ 1. ಹೌದಾ ಇಲ್ಲ? Yes, sir. Because f of 1 and f of -1 are 1 only.
ಸೊ ಈವನ್ mod x is also not 1 1. ಓಕೆನಾ. ಸೊ ಈ ತರ ಎಕ್ಸಾಂಪಲ್ಸ್ ನೀವು ನೋಡ್ಬೇಕಾಗುತ್ತೆ. ಮತ್ತೆ ಮೆಥಡ್ಸ್ ಟು ಚೆಕ್ ವೆದರ್ ದ ಗಿವನ್ ಫಂಕ್ಷನ್ ಈಸ್ 1 1 ಆರ್ ನಾಟ್. ಈಗ ಅವನೇ ಫಂಕ್ಷನ್ ಕೊಟ್ಬಿಟ್ಟು ಇದು 1 1 ಆಗುತ್ತಾ ಆಂಟು ಆಗುತ್ತಾ ಅಂತ ಏನಾದ್ರು ಹೇಳೋದಾದ್ರೆ ಹೆಂಗೆ ವೆರಿಫೈ ಮಾಡ್ಬೋದು ಅಂತ. ಓಕೆನಾ. ಸೊ 1 1 ಆಗುತ್ತಾ ಆಗೋಲ್ಲ ಅಂತ ಹೆಂಗೆ ವೆರಿಫೈ ಮಾಡೋದು? there are 3 ways to verify this. ಒಂದು ಥಿಯರಿಟಿಕಲಿ ವೆರಿಫೈ ಮಾಡ್ತೀವಿ ನಾವು ಯೂಶಲಿ. ಥಿಯರಿಟಿಕಲಿ ಅಂತ ಅಂದ್ರೆ ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಅಂತ ತಗೋತೀವಿ. ಸೊ ಇಮೇಜಸ್ ನ ಈಕ್ವಲ್ ಮಾಡ್ತೀವಿ. ಇಮೇಜಸ್ ಈಕ್ವಲ್ ಆದ್ರೆ ಡೆಫಿನಿಷನ್ ಪ್ರಕಾರ ಎಲಿಮೆಂಟ್ಸ್ ಗಳು ಈಕ್ವಲ್ ಆಗಲೇಬೇಕು. ಸೊ ಅಂದ್ರೆ ಎಫ್ ಆಫ್ ಎಕ್ಸ್ ಒನ್ ಎಫ್ ಆಫ್ ಎಕ್ಸ್ ಟು ಎರಡು ಈಕ್ವಲ್ ಆದ್ರೆ ಎಕ್ಸ್ ಒನ್ ಎಕ್ಸ್ ಟು ಈಕ್ವಲ್ ಆಗುತ್ತಾ ಆಗಲ್ವಾ ಅಂತ ಚೆಕ್ ಮಾಡ್ತೀವಿ. ಈಗ ಹೆಂಗ್ ಮಾಡ್ತೀವಿ ಅಂತಂದ್ರೆ ಈಗ ಈ ತರ ಯೋಚನೆ ಮಾಡ್ತೀವಿ ನೋಡಿ. ಎಫ್ ಫ್ರಮ್ ಎನ್ ಟು ಎನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 ಪ್ಲಸ್ 4x ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಇದು 1 1 ಹೌದಾ ಅಲ್ವಾ ಅಂತ ಚೆಕ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಏನ್ ತಗೋತೀವಿ, ಚೆಕ್ ಮಾಡೋದು 1 1 ಅಲ್ಲ ಅಂತ ಫಸ್ಟ್ ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಅಂತ ತಗೋತೀವಿ. ನಾವೇನೆ ಕನ್ಸಿಡರೇಷನ್ ಮಾಡ್ಕೋತೀವಿ. ಎಫ್ ಆಫ್ ಎಕ್ಸ್ ಒನ್ ಏನಾಗುತ್ತೆ, 3 ಪ್ಲಸ್ 4x1 ಇಸ್ ಈಕ್ವಲ್ ಟು 3 ಪ್ಲಸ್ 4x2 ಅಂತ ಆಗುತ್ತೆ. ಐ ಕ್ಯಾನ್ ಕ್ಯಾನ್ಸಲ್ 3 and 3. ಸೊ ಅವಾಗ ಏನಾಗುತ್ತೆ, 4x1 ಇಸ್ ಈಕ್ವಲ್ ಟು 4x2, 4 4 ಕ್ಯಾನ್ಸಲ್. ಸೊ ಫೈನಲಿ ಎರಡು x1 ಇಸ್ ಈಕ್ವಲ್ ಟು x2. So I have taken f of x1 is equal to f of x2 and I proved x1 is equal to x2. So ಈ ತರ ಏನಾದ್ರು ಬಂದ್ರೆ we say it is 1 1. ಓಕೆನಾ. ಸಪೋಸ್ ಇದರ x1 is equal to f of x1 is equal to f of x2 ತಗೊಂಡು x1 x2 ಈಕ್ವಲ್ ಬಂದಿಲ್ಲ ಅಂದ್ರೆ ಮೀನಿಂಗ್ ಏನಂತ ಅಂದ್ರೆ ಇದ್ರರ್ಥ ಸಿಂಪಲ್ ನೋಡಿ. 1 1 ಆಗ್ಬೇಕಂತ ಅಂದ್ರೆ ಇದು ಇದು ಈ ತರ ಇರುತ್ತಲ್ವಾ, ಇದು 1 1 ಅಲ್ವಾ. ಅಂದ್ರೆ ದಿಸ್ ಇಸ್ ಯುವರ್ ಎಫ್ ಆಫ್ ಎಕ್ಸ್ ಒನ್, ದಿಸ್ ಇಸ್ ಯುವರ್ ಎಫ್ ಆಫ್ ಎಕ್ಸ್ ಒನ್ and this is your f of x2. ಇವೆರಡು ಈಕ್ವಲ್ ಆದ್ರೆ ಡೆಫಿನೆಟ್ಲಿ ಇವೆರಡನ್ನು ಕೂಡ ಈಕ್ವಲ್ ಆಗ್ಬೇಕಂತ ಹೇಳ್ತಿದ್ದಾರೆ ಅವ್ರು ಅಷ್ಟೇ. 1 1 ಆನ್ ಟು ಆಗಲ್ಲ ಅಂತಂದ್ರೆ ಹೆಂಗತ್ತೆ ನೋಡಿ. ಈಗ 1 1 ಆನ್ ಟು ಆಗಲ್ಲ ಅಂತ ಅಂದ್ರೆ ಸಪೋಸ್ ದಿಸ್ ಇಸ್ x1 ಈ ತರ ಇದೆ ಅಂತ ಅನ್ಕೊಳ್ಳಿ. ದಿಸ್ ಇಸ್ f of x1, this is f of x1 and this is f of x2. ಸೊ ಈ ತರ ಇದೆ ಅಂತ ಅಂದಾಗ ಒಂದು ನಿಮಿಷ, ಈಗ ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಅಂತ ತಗೊಂಡು x1 is not equal to x2 ಇವೆರಡು ಈಕ್ವಲ್ ಆದ್ರೆ ಏನಾಗುತ್ತೆ, ಇದು ಇಲ್ಲಿಗೆ ಹೋಗ್ಬಿಡುತ್ತಲ್ವಾ, ಇದನ್ನೇ ಬರೆಯೋದು ಬೇಡ. ಓಕೆ, ಎಫ್ ಆಫ್ ಎಕ್ಸ್ ಒನ್ ಎಫ್ ಆಫ್ ಎಕ್ಸ್ ಟು ಈಕ್ವಲ್ ಆಯ್ತು. ಬಟ್ x1 x2 ಈಕ್ವಲ್ ಆಗ್ಲಿಲ್ಲ ಅಂತಂದ್ರೆ ಅದು ಇದೇ ತರ ಬರುತ್ತೆ. ಎಫ್ ಆಫ್ ಎಕ್ಸ್ ಒನ್ ಎಕ್ಸ್ ಟು ಈಕ್ವಲ್ ಆಗಿದೆ ಬಟ್ x1 x2 ಡಿಸ್ಟಿಂಕ್ಟ್ ಇದಾವೆ ಅಂತ ಹಿಂಗ್ ಬರುತ್ತೆ. ಅವಾಗ ಇದೇನಾಗುತ್ತೆ, ನಾಟ್ 1 1 ಅಂತ ಹಾಕ್ತೀವಿ ಅಷ್ಟೇ. ಸೊ ಇಷ್ಟು ಇದಾದ್ಮೇಲೆ ಈ ತರ ಏನೆಲ್ಲ ಪ್ರತಿಯೊಂದಕ್ಕೂ ಚೆಕ್ ಮಾಡಲ್ಲ, ಗೊತ್ತಿಲ್ಲ ಅಷ್ಟೇ. And then by graphically also we can check whether function is 1 1 or not. Any line drawn parallel to x-axis meets the graph at most 1 point. Okay na? So then f is 1 1. ಯಾವ್ದಾದ್ರು ಒಂದು ಲೈನ್ ಪ್ಯಾರಲಲ್ ಟು x-axis ಡ್ರಾ ಮಾಡಬೇಕು. ಯು ಡ್ರಾ ಎನಿ ಲೈನ್ ಪ್ಯಾರಲಲ್ ಟು x-axis in the code domain. ಸೊ ಅದೇನಾದ್ರೂ ಗ್ರಾಫ್ ನ ಒಂದೇ ಪಾಯಿಂಟ್ ಅಲ್ಲಿ ಟಚ್ ಮಾಡಬೇಕು. ಅಂದ್ರೆ ಅಟ್ ಮೋಸ್ಟ್ ಒನ್ ಪಾಯಿಂಟ್ ಟಚ್ ಮಾಡಿದ್ರೆ ದೆನ್ ಎಫ್ ಇಸ್ 1 1. ಎನಿ ಲೈನ್ ಡ್ರಾನ್ ಪ್ಯಾರಲಲ್ ಟು x-axis meets the graph ಮೋರ್ ದೆನ್ 1 ಪಾಯಿಂಟ್, ದೆನ್ ಎಫ್ ಇಸ್ ನಾಟ್ 1 1 ಅಷ್ಟೇ. ಓಕೆ, ಸೊ ಅದನ್ನ ಈ ತರ ಹೇಳ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡಿ, ಈಗ 1 1 ಹೌದಾ ಅಲ್ಲ ಅಂತ ಚೆಕ್ ಮಾಡೋದು ಹೆಂಗೆ ಅಂತ ಅಂದ್ರೆ ನೋಡಿ, ಈಗ ಸಪೋಸ್ ಇಫ್ ಐ ಟೇಕ್ ಮಾಡ್ಯುಲಸ್ ಫಂಕ್ಷನ್. ವಾಟ್ ಇಸ್ ಮಾಡ್ಯುಲಸ್ ಫಂಕ್ಷನ್? ಮಾಡ್ಯುಲಸ್ ಫಂಕ್ಷನ್ ಗ್ರಾಫ್ ಹಿಂಗಿರುತ್ತಲ್ವಾ. ಇದು 1 1 ಹೌದಾ ಅಲ್ವಾ ಅಂತ ಚೆಕ್ ಮಾಡ್ಬೇಕಂದ್ರೆ ಯು ಡ್ರಾ ಎ ಪ್ಯಾರಲಲ್ ಲೈನ್. ಓಕೆನಾ. ಸೊ ಪ್ಯಾರಲಲ್ ಲೈನ್ ನ ಡ್ರಾ ಮಾಡ್ಬೇಕು ಎಲ್ಲ. ಯು ಟೇಕ್ ಎನಿ ಪ್ಯಾರಲಲ್ ಲೈನ್ ಪ್ಯಾರಲಲ್ ಟು x-axis, ಲೈನ್ ಪ್ಯಾರಲಲ್ ಟು x-axis ಡ್ರಾ ಮಾಡ್ಬೇಕು. ಅದು ಮ್ಯಾಕ್ಸಿಮಮ್ ಒಂದ್ ಕಡೆ ಟಚ್ ಮಾಡ್ಬೇಕು. ಓಕೆನಾ. ನೋಡಿ ಎಷ್ಟು ಕಡೆ ಟಚ್ ಆಯ್ತು, ಒಂದು ಲೈನ್ ಪ್ಯಾರಲಲ್ ಆಗಿ ಹೇಳಿದೆ ನೋಡಿ, 2 ಕಡೆ ಟಚ್ ಆಯ್ತು, ಇಲ್ಲೊಂದ್ ಕಡೆ ಟಚ್ ಆಯ್ತು, ಇಲ್ಲೊಂದ್ ಕಡೆ ಟಚ್ ಆಯ್ತು. ಸೊ ಅಂದ್ರೆ ಏನಂತ ಹೇಳ್ತೀವಿ, ಇದನ್ನ ನಾಟ್ 1 1 ಅಂತ ಹೇಳ್ತೀವಿ. ಅದೇ ಇಫ್ ಯು ಟೇಕ್ sin x ಆಲ್ಸೋ, sin x ಗ್ರಾಫ್ ಹೆಂಗಿರುತ್ತೆ ನೋಡಿ, ಹಿಂಗಿರುತ್ತಲ್ವಾ. ಸೊ ದಿಸ್ ವಿಲ್ ಬಿ sin x. ನೋಡಿ, ನಾನೊಂದು ಲೈನ್ ಡ್ರಾ ಮಾಡಿದ್ರೆ ಪ್ಯಾರಲಲ್ ಟು x-axis ಎಷ್ಟು ಕಡೆ ಟಚ್ ಆಯ್ತು, ಇಲ್ಲಿ ಎಷ್ಟೊಂದ್ ಕಡೆ ಟಚ್ ಆಯ್ತು. 1 1 ಆಗ್ಬೇಕಂದ್ರೆ ಒಂದೇ ಕಡೆ ಟಚ್ ಆಗ್ಬೇಕು. ಸೊ ತುಂಬಾ ಕಡೆ ಟಚ್ ಆಯ್ತು ಅಂತಂದ್ರೆ ಆಗಲ್ಲ.
ಅಂದ್ರೆ it means that it is very simple. So the value of y is same here. Now if you take modulus function, so for these 2 points value of y is same, but value of x are different. Andre, so it means that for distinct x values, so I got the same y value ಅಲ್ವಾ. ಅದ್ರ ಎರಡು ಕಡೆ ಟಚ್ ಆಗ್ತಿದೆ ಅಂತ ಅಂದ್ರೆ ಅದು ಅದೇ ಮೀನಿಂಗ್. ಅದು ಎರಡು ಡಿಸ್ಟಿಂಕ್ಟ್ ಎಕ್ಸ್ ವ್ಯಾಲ್ಯೂಸ್ಗೆ ಒಂದೇ ವೈ ವ್ಯಾಲ್ಯೂ ಬರ್ತಾ ಇದೆ ಅಂತ ಅದರ ಅರ್ಥ. ಎರಡು ಕಡೆ ಎರಡರಿಂದ ಒಂದು ಜಾಸ್ತಿ ಕಡೆ ಟಚ್ ಆಯಿತು ಅಂದ್ರೆ ಸೊ ಒಂದೇ ಕಡೆ ಟಚ್ ಆಗ್ಬೇಕಷ್ಟೇ. ಓಕೆ, ಇದಕ್ಕೆ ಆನ್ಸರ್ ಹೇಳಿ ನೋಡೋಣ. ಸೊ ಎಫ್ ಫ್ರಮ್ ಆರ್ ಪ್ಲಸ್ ಟು ಆರ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಕೇಳ್ತಾನೆ. ವಾಟ್ ಕ್ಯಾನ್ ಯು ಸೇ ಅಬೌಟ್ ದಿಸ್? ಇಸ್ ದಿಸ್ ಒನ್ ಒನ್? ಇಫ್ ಯು ಟೇಕ್ ದ ಗ್ರಾಫ್ ಆಫ್ ದಿಸ್ ಫಂಕ್ಷನ್, Yes, sir. ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಬಟ್ ಎಕ್ಸ್ ಸ್ಕ್ವೇರ್ ಪಾಸಿಟಿವ್ ವ್ಯಾಲ್ಯೂಸ್ ಮಾತ್ರ ತಗೊಂತಿದ್ದಾರೆ. ಐ ಮೀನ್ ಡೊಮೈನ್ ಬಂದ್ಬಿಟ್ಟು ಪಾಸಿಟಿವ್ ಎಕ್ಸ್. ಸೊ ಹಂಗಾಗಿ ಇದಾಗುತ್ತೆ ಇಷ್ಟೇ. ದಿಸ್ ಇಸ್ ದ ಗ್ರಾಫ್ ಆಫ್ ದಿ ಫಂಕ್ಷನ್. ಓಕೆನಾ? ಇಟ್ ಇಸ್ ಅ ಪ್ಯಾರಾಬೋಲಾ, ಬಟ್ ಆಕ್ಚುಲಿ ಹಿಂಗೂ ಬರುತ್ತೆ. ಬಟ್ ಈ ಪೋರ್ಷನ್ ಅವ್ರು ಹೇಳಿಲ್ಲ, ಬಿಕಾಸ್ ದ ಡೊಮೈನ್ ಆಫ್ ಇಂಟ್ರೆಸ್ಟ್ ಈಸ್ ದ ಪಾಸಿಟಿವ್ ರಿಯಲ್. ಸೊ ಹಂಗಾಗಿ ನಮ್ಗೆ ಇದು ನೋಡಿ, ಈ ನೀವೆಲ್ಲಾದ್ರೂ ಪ್ಯಾರಲಲ್ ಲೈನ್ ಡ್ರಾ ಮಾಡಿ, ಎಕ್ಸ್ ಎಕ್ಸ್ಗೆ ಪ್ಯಾರಲಲ್ ಲೈನ್ ಎಲ್ಲ ಡ್ರಾ ಮಾಡಿ, ಅದೇನ್ ಬರುತ್ತೆ, ಒಂದೇ ಅಟ್ಮೋಸ್ಟ್ ಒಂದ್ ಕಡೆ ಟಚ್ ಆಗುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ ಒಂದೇ ಕಡೆ ಟಚ್ ಆಗೋದು. ಓಕೆ ನೋಡಿ, ಎಲ್ಲ ಡ್ರಾ ಮಾಡಿ, ಎಲ್ಲ ನೀವು ಡ್ರಾ ಎನಿ ಲೈನ್. ಸೊ ಅದು ಮ್ಯಾಕ್ಸಿಮಮ್ ಒಂದೇ ಕಡೆ ಟಚ್ ಆಗುತ್ತೆ. ಹಂಗಾಗಿ ಇಟ್ ಈಸ್ 1 1. ಅಷ್ಟೇ, ವೆರಿ ಸಿಂಪಲ್. ನಿಮ್ಗೆ ಯಾವ್ದೋ ಒಂದು ಫಂಕ್ಷನ್ ಅಂದ್ರೆ ಗ್ರಾಫಿಕಲಿ ನೀವು ಸ್ವಲ್ಪ ಸ್ಟ್ರಾಂಗ್ ಇರ್ಬೇಕಾಗುತ್ತೆ ಇಲ್ಲಿ, ನಿಮ್ಗೆ ಈಸಿಯಾಗಿ ಇದು ಮಾಡ್ಬೇಕಂತ ಅಂದ್ರೆ ಅದು ಒಂದು ಗೊತ್ತಿರ್ಬೇಕು. ಸೊ ಐಡೆಂಟಿಟಿ ಫಂಕ್ಷನ್ 1 1. ಎಫ್ ಆಫ್ ಅಂದ್ರೆ ಇಟ್ ಡಿಪೆಂಡ್ಸ್ ಅಲ್ವಾ, ನಾನು ಡೊಮೈನ್ ಹೇಳ್ಬೇಕಲ್ವಾ. ಡೊಮೈನ್ ಯಾವ್ದು ಹೇಳಿದ್ರು ಆಗುತ್ತೆ ಐಡೆಂಟಿಟಿ ಫಂಕ್ಷನ್. ಓಕೆ, ಸೊ ಕ್ಲಿಯರ್ ಆಯ್ತಲ್ಲ. ಯಾವ್ದೇ ಒಂದಂದ್ರೆ ನೀವು 1 1 ಚೆಕ್ ಮಾಡ್ಬೇಕಂತಂದ್ರೆ ಒಂದು ಗ್ರಾಫ್ ನ ತಗೊಂಡು ಅದರಲ್ಲಿ ಪ್ಯಾರಲಲ್ ಟು ಒಂದು ಲೈನ್ ಎಳಿಬೇಕು. ನೀವು ಯಾವುದೇ ಲೈನ್ ಎಳೆದ್ರು ಕೂಡ ಅದು ಮ್ಯಾಕ್ಸಿಮಮ್ ಒಂದ್ ಕಡೆ ಮಾತ್ರ ಟಚ್ ಆಗೋದು. ಒಂದಕ್ಕಿಂತ ಜಾಸ್ತಿ ಕಡೆ ಟಚ್ ಆಯ್ತು ಗ್ರಾಫ್ಗೆ ಅಂತ ಅಂದ್ರೆ ನೀವ್ ಎಳ್ದಿರೋ ಲೈನು, ಸೊ ಅವಾಗ ಏನ್ ಹೇಳ್ತೀವಿ ನಾವು, ಇಟ್ ಈಸ್ ನಾಟ್ 1 1 ಅಂತ ಹೇಳ್ತೀವಿ ಅಷ್ಟೇ. ಓಕೆ, ಸೊ ಅದೇ ತರ ಎಷ್ಟೊಂದು ಎಕ್ಸಾಂಪಲ್ಸ್ಗಳು ನಾವು ಆಲ್ರೆಡಿ ಪ್ರೀವಿಯಸ್ಲಿ ಲರ್ನ್ ಸೋ ಮೆನಿ ಗ್ರಾಫ್ಸ್. ಈಗ ನೋಡಿ ನನಗೆ ಈಗ ಹೇಳಿ, ಮಾಡ್ ಸೈನ್ ಎಕ್ಸ್ 1 1. ಸುಮ್ಮನೆ ಹೇಳ್ತಾ ಹೋಗಿ, ಇದು 1 1 ಹೌದಾ ಅಲ್ವಾ? ಇಲ್ಲ ಸರ್. ಮಾಡ್ ಸೈನ್ ಎಕ್ಸ್ ಇಟ್ ಈಸ್ ನಾಟ್ 1 1. ಯಾಕಂದ್ರೆ ನಾನು ಹಿಂಗ್ ಒಂದು ಲೈನ್ ಹೇಳಿದ್ರೆ ಎಷ್ಟು ಕಡೆ ಟಚ್ ಆಯ್ತು, ಗ್ರಾಫ್ನ ತುಂಬಾ ಕಡೆ ಟಚ್ ಆಗ್ತಿದೆ. ಸೊ ಇದು ಸೈನ್ ಎಕ್ಸ್ ಈಸ್ ನಾಟ್ 1 1 ಗೊತ್ತಾಯ್ತು. ನಾವು ಲಾಗ್ ಮಾಡ್ ಎಕ್ಸ್ ಏನು ನೋಡಿ, ಟಚ್ ಆಯ್ತು ಎರಡು ಕಡೆ ಗ್ರಾಫ್. Not one. ನಾಟ್ 1 1. ಇದು 1 1 ಆಗಲ್ಲ. ಸೊ ಇದು 1 1 ಆಗುತ್ತಲ್ಲ ಲಾಗ್ ಎಕ್ಸ್. Yes, sir. X one one, sir. ಲಾಗ್ ಎಕ್ಸ್ ಈಸ್ 1 1. ಅದೇ ತರ ಎಷ್ಟೊಂದು ಗ್ರಾಫ್ಸ್ ನಮ್ಮ ಹತ್ರ ಇದಾವೆ. ಇವೆಲ್ಲ 1 1 ಆಗಲ್ಲ ನೋಡಿ. ಈ ಪವರ್ ಮಾಡ್ ಎಕ್ಸ್ 1 1 ಆಗುತ್ತಾ? No, sir. No, sir. ಈ ಪವರ್ ಎಕ್ಸ್ 1 1 ಆಗುತ್ತಾ? Yes, sir. ಆಗುತ್ತೆ. ಲಾಗ್ ಎಕ್ಸ್ ಆಗುತ್ತೆ, ಬಟ್ ಇದಾಗಲ್ಲ. ಸೊ ಈ ತರ ಎಷ್ಟೊಂದು ಗ್ರಾಫ್ಗಳು ನಾವು ಸ್ಟಡಿ ಮಾಡಿದೀವಿ, ಅಲ್ಲೆಲ್ಲ ಎಷ್ಟೊಂದು ಡಿಸ್ಕಸ್ ಮಾಡ್ಬೋದು. ಮಾಡ್ಲಸ್ ಎಕ್ಸ್ ನಾಟ್ 1 1, ಯಾಕಂತಂದ್ರೆ ನಮ್ಗೆ ಎರಡು ಕಡೆ ಟಚ್ ಆಯ್ತು. ಇದು ಕೂಡ ನಾಟ್ 1 1. ಸೊ ಹಂಗಾಗಿ ಈ ತರ ಬರುತ್ತೆ. ಎಷ್ಟೊಂದು ಗ್ರಾಫ್ಗಳು. ಈಗ ನೋಡಿ, ಮತ್ತೆ ಇನ್ನೊಂದು ಸೈನ್ ಅಲ್ಲಿ ಯಾವ ತರ ಕೇಳ್ತಾನೆ ಅಂತಂದ್ರೆ ಹಿಂಗ್ ಕೇಳ್ತಾನೆ ಅವ್ನು. ಸಪೋಸ್ ಸೊ ಅವನು ಡೊಮೈನ್ ನ ರಿಸ್ಟ್ರಿಕ್ಟ್ ಮಾಡಿದಾಗ ಹುಷಾರಾಗಿರ್ಬೇಕಾಗುತ್ತೆ ನಾವು. ಹೆಂಗೆ ಕೇಳ್ತಾನೆ ಅಂತಂದ್ರೆ ಎಫ್ ಫ್ರಮ್ 0 to π/2 ಸೈನ್ ಎಕ್ಸ್ ಅಂದ್ರೆ ಇಟ್ ಇಸ್ 1 1 ಅಂತ ಲೆಕ್ಕಾಚಾರ ಅಲ್ಲ ಅದು. ಸೊ ನಾಟ್ 1 1 ಅಂತ ಅಲ್ಲ. ಈ ತರ ಇದ್ರೆ ನಾವು ಟೆಲ್ ಮಿ ವಾಟ್ ಅಬೌಟ್ ದಿಸ್, ಇಸ್ ದಟ್ 1 1? Yes, sir. Yes, sir. ಎಸ್, ಇಟ್ ಈಸ್ 1 1. ಅಂದ್ರೆ ನೀವು ಡೊಮೈನ್ ನ ಕಾನ್ಸಂಟ್ರೇಟ್ ಮಾಡ್ತಾ ಇರ್ಬೇಕು. ಡೊಮೈನ್ ಸೈನ್ ಎಕ್ಸ್ ಅಂದ ತಕ್ಷಣ ನಾಟ್ 1 1 ಅಲ್ಲ. ಅಲ್ಲಿ ಡೊಮೈನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ ದ ರೀಸನ್ ಆಫ್ ಡೊಮೈನ್ ಇಸ್ ಇಲ್ಲಿಂದ ಇಲ್ಲಿಗೆ ಮಾತ್ರ. ಸೊ ದಿಸ್ ಇಸ್ ವಾಟ್ ಯುವರ್ ಗ್ರಾಫ್. ಓಕೆನಾ? ಸೊ ನಿಮ್ಗೆ ಗ್ರಾಫ್ ಹೇಳ್ಬೇಕಂತಂದ್ರೆ ಈ ಪರ್ಟಿಕ್ಯುಲರ್ ಫಂಕ್ಷನ್ಗೆ ಗ್ರಾಫ್ ಇಷ್ಟೇ ಆಗುತ್ತೆ. ಓಕೆನಾ? ಸೊ ಇಷ್ಟೇ. ಸೊ ಮುಂದೆ ಫಂಕ್ಷನ್ ಇದ್ದೇ ಇರುತ್ತೆ, ಈ ತರ ಇರುತ್ತೆ. ಬಟ್ ಏನಂತಂದ್ರೆ ನಮ್ಮ ರೀಜನ್ ಆಫ್ ಡೊಮೈನ್ ಇದರಲ್ಲಿ ಇಷ್ಟಕ್ಕೆ ಮಾತ್ರ ಕನ್ಸಿಡರ್ ಮಾಡಿದ್ದಾರೆ.
ಸೊ ಇಷ್ಟು ಮಾತ್ರ ಇರೋದ್ರಿಂದ ಇಲ್ಲಿ ನೀವು ಎಲ್ಲೇ ಡ್ರಾ ಮಾಡಿದ್ರು ಮ್ಯಾಕ್ಸಿಮಮ್ ಎಷ್ಟು ಟಚ್ ಆಗುತ್ತೆ ಗ್ರಾಫ್ನ, ಒಂದ್ One. ಕಡೆ ಟಚ್ ಆಗುತ್ತೆ ಅಷ್ಟೇ. ಓಕೆನಾ? ಸೊ ಹಂಗಾಗಿ ದಿಸ್ ಈಸ್ ಒನ್ ಫಂಕ್ಷನ್ ಆಗುತ್ತೆ. ಸೊ ಅವಾಗ ಇವಾಗ ನೀವೇನ್ ಯೋಚನೆ ಮಾಡ್ಬೇಕಂತಂದ್ರೆ, ಒಂದು ಗ್ರಾಫ್ ಡ್ರಾ ಮಾಡೋದಾಗ್ಲಿ ಏನೇ ಮಾಡೋದಿದ್ರು ಕೂಡ ನೀವು ಡೊಮೈನ್ ನ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೇಕು, ಡೊಮೈನ್ ಏನ್ ಕೊಟ್ಟಿದ್ದಾರೆ ಅಂತ. ನಾವು ವಾಟ್ ಕ್ಯಾನ್ ಯು ಸೇ ಅಬೌಟ್ tan x ಓವರ್ ಆರ್ ಅಂತ ಅಂತಿದೀನಿ ಅಂತ ಅಂದ್ರೆ ನೀವು ಫುಲ್ ರಿಯಲ್ ನಂಬರ್ ತಗೋಬೇಕು, ಅಂದ್ರೆ ಡೊಮೈನ್ ಈಸ್ ಆರ್ ಅಂತ ಅಂದ್ಕೋಬೇಕು ನೀವು. ಓವರ್ ಆರ್ ವಾಟ್ ಕ್ಯಾನ್ ಯು ಸೇ ಅಬೌಟ್ tan? Not Not. 1 1. Note that graph of tan x ಫಂಕ್ಷನ್ ಗ್ರಾಫ್ ಗೊತ್ತಿರುತ್ತೆ, 1 1 ಆಗಲ್ಲ, ಯಾಕಂದ್ರೆ ಎಷ್ಟೊಂದ್ ಕಡೆ ಹೆಂಗಿರುತ್ತೆ ತಾನೇ ಇದು. Yes, sir. ಗ್ರಾಫ್ ಗೊತ್ತಿದೆ tan x, ಅದ್ರ ಎಷ್ಟೊಂದ್ ಕಡೆ ಟಚ್ ಆಗುತ್ತೆ. ಅದೇ ಇಫ್ ಐ ರಿಸ್ಟ್ರಿಕ್ಟ್ ಟ್ಯಾನ್ ಫಾರ್ ದ ಏನದು ಡೊಮೈನ್ ರಿಸ್ಟ್ರಿಕ್ಟ್ ಮಾಡಿದ್ರೆ, ಅಂದ್ರೆ 0, π/2 ಗೆ ರಿಸ್ಟ್ರಿಕ್ಟ್ ಮಾಡಿದ್ರೆ ಅವಾಗ ಏನಾಗುತ್ತೆ? ಇಫ್ ಐ ರಿಸ್ಟ್ರಿಕ್ಟ್ ದ ಡೊಮೈನ್ ಆಫ್ 1 1 ಆಗುತ್ತೆ. π/2 ಆದ್ರೆ 1 1 ಆಗುತ್ತೆ. ಸೊ ಈ ಐಡಿಯಾ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. 1 1 ಹೆಂಗ್ ಚೆಕ್ ಮಾಡೋದು ಅಂತ ಈಗ ಬೈ ಕ್ಯಾಲ್ಕುಲಸ್ ಆಲ್ಸೋ ನಾವು ಚೆಕ್ ಮಾಡ್ಬೋದು 1 1 ಹೌದಾ ಅಲ್ವಾ ಅಂತ. ಹೆಂಗೆ ಅಂತಂದ್ರೆ ಕ್ಯಾಲ್ಕುಲಸ್ ಅಂದ್ರೆ ಯೂಸಿಂಗ್ ಸಮ್ ಡೆರಿವೇಟಿವ್. ಅಂದ್ರೆ ಈ f of x is either increasing or decreasing in their domain. It is increasing or decreasing ಅಂತ ಅಂದ್ರೆ ಅವಾಗ ನಾವೇನ್ ಹೇಳ್ತೀವಿ ಅಂತಂದ್ರೆ ಅದನ್ನ 1 1 ಅಂತ ಕರಿತೀವಿ. ಸೊ f of x is increasing and decreasing ಅಂತ ಅದನ್ನ ನಾಟ್ 1 1 ಅಂತ ಹೇಳ್ತೀವಿ. ಅಂದ್ರೆ ಇನ್ಕ್ರೀಸಿಂಗ್ ಡೆಫಿನೇಷನ್ ಗೊತ್ತಿದೆ ನಿಮಗೆ. ಸೊ f dash of x is greater than 0 ಅಂತಂದ್ರೆ ಇನ್ಕ್ರೀಸಿಂಗ್ ಬರುತ್ತೆ. f dash of x ಡೆರಿವೇಟಿವ್ ಲೆಸ್ ದೆನ್ 0 ಅಂತಂದ್ರೆ ಫಾರ್ ಆಲ್ x ಬಿಲಾಂಗ್ಸ್ ಟು ದ ಡೊಮೈನ್ ಆಫ್ ದ ಫಂಕ್ಷನ್, ಅವಾಗ ಅದನ್ನ ಡಿಕ್ರೀಸಿಂಗ್ ಅಂತ ಕರಿತೀವಿ. ನಮಗೆ ಏನ್ ಕೊಟ್ಟಿರ್ತಾರೆ ಡೊಮೈನು, ಆ ಡೊಮೈನ್ ನಲ್ಲಿ ಫಂಕ್ಷನ್ ಇಲ್ಲ ಇನ್ಕ್ರೀಸಿಂಗ್ ಇರಬೇಕು ಇಲ್ಲ ಡಿಕ್ರೀಸಿಂಗ್ ಇರಬೇಕು. ಓಕೆ, ಎರಡೂ ಇದ್ರೆ ಅಂದ್ರೆ ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತಾರೆ ನೋಡಿ. ಸೊ ಇಫ್ ಯು ಟೇಕ್ ಎನಿ ಕೋಆರ್ಡಿನೇಟ್ ಸಿಸ್ಟಮ್ ನೋಡಿ, ಇದು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ಇದು. ದಿಸ್ ಫಂಕ್ಷನ್ Decreasing. ದಿಸ್ ಇಸ್ ಡಿಕ್ರೀಸಿಂಗ್ ಫಂಕ್ಷನ್. ಡಿಕ್ರೀಸಿಂಗ್ ಫಂಕ್ಷನ್ ಮೀನಿಂಗ್ ಏನಂತ ಅಂದ್ರೆ ಇಫ್ ಯು ಇನ್ಕ್ರೀಸ್ ದ ವ್ಯಾಲ್ಯೂಸ್, ಈ ಎಕ್ಸ್ ವ್ಯಾಲ್ಯೂಸ್ ನ ಇನ್ಕ್ರೀಸ್ ಮಾಡ್ದಂಗೆ ವೈ ವ್ಯಾಲ್ಯೂಸ್ ಡಿಕ್ರೀಸ್ ಆಗ್ತಾ ಇರುತ್ತೆ ಇಲ್ಲಿ. ದಟ್ ಈಸ್ ವಾಟ್ ಡಿಕ್ರೀಸಿಂಗ್. ಇನ್ಕ್ರೀಸಿಂಗ್ ಮೀನಿಂಗ್ ಏನಪ್ಪ ಅಂತಂದ್ರೆ ನೋಡಿ, ಇದು ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. ದಿಸ್ ಇಸ್ ಅನ್ ಇನ್ಕ್ರೀಸಿಂಗ್ ಥಿಂಗ್. ಯಾಕಂದ್ರೆ ಎಕ್ಸ್ ವ್ಯಾಲ್ಯೂಸ್ ಇನ್ಕ್ರೀಸ್ ಮಾಡ್ತಾ ಹೋಗಿ ವೈ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ನೋಡಿ. ಹಿಂಗೆ ನೋಡಿ, ನಾನು ಎಕ್ಸ್ ನ ರೈಟ್ ಸೈಡ್ ಮೂವ್ ಮಾಡ್ತಿದ್ದೀನಿ, ವೈ ವ್ಯಾಲ್ಯೂಸ್ ಯಾವ ಕಡೆ ಮೂವ್ ಆಗ್ತಿದ್ದಾವೆ? ಮೇಲ್ಗಡೆ ಮೂವ್ ಆಗ್ತಿದ್ದಾವೆ. ಬಟ್ ಇಲ್ಲಿ ಹೆಂಗಾಗ್ತಿದೆ ನೋಡಿ, ಫಸ್ಟ್ ಇಲ್ಲಿತ್ತು, ನಾನು ಎಕ್ಸ್ ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ನೋಡಿ, ವೈ ಏನಾಗ್ತಿದೆ? ಕೆಳಗಡೆ ಬರ್ತಾ ಇದೆ. ದಿಸ್ ಇಸ್ ಡಿಕ್ರೀಸಿಂಗ್ ಫಂಕ್ಷನ್. ಅಂದ್ರೆ ಅದನ್ನ ಕ್ಯಾಲ್ಕುಲಸ್ ಅಲ್ಲಿ ನಾವು ಹೆಂಗೆ ಯೋಚನೆ ಮಾಡ್ತೀವಿ, ಯಾವ ತರ ಯೋಚನೆ ಮಾಡ್ತೀವಿ ಅಂತಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದನ್ 0 ಬಂದ್ರೆ, ಸೊ ಇನ್ ಪರ್ಟಿಕ್ಯುಲರ್ ಡೊಮೈನ್ ಅಲ್ಲಿ, ಸೊ ಅದನ್ನ ಇನ್ಕ್ರೀಸಿಂಗ್ ಅಂತ ಕರಿತೀವಿ. ಲೆಸ್ ದನ್ 0 ಬಂದ್ರೆ ಡಿಕ್ರೀಸಿಂಗ್ ಅಂತ ಕರಿತೀವಿ. ಅಂದ್ರೆ ಒಂದು ಫಂಕ್ಷನ್ ನೋಡಿ, ಈಗ ಸಪೋಸ್ ಯು ಟೇಕ್ ದ ಫಸ್ಟ್ ಫಂಕ್ಷನ್. ಈ ಫಸ್ಟ್ ಫಂಕ್ಷನ್ 1 1 ಆಗುತ್ತಾ? ಯಾಕಂದ್ರೆ ನೀವು ಲೈನ್ ಡ್ರಾ ಮಾಡಿ, ಡೆಫಿನೆಟ್ಲಿ 1 1 ಆಗುತ್ತೆ. ಒಂದೇ ಕಡೆ ಟಚ್ ಆಗುತ್ತೆ ಮ್ಯಾಕ್ಸಿಮಮ್. ಇದು ಕೂಡ ಅಷ್ಟೇ ಒಂದೇ ಕಡೆ ಟಚ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಅದೇ ಒಂದು ಫಂಕ್ಷನ್ ಇನ್ಕ್ರೀಸಿಂಗು ಆಗಿದೆ ಡಿಕ್ರೀಸಿಂಗು ಆಗಿದೆ ಅಂತಂದ್ರೆ, ಸಪೋಸ್ ಈಗ ನೋಡಿ ಒಂದು ಫಂಕ್ಷನ್ ಹಿಂಗಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರುತ್ತೆ. ಈಗ ನಾವು ಹೇಳ್ತೀವಿ, ಈಗ ಈ ಫಂಕ್ಷನ್ ಹೆಂಗ್ ಬಿಹೇವ್ ಮಾಡ್ತಾ ಇದೆ. ಸೊ ಇನ್ ದಿಸ್ ಇಂಟರ್ವಲ್, ಸೊ ಸಪೋಸ್ ಎ ಟು ಬಿ ಅಂತಂದ್ರೆ ನೋಡಿ, ಎ ಟು ಬಿ ಈಗ ಇಲ್ಲ ಸಿ ಇದೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಏನಾಗ್ತಿದೆ? ಅದು Decrease. ಡಿಕ್ರೀಸ್ ಆಗ್ತಾ ಇದೆ. Decrease. ಇಲ್ಲಿಂದ ಇಲ್ಲಿಗೆ ಹಿಂಗ್ ಡಿಕ್ರೀಸ್ ಆಗ್ತಾ ಇದೆ, ಆಮೇಲೆ ಇಲ್ಲಿಂದ ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೆ ಈ ಡೊಮೈನ್ ಅಲ್ಲಿ ರೀಜನ್ ಆಫ್ ಡೊಮೈನ್ ಯಾವುದು? ಎ ಕಮ ಬಿ ತಗೊಂಡಿದ್ದೀನಿ. ಸೊ ಇನ್ ಎ ಕಮ ಬಿ ದ ಫಂಕ್ಷನ್ ಈಸ್ ಡಿಕ್ರೀಸಿಂಗ್ ಆಸ್ ವೆಲ್ ಆಸ್ ಇನ್ಕ್ರೀಸಿಂಗ್. ಸೊ ಈ ತರ ಇದ್ದಾಗ ಆಬ್ವಿಯಸ್ಲಿ ನಾನು ಲೈನ್ ಡ್ರಾ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಎಷ್ಟು ಕಡೆ ಟಚ್ ಆಗುತ್ತೆ? 2 ಕಡೆ ಟಚ್ ಆಗುತ್ತೆ. ಸೊ ಹಂಗಾಗಿ ದಟ್ ಈಸ್ ನಾಟ್ 1 1 ಅಂತ ಹೇಳ್ತೀವಿ. ಇಫ್ ದ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಇನ್ ದ ಡೊಮೈನ್, ಸೊ ದಿಸ್ ಎಫ್ ಈಸ್ ನಾಟ್ 1 1. ಯಾಕಂತಂದ್ರೆ ಇನ್ಕ್ರೀಸಿಂಗು ಡಿಕ್ರೀಸಿಂಗು ಅಂತ ಅಂದ್ರೆ ನಮ್ಗೆ ಅಲ್ಲಿ ಕ್ರಿಟಿಕಲ್ ಪಾಯಿಂಟ್ ಬರುತ್ತೆ, ಅಂದ್ರೆ ಅಲ್ಲಿ ಚೇಂಜ್ ಆಗ್ತಿರುತ್ತೆ. ಅಂದ್ರೆ ನಮ್ಗೆ ಗ್ರಾಫ್ ಈ ತರ ಕಾನ್ಕೇವ್ ತರ ಬರುತ್ತೆ. ಸೊ ಹಂಗಾಗಿ ಅದಾಗಲ್ಲ, 1 1 ಆಗಲ್ಲ. ಅಷ್ಟೇ ಕ್ಯಾಲ್ಕುಲಸ್ ಅಲ್ಲಿ ಚೆಕ್ ಮಾಡೋದು. ಆಂಟು ಬಗ್ಗೆ ಮಾತಾಡೋಣ ಈಗ ಸ್ವಲ್ಪ. ಆಂಟು ಅಂತಂದ್ರೆ ನಿಮ್ಗೆ
ಗೊತ್ತಿರ್ಬೇಕೇನಪ್ಪಾ ಅಂತಂದ್ರೆ ಫಂಕ್ಷನ್ ಎಫ್ ಫ್ರಮ್ ಎಕ್ಸ್ ಟು ವೈ ಸೆಟ್ ಟು ಬಿ ಆನ್ ಟು ಇಫ್ ಎವ್ರಿ ಎಲಿಮೆಂಟ್ ಆಫ್ ವೈ ಹ್ಯಾಸ್ ಅಟ್ ಲೀಸ್ಟ್ ಒನ್ ಫ್ರೀ ಇಮೇಜ್ ಇನ್ ಎಕ್ಸ್ ಆರ್ ಆಲ್ ದ ಎಲಿಮೆಂಟ್ಸ್ ಆಫ್ ಕೋಡೊಮೈನ್ ಆರ್ ಇಮೇಜ್ ಅಥವಾ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಅಂತ ಹೇಳ್ತೀವಿ. ಅಂದ್ರೆ ಫಾರ್ ಎವ್ರಿ ವೈ ಬಿಲಾಂಗ್ಸ್ ಟು ವೈ ದೇರ್ ಎಕ್ಸಿಸ್ಟ್ ಸಮ್ ಎಕ್ಸ್ ಬಿಲಾಂಗ್ಸ್ ಟು ಎಕ್ಸ್ ಸಚ್ ದಟ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಆನ್ ಟು ಅಂತಂದ್ರೆ ಕೋಡಮೈನ್ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಇಮೇಜಸ್ ಇರಬೇಕು. ಓಕೆನಾ? ಅಂದ್ರೆ ಆನ್ ಟುನ ಮಾತಾಡಬೇಕು ಅಂತಂದ್ರೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಕೋಡಮೈನ್. ಓಕೆನಾ? ಕೋಡಮೈನ್ ನ ನೋಡ್ಕೊಂಡು ನಾವು ನೋಡಿ ನಾವೇನ್ ಯಾವ್ದೋ ಒಂದು ಬರ್ದಿದೀವಿ ಅಂತಂದ್ರೆ ಯಾವತ್ತೇ ಆಗಲಿ ಎಫ್ ಫ್ರಮ್ ಎಕ್ಸ್ ಟು ವೈ ಅಂತ ಬರ್ದಿದೀನಿ ಅಂತಂದ್ರೆ ಈ ಎಕ್ಸ್ ಏನಾಗಿರುತ್ತೆ ಹೇಳಿ? ಅವನೇ ಮೆನ್ಷನ್ ಮಾಡಿದಾನೆ ಎಫ್ ಫ್ರಮ್ ಎಕ್ಸ್ ಟು ವೈ ಅಂತಂದ್ರೆ ಎಕ್ಸ್ ಬಂದ್ಬಿಟ್ಟು ಡೊಮೈನ್ ಆಗುತ್ತೆ. ಓಕೆ, ಈ ವೈ ಬಂದ್ಬಿಟ್ಟು ಏನಾಗುತ್ತೆ? ಕೋಡಮೈನ್ ಆಗುತ್ತೆ. ಸೊ ಡೊಮೈನ್ ಕೋಡಮೈನಸ್ ಆರ್ ಫಿಕ್ಸ್ಡ್. ಓಕೆನಾ? ರೇಂಜ್ ಇಟ್ ಡಿಪೆಂಡ್ಸ್ ಆನ್ ದ ಫಂಕ್ಷನ್. ರೇಂಜ್ ಅನ್ನೋದು ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಅಂತ ಏನೋ ಬರ್ದಿರ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೇಂಜ್ ಅನ್ನೋದು ಏನಾಗುತ್ತೆ ಅಂತ. ರೇಂಜ್ ಇಸ್ ಆಲ್ವೇಸ್ ಸಬ್ಸೆಟ್ ಆಫ್ ಕೋಡಮೈನ್ ಅಂತ ಗೊತ್ತಿದೆ. ಈಗ ಆನ್ ಟು ಆಗಿರ್ಬೇಕಂದ್ರೆ ಏನಾಗಿರ್ಬೇಕಪ್ಪ ಅಂತಂದ್ರೆ ವೈನಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಮಿನಿಮಮ್ ಒಂದೊಂದು ಎಕ್ಸ್ ಇರ್ಬೇಕು. ಓಕೆನಾ? ಈ ತರ ಇರ್ಬೇಕು. ಓಕೆನಾ? ಒಂದರ ಎಕ್ಸ್ ಇಲ್ಲಿ ಎಷ್ಟಾದ್ರೂ ಎಕ್ಸ್ ಇಲ್ಲಿ ಏನ್ ತೊಂದ್ರೆ ಏನಿಲ್ಲ. ಹಿಂಗಿದೆ ಅಂತ ಅನ್ಕೊಳ್ಳಿ. ಸೊ ಇದು ಒನ್ ನ ಇದು ಆನ್ ಟು ನ ಇದು ಫಸ್ಟ್ ಆಫ್ ಆಲ್ ಆನ್ ಟು On to. ಒಂದ್ ನಿಮಿಷ, ನಾನು ಇನ್ನ ಬರ್ದಿಲ್ಲ ಅಲ್ವಾ ಇಮೇಜಸ್. ಇಷ್ಟೇ ಇಮೇಜಸ್ ಇದೆ ಅಂತ ಅನ್ಕೊಳ್ಳೋಣ. ಇಷ್ಟೇ ಇದೆ, ಏನೇನು ಡಾರ್ಕ್ ಮಾಡ್ತೀವಿ ಅಷ್ಟೇ ಎಲಿಮೆಂಟ್ ಇದೆ ಅಂತಂದ್ರೆ ದಿಸ್ ಇಸ್ ಆನ್ ಟು. ಓಕೆನಾ? ಯಾಕೆಂತಂದ್ರೆ ಎಲ್ಲಾ ಎಲಿಮೆಂಟ್ಸ್ಗೂ 4 ಎಲಿಮೆಂಟ್ ಇದಾವೆ ಅಂತ ಅನ್ಕೊಳ್ಳೋಣ. ಕೋಡೊಮೈನ್ ಅಲ್ಲಿ ಕೋಡೊಮೈನ್ 4 ಎಲಿಮೆಂಟ್ಗೂ ಮಿನಿಮಮ್ ಒಂದು ಎಲಿಮೆಂಟ್ ಎಕ್ಸಿಸ್ಟ್ ಆಗುತ್ತೆ. ಅಟ್ಲೀಸ್ಟ್ ಒನ್ ಎಲಿಮೆಂಟ್ ಎಕ್ಸಿಸ್ಟ್ ಆಗ್ತಿದೆ. ಓಕೆನಾ? ನೋಡಿ ಯಾವ್ದು ಈ ಎಲಿಮೆಂಟ್ ಎಷ್ಟು ಎಲಿಮೆಂಟ್ ಎಕ್ಸಿಸ್ಟ್ ಆಗ್ತಿದೆ? ಫಾರ್ ದಿಸ್ ವ್ಯಾಲ್ಯೂ ದೇರ್ ಎಕ್ಸಿಸ್ಟ್ 2 ಎಕ್ಸಸ್. ಓಕೆನಾ? ಅದೃಷ್ಟವಂತ. ಓಕೆ, ಅದೇ ತರ ನೋಡಿ ಈಗ ಸಪೋಸ್ ನಾನು ಇಲ್ಲೆಲ್ಲ ಒಂದು ಎಲಿಮೆಂಟ್ ಬರದೆ ಅಂತ ಇಟ್ಕೊಳ್ಳಿ. ಓಕೆ, ನಾವು ಆಗಲ್ಲ ಯಾಕಂದ್ರೆ ದಿಸ್ ವೈ ಡೋಂಟ್ ಹ್ಯಾವ್ ಎಕ್ಸ್. ಓಕೆನಾ? ಸೊ ಅಟ್ಲೀಸ್ಟ್ ಒನ್ ಎಕ್ಸ್ ಇಲ್ಲ ಅದಕ್ಕೆ, ಹಂಗಾಗಿ ಅದನ್ನ ನಾಟ್ ಆನ್ ಟು ಅಂತ ಕರಿತೀವಿ. ಆನ್ ಟು ನೋಡ್ಬೇಕಂದ್ರೆ ಯು ಹ್ಯಾವ್ ಟು ಸಿ ದ ಕೋಡೊಮೈನ್ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ ನಾವು ಡೊಮೈನ್ ಒನ್ ಹೇಳ್ಬೇಕಾದ್ರೆ ನಾವು ಯಾವ್ದನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ? ಡೊಮೈನ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಡೊಮೈನ್ ಏನಿದೆ ಅನ್ನೋದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿತ್ತು. ಈಗ ಆನ್ ಟು ಚೆಕ್ ಮಾಡ್ಬೇಕಾದ್ರೆ ನಾವು ಕೋಡೊಮೈನ್ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಕೋಡೊಮೈನ್ ಅಲ್ಲಿ ಖಾಲಿ ಯಾವ್ದಾದ್ರು ಇದೆಯಾ, ಖಾಲಿ ಎಲಿಮೆಂಟ್ ಅಂದ್ರೆ ಪ್ರೀ ಇಮೇಜ್ ಇಲ್ಲೇ ಇರುವಂತ ಯಾವ್ದಾನ ಎಲಿಮೆಂಟ್ ಇದೆಯಾ ಅಂತ ಹುಡುಕ್ಬೇಕಷ್ಟೇ. ಸೊ ಅಥವಾ ಇನ್ನೊಂಥರ ಪ್ರೀ ಇಮೇಜ್ ಇದಾವೆ ಅಂತ ಈಗ ನಾವು ಫಂಕ್ಷನಲ್ಲಿ ಹೆಂಗ್ ಹೇಳ್ತಿದ್ವಪ್ಪ ಅಂತಂದ್ರೆ ನೋಡಿ ಹಿಂಗ್ ಹೇಳ್ತಿದ್ವಿ, ಇದ್ರ ಸೆಟ್ ಒಳಗಡೆ ಇರೋದ್ನೆಲ್ಲ ಇಮೇಜಸ್ ಅಂತ ಕರಿತಿದ್ವಿ. ಓಕೆನಾ? ಸೊ ಹಿಂಗ್ ಬರ್ತಿದ್ವಿ ಆಲ್ ಇಮೇಜಸ್ ಹಿಂಗ್ ಬರೀತಿದ್ವಿ ಅಲ್ವಾ? ಸೊ ಹಿಂಗ್ ಬರ್ದಾಗ ಇದನ್ನ ಅಂತ ಕರಿತೀವಿ, ಒಳಗಡೆ ಇರೋದನ್ನ ರೇಂಜ್ ಅಂತ ಕರಿತಿದ್ವಿ. ಸೊ ಇನ್ ದ ಫಂಕ್ಷನ್ ಸ್ವಲ್ಪ ಎಲಿಮೆಂಟ್ಸ್ ಎಕ್ಸಿಸ್ಟ್ ಆಗವು, ಪ್ರೀ ಇಮೇಜ್ ಇರ್ತಿರ್ಲಿಲ್ಲ, ತೊಂದರೆ ಏನಿಲ್ಲ. ಸೊ ಇದನ್ನ ಏನಂತ ಕರಿತಿದ್ವಿ? ಕೋಡೊಮೈನ್ ಅಂತ ಕರಿತಿದ್ವಿ. ನಾವ್ ಹೇಳಿದ್ವಿ ರೇಂಜ್ ಇದೆ ಸಬ್ಸೆಟ್ ಆಫ್ ಕೋಡೊಮೈನ್ ಅಂತ. ಈಗ ಸಪೋಸ್ ಇಫ್ ದಿಸ್ ಇಸ್ ದ ಕೇಸ್ ಅಂದ್ರೆ ದೇರ್ ಆರ್ ಸಮ್ ಎಲಿಮೆಂಟ್ಸ್ ಔಟ್ಸೈಡ್ ದ ರೇಂಜ್ ಅಂತ. ಅಂದ್ರೆ ಸಪೋಸ್ ಇಲ್ಲಿದಾವೆ ಅಂತ ನೋಡಿ, ಇಲ್ಲೆಲ್ಲೋ ಇದಾವೆ ಅಂತ ಅನ್ಕೊಳ್ಳಿ. ಸೊ ಈ ತರ ಇರ್ತವೆ ಅಂತ ಅರ್ಥ. ಸೊ ಈ ತರ ಇದ್ದಾಗ ಆನ್ ಟು ಆಗಲ್ಲ. ಆನ್ ಟು ಈ ಆನ್ ಟು ಫಂಕ್ಷನ್ ಆನ್ ಟು ಮಾಡ್ಬೇಕಂತ ಅಂದ್ರೆ ಈ ರೇಂಜ್ ನ ಏನ್ ಮಾಡ್ಬೇಕು? ಕೋಡೊಮೈನ್ಗೆ ಎಕ್ಸ್ಟೆಂಡ್ ಮಾಡ್ಬೇಕು. ಅಂದ್ರೆ ಕೋಡೊಮೈನ್ಗೆ ಈಕ್ವೇಟ್ ಮಾಡ್ಬೇಕು. ಅಂದ್ರೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಎಕ್ಸ್ಪ್ಯಾಂಡ್ ಮಾಡಿದಾಗ ಏನಾಗುತ್ತೆ? ಅಥವಾ ಎಕ್ಸ್ಪ್ಯಾಂಡ್ ಮಾಡಕ್ ಆಗಲ್ಲ. ಫಂಕ್ಷನ್ ಅದನ್ನ ಇಮೇಜ್ ಇಲ್ಲ ಅಂತ ಅದನ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀಯ? ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಟೈಮ್ಸ್ ವಿ ವಿಲ್ ರಿಸ್ಟ್ರಿಕ್ಟ್. ಅಂದ್ರೆ ಇವ್ರು ಹೇಳ್ತಿದಾರೆ ಏನಂತಂದ್ರೆ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೈನ್ ಆಗಿದ್ದಾಗ ಆನ್ ಟು ಪಕ್ಕ ಆಗಿರುತ್ತಂತೆ. ಅಂದ್ರೆ ಟೈಮ್ಸ್ ರೇಂಜ್ ಕೋಡೊಮೈನ್ ಈಕ್ವಲ್ ಇರಲ್ಲ. ಅಂದ್ರೆ ದಿಸ್ ಆಲ್ಸೋ ಒನ್ ವೇ ಟು ಚೆಕ್ ವೆದರ್ ಇಟ್ ಇಸ್ ಆನ್ ಟು ಆರ್ ನಾಟ್. ಅಂದ್ರೆ ರೇಂಜ್ ಕಂಡಿಡಿತೀವಿ, ರೇಂಜ್ ಆಫ್ ಎ ಫಂಕ್ಷನ್ ಕಂಡಿಡಿತೀವಿ. ರೇಂಜ್ ಆಫ್ ಎ ಫಂಕ್ಷನ್ ಕಂಡಿಡಿದ್ ಬಿಟ್ಟು ಏನಂತ ಹೇಳ್ತೀವಿ ನಾವು ಅಂತ ಅಂದ್ರೆ ಅದು ಕೋಡೊಮೈನ್ ಈಕ್ವಲ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಬಿಟ್ಟು ಆಗಲ್ಲ ಅಂತ ಹೇಳ್ತೀವಿ. ಸೊ ಈಗ ಇದನ್ನ ಆನ್ ಟುಗೆ ರೆಸ್ಟ್ರಿಕ್ಟ್ ಮಾಡೋಕ್ಕೂ ಒಂದು ವಿಧಾನ ಏನಪ್ಪಾ ಅಂತ ಅಂದ್ರೆ ಈ ಕೋಡೊಮೈನ್ ನ ರೆಸ್ಟ್ರಿಕ್ಟ್ ಮಾಡ್ಬಿಡ್ತೀವಿ ರೇಂಜ್ಗೆ. ಯಾವ್ದೋ ನನ್ನ ಫಂಕ್ಷನ್ ಆನ್ ಟು ಆಗಿಲ್ಲ, ಆನ್ ಟು ಆಗಿರಲ್ಲ, ನಾನು ಆನ್ ಟು ಮಾಡಬೇಕು ಅಂತಂದಾಗ ಯು ಹ್ಯಾವ್ ಟು ರೆಸ್ಟ್ರಿಕ್ಟ್ ದ ಕೋಡೊಮೈನ್ ಇನ್ ಟು ರೇಂಜ್. ಈ ಬಾಕ್ಸ್ ಈ ಔಟ್ಸೈಡ್ ಕೋಡೊಮೈನ್ ಇದೆಯಲ್ವಾ? ಸೊ
ಅದನ್ನೇನೆ ಸ್ಟ್ರಿಂಕ್ ಮಾಡಿ ರೇಂಜಿಗೆ ತಗೊಬಂದ್ರೆ ಅವಾಗ ಏನಾಗುತ್ತೆ, ರೇಂಜ್ ಕೊಡೋಮನ್ ಎರಡು ಈಕ್ವಲ್ ಆಗುತ್ತೆ. ಅಂದ್ರೆ ಅವಾಗ ಈ ಎಲಿಮೆಂಟ್ ಔಟ್ಸೈಡ್ ಎರಡು ಎಲಿಮೆಂಟ್ ಇದ್ದಲ್ಲ, ಈ ಎರಡು ಎಲಿಮೆಂಟ್ ಡಿಲೀಟ್ ಆಗಿಬಿಡ್ತವೆ. ಸೊ ಅವಾಗ ಏನಾಗುತ್ತೆ, ಅದು ಆನ್ ಟು ಆಗ್ಬಿಡುತ್ತೆ. ಓಕೆನಾ? ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಕೋಡಮೈನ್ ನ ರೇಂಜ್ಗೆ ಸ್ಟ್ರಿಂಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ನಾನ್ ಏನ್ ಮಾಡ್ತಾ ಇದ್ದೀನಿ, ಯಾವ್ಯಾವ ಎಲಿಮೆಂಟ್ಗೆ ಫ್ರೀ ಇಮೇಜ್ ಇಲ್ಲ ಅವನ್ನ ಡಿಲೀಟ್ ಮಾಡಿ ತೆಗೆದಾಕ್ತಾ ಇದ್ದೀನಿ ಅಂತ. ತೆಗೆದಾಕಿದಾಗ ಅವಾಗ ಏನಾಗುತ್ತೆ, ಫ್ರೀ ಇಮೇಜ್ ಇರೋ ಎಲಿಮೆಂಟ್ಸ್ ಗಳು ಮಾತ್ರ ಉಳ್ಕೊತಾವ ನನ್ನ ಹತ್ರ. ಅವಾಗ ಅದನ್ನ ಆನ್ ಟು ಅಂತ ನಾನು ಹೆಸರಿಡಬಹುದು. ಸೊ ದಿಸ್ ಇಸ್ ದ ಡೆಫಿನೇಷನ್. ಅಂದ್ರೆ ಸಿಂಪಲ್ ಹೇಳ್ಬೇಕಂತಂದ್ರೆ, ಫಾರ್ ಎವ್ರಿ ಎಲಿಮೆಂಟ್ಸ್ ಇನ್ ವೈ, ಕ್ಯಾಪಿಟಲ್ ವೈ, ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ಎಕ್ಸ್ ಇನ್ ಎಕ್ಸ್ ಅಷ್ಟೇ. ಸೊ ಎಕ್ಸಾಂಪಲ್ ನೋಡೋಣ ಒಂದೆರಡು. ನೋಡಿ, ಎಫ್ ಫ್ರಮ್ ಎನ್ ಟು ಝೆಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಈಸ್ ನಾಟ್ ಆನ್ ಟು ಅಂತ ಹೇಳ್ತಾರೆ. ಯಾಕೆ ನಾಟ್ ಆನ್ ಟು ಅಂತಂದ್ರೆ, ಈ ಅಬ್ಸರ್ವ್ ಮಾಡಿ. ಸೊ ನೀವು ಆರೋ ಡಯಾಗ್ರಾಮ್ ಹಾಕಿದ್ರು ಕೂಡ ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಇಲ್ಲಿ ಎನ್ ಅಂದ್ರೆ ಒನ್ಗೆ ಇಮೇಜ್ ಏನಪ್ಪ, 1. 2ಗೆ ಇಮೇಜು 2, ಐಡೆಂಟಿ ಫಂಕ್ಷನ್. 3ಗೆ ಇಮೇಜು, ದ ಇಮೇಜ್ ಆಫ್ 3 is 3. ಸೊ ಹಿಂಗೆ ಹೋಗ್ತಾ 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 ಇದ್ರೆ ಎಲಿಮೆಂಟ್ಸ್ ಜನರೇಟ್ ಆಗ್ತಾ ಇರ್ತವೆ. ಸೊ ದಿಸ್ ಇಸ್ ಆಕ್ಚುಲಿ ಎನ್ ಅಂಡ್ ದಿಸ್ ಇಸ್ ಝೆಡ್. ಸೊ ಝೆಡ್ ಅಲ್ಲಿ -1 ಕೂಡ ಇರುತ್ತೆ ಅಲ್ವಾ, Yes, sir. 0 ಕೂಡ ಇರುತ್ತೆ. 0ಗೆ ಎಲ್ಲಿದೆ ಪ್ರೀ ಇಮೇಜ್, 0 ಪ್ರೀ ಇಮೇಜ್ ಇಲ್ಲ ಇಲ್ಲಿ. ಓಕೆನಾ? ಸೊ ದಿಸ್ ಇಸ್ ನಾಟ್ ಆನ್ ಟು. ಓಕೆನಾ? ಸೊ ಇದು ಆನ್ ಟು ಆಗಲ್ಲ. ಸೊ ಇದು 1 ಆಗುತ್ತಾ? Yes, sir. ಆಗುತ್ತೆ. ಎಸ್ 1 ಆಗುತ್ತಿದೆ. ಸೊ 1 ಆಗುತ್ತೆ, ಬಟ್ ನಾಟ್ ಆನ್ ಟು. ಈಗ ನೋಡಿ, ಇದು ಆಟ್ ಆನ್ ಟು. ಸೊ ಐ ವಾಂಟ್ ಟು ಮೇಕ್ ದಿಸ್ ಎಸ್ ಅನ್ ಆನ್ ಟು ಫಂಕ್ಷನ್. ವಾಟ್ ಐ ಶುಡ್ ಡೂ Z plus. ಅಂದ್ರೆ, ಈಗ ಇದ್ರದ್ದು ರೇಂಜ್ ನೋಡಿ, ರೇಂಜ್ ಏನ್ ಬರ್ತಾ ಇದೆ, 1 2 3 ಹಂಗೆ ಬರ್ತಾ ಇದೆ. ಅಂದ್ರೆ ಎನ್ ಬರ್ತಾ ಇದೆ. ನ್ಯಾಚುರಲ್ ಓಕೆನಾ? ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಬರ್ತಾ ಇದೆ. ನೋಡಿ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಎಫ್ ಫ್ರಮ್ ಎನ್ ಟು ಎನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಇಸ್ ಆನ್ ಟು ಫಂಕ್ಷನ್. ನೋಡಿ, ಇಲ್ಲಿ ಈ ಎಕ್ಸಾಂಪಲ್ಗೂ ಮತ್ತೆ ಈ ಎಕ್ಸಾಂಪಲ್ಗೂ ಡಿಫ್ರೆನ್ಸ್ ಏನ್ ಮಾಡಿದೀನಿ, ಝೆಡ್ ಇದೆ, ಇಲ್ಲಿ ಎನ್ ಮಾಡ್ಬಿಟ್ಟಿದೀನಿ. ಅಂದ್ರೆ ಐ ಹ್ಯಾವ್ ರಿಸ್ಟ್ರಿಕ್ಟೆಡ್ ದ ಕೋಡಮೈನ್ ವಿತ್ ದ ರೇಂಜ್ ರಿಪ್ಲೇಸ್ ಮಾಡಿದೀನಿ. ಹಂಗಾಗಿ ಇದು ಆನ್ ಟು ಆಗುತ್ತೆ. ನಾವು ದಿಸ್ ಬಿಕಮ್ಸ್ ಆನ್ ಟು. f from r to r by f of x equal to sin x is not on to. sin x on to ना. हमें उल्टी भी नहीं इसमें टोपी. No, sir. ಇದು f from r to r by sin x is not on to. 2 has no pre-image. ಓಕೆನಾ? ಸೊ ನೋಡಿ, ಎಫ್ ಫ್ರಮ್ ಆರ್ ಟು ಆರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಎಲ್ಲಿಂದ ಎಲ್ಲಿಗೆ ಅಂದ್ರೆ, ನಾವು ಮೇನ್ ಆಗಿ ಕಾನ್ಸೆಪ್ಟ್ ಮಾಡ್ಕೊಳ್ಳೋದು ಈ ಕೋಡಮೈನ್. ಈ ಕೋಡಮೈನ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ಆರ್ ಅಂತ ಇದೆ. ಆರ್ ಅಂತ ಅಂದ್ರೆ ಪ್ರತಿಯೊಂದು ವ್ಯಾಲ್ಯೂಗಳು ಕೂಡ ನಮಗೆ ಒಂದೊಂದು ಪ್ರೀ ಇಮೇಜ್ ಇರಬೇಕು. ಸೊ ಸೈನ್ ಎಕ್ಸ್ ಕೊಟ್ಟಿರೋದ್ರಿಂದ ನಮ್ಗೆ ಏನಾಗ್ಬಿಡುತ್ತೆ, 2ಗೆ ಪ್ರೀ ಇಮೇಜ್ ಇಲ್ಲ ಅಂತ ಹೇಳ್ಬೋದು. ಸೊ ಇದರಲ್ಲಿ 2 ಇದೆ, ಸೊ 2ಗೆ ಪ್ರೀ ಇಮೇಜ್ ಇಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿದೆ, ದ ರೇಂಜ್ ಆಫ್ ಸೈನ್ ಇಸ್ ವಾಟ್, -1 to 1. 1. ಸೊ ಸೈನ್ ದ ರೇಂಜ್ ಬಂದ್ಬಿಟ್ಟು -1 to 1. ಓಕೆನಾ? ಅಲ್ಲಿ ಕೋಡಮೈನ್ ಏನಿದೆ, ಅಲ್ಲಿ ಆರ್ ಇದೆ, ಎರಡು ಈಕ್ವಲ್ ಇಲ್ಲ. ಅಂದ್ರೆ ಅದ್ರ ಅರ್ಥ, ಔಟ್ಸೈಡ್ -1 to 1 ಆಚೆ ಕಡೆ ಇರೋ ಎಲಿಮೆಂಟ್ಸ್ ಗಳಿಗೆ ಏನಾಗ್ಬಿಡುತ್ತೆ, ಫ್ರೀ ಇಮೇಜ್ ಸಿಗಲ್ಲ. ಹಂಗಾಗಿ ಇಟ್ ಇಸ್ ನಾಟ್ ಆನ್ ಟು ಫಂಕ್ಷನ್. ಸಿಂಪಲ್ ಇಷ್ಟೇ. ಸೊ ರೇಂಜ್ ತಿಳ್ಕೊಳ್ಳಿ, ಇಲ್ಲಿ ಕೋಡಮೈನ್ ಏನ್ ಕೊಟ್ಟಿರ್ತಾರೆ ನೋಡ್ಕೊಳ್ಳಿ, ರೇಂಜ್ ಕೋಡಮೈನ್ ಈಕ್ವಲ್ ಆಗಿಲ್ಲ ಅಂತ ಅಂದ್ರೆ ಆಗಲ್ಲ ಅಂತ ಅಷ್ಟೇ. ಸೊ ಯು ಕ್ಯಾನ್ ಮೇಕ್ ಎನಿ ಫಂಕ್ಷನ್ ಟು ಬಿ ಆನ್ ಟು ಬೈ ರಿಪ್ಲೇಸಿಂಗ್ ಕೋಡಮೈನ್ ವಿತ್ ದ ರೇಂಜ್. ಓಕೆನಾ? ಅದೇ ನಾನೇನಾದ್ರು, ಇಫ್ ಐ ರಿಸ್ಟ್ರಿಕ್ಟ್ ದ ಕೋಡಮೈನ್ ಆರ್ with -1 to 1, then this becomes on to function. ಹೌದಾ ಇಲ್ವಾ? ಅವಾಗ ಇದು ಆನ್ ಟು ಫಂಕ್ಷನ್ ಆಗುತ್ತೆ. Yes. ಓಕೆನಾ? ಸೊ ನೋಡಿ, ಕೋಡಮೈನ್ ಕಾನ್ಸಂಟ್ರೇಟ್ ಮಾಡ್ತೀನಿ. ಕೋಡಮೈನ್ ರೇಂಜ್ ಇಂದ ರಿಪ್ಲೇಸ್ ಮಾಡಿದಾಗ ಅದು ಆನ್ ಟು ಆಗುತ್ತೆ. ಮೆಥಡ್ಸ್ ಹೆಂಗ್ ಚೆಕ್ ಮಾಡ್ತೀವಿ ಅಂತಂದ್ರೆ, ಥಿಯರಿಟಿಕಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, y is equal to f of x ಈಕ್ವೇಶನ್ ನ x ಗೆ ಸಾಲ್ವ್ ಮಾಡ್ಕೊತೀವಿ. ಸೊ ಸಾಲ್ವ್ ದ ಈಕ್ವೇಶನ್ y is equal to f of x for x that is x is equal to some function of y ಬರುತ್ತೆ ನಮಗೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಫಾರ್ ಆಲ್ ವ್ಯಾಲ್ಯೂಸ್ ಆಫ್ y ಇನ್ ಕೋಡಮೈನ್ ದೇರ್ ಇಸ್ ಅಟ್ ಲೀಸ್ಟ್ 1 x, ದೆನ್ f is on to ಅಂತ ಕರಿತೀವಿ. ಅವಾಗ ಅಥವಾ ದಟ್ ಈಸ್ ದ ರೇಂಜ್ ಇಸ್ ಈಕ್ವಲ್ ಟು ಕೋಡಮೈನ್ ಬರಬೇಕು. ಅಥವಾ ಇನ್ನೊಂಥರ ಹೆಂಗೆ ಅಂತ, ಅದೇ ರೇಂಜ್ ಇಸ್ ನಾಟ್ ಈಕ್ವಲ್ ಟು ಕೋಡಮೈನ್ ಬಂದ್ರೆ ಅದು ನಾಟ್ ಆನ್ ಟು ಅಂತ ಹೇಳ್ತೀವಿ. ಅದೇ ಸಿಂಪಲ್ ಹೆಂಗ್ ಹೇಳ್ತೀವಿ ಅಂತಂದ್ರೆ,
ಈ ತರ ಏನೋ ಇರುತ್ತೆ. ಸೊ ಎಫ್ ಫ್ರಮ್ ಎನ್ ಟು ಎನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x+1 ಅಂತ ಇರುತ್ತೆ. ಇದು ಆನ್ ಟು ಅಂತ ಚೆಕ್ ಮಾಡಬೇಕು. ಹೆಂಗ್ ಚೆಕ್ ಮಾಡ್ತೀವಿ ಅಂತಂದ್ರೆ ಎಫ್ ಆಫ್ ಎಕ್ಸ್ ನ y ಇಂದ ರಿಪ್ಲೇಸ್ ಮಾಡ್ತೀವಿ. ಸೊ y ಇಸ್ ಈಕ್ವಲ್ ಟು ಏನಾಗುತ್ತೆ 2x+1. ಸೊ ಇದನ್ನ x ಸಾಲ್ವ್ ಮಾಡ್ತೀವಿ. x ಸಾಲ್ವ್ ಮಾಡಿದ್ರೆ ಏನಾಗುತ್ತೆ y -1/2 ಆಗುತ್ತೆ. ಹೌದಲ್ವಾ? ಈಗ ಹೆಂಗ್ ಚೆಕ್ ಮಾಡ್ತೀವಿ ಅಂತ ಅಂದ್ರೆ ಈ ಎನ್ ಇಂದ y ಗೆ ಇನ್ಪುಟ್ ವ್ಯಾಲ್ಯೂಸ್ ನ ಕೊಡ್ಕೊಂತ ಹೋಗ್ತೀವಿ. ಓಕೆ, ಕೋಡೊಮೈನ್ ಇಂದನ. ಅಂದ್ರೆ ಡೆಫಿನೇಷನ್ ಹೇಳ್ತಿದೆ, ಫಾರ್ ಎವ್ರಿ ಕೋಡೊಮೈನ್ ಫಾರ್ ಎವ್ರಿ ವ್ಯಾಲ್ಯೂಸ್ ಇನ್ ದಿಸ್ ದೇರ್ ಮಸ್ಟ್ ಎಕ್ಸಿಸ್ಟ್ ಅ ಪ್ರೀ ಇಮೇಜ್ ಇನ್ ದಿಸ್ ಸೆಟ್ ಅಲ್ವಾ? ಈಗ ಎನ್ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ ನಿಮಗೆ ಬರುವಂತ ಎಕ್ಸ್ ಏನಿದೆ ದಟ್ ಶುಡ್ ಬಿ ಇನ್ ದಿಸ್ ಎನ್, ದಟ್ ಶುಡ್ ಬಿ ಇನ್ ದ ಡೊಮೈನ್ ಎನ್. ಓಕೆನಾ? ಈಗ ನಾನು ಸಪೋಸ್ ಇಫ್ ಐ ಚೂಸ್ 1, ಎನ್ ಅಲ್ಲಿ 1 ಇದೆ, ಈ ಕೋಡೊಮೈನ್ ಇದರಲ್ಲಿ 1 ಇದೆ ಅಲ್ವಾ? 1 ಹಾಕಿದ್ರೆ 1 - 1 0, 0/2 is 0 only. So x is equal to 0 ಬಂತು. That must exist in this n, but 0 does not belong to n, therefore this is not onto. ಅರ್ಥಾಯ್ತಲ್ವಾ? ಈ ತರ ನಾವು ವೆರಿಫೈ ಮಾಡ್ಕೊಂತ ಹೋಗ್ತೀವಿ, ಅಷ್ಟೇನಿಲ್ಲ. ಅಂದ್ರೆ ಕೊಟ್ಟಿರೋ ಈಕ್ವೇಶನ್ ನ ಎಕ್ಸ್ ಗೆ ಸಾಲ್ವ್ ಮಾಡ್ಕೊತೀವಿ. ಎಕ್ಸ್ ಇಸ್ ಫಂಕ್ಷನ್ ಆಫ್ ವೈ ಬರುತ್ತೆ. ಅವಾಗ ಆ ವೈ ಗೆ ಇನ್ಪುಟ್ ವ್ಯಾಲ್ಯೂಸ್ ನ ಕೊಡ್ಕೊಂತ ಹೋಗ್ತೀವಿ. ಫ್ರಮ್ ವೇರ್ ಆಲ್ವೇಸ್ ಯುವರ್ ವೈ ವ್ಯಾಲ್ಯೂಸ್ ಫ್ರಮ್ ದಿ ಸೆಕೆಂಡ್ ಸೆಟ್. ಕೋಡೊಮೈನ್ ಇಂದ ನಾವು ಚೂಸ್ ಮಾಡ್ತಾ ಹೋಗ್ಬೇಕು. ವೈಗೆ ಯಾವ್ದನ್ನ ಒಂದು ಎಲಿಮೆಂಟ್ ಸಿಕ್ತು ನನಗೆ, ಅದಕ್ಕೆ ಬಂದಿರೋ ವ್ಯಾಲ್ಯೂ ಆಫ್ ಎಕ್ಸ್ ನಮ್ಮ ಡೊಮೈನ್ ಅಲ್ಲಿ ಇಲ್ಲ ಅಂತ ಅಂದ್ರೆ ವಿಸೆ ಇಟ್ ಈಸ್ ನಾಟ್ ಆನ್ ಟು ಫಂಕ್ಷನ್. ಓಕೆ, ಅಷ್ಟೇ, ಏನಿಲ್ಲ. ಸೊ ಆ ತರ ಚೆಕ್ ಮಾಡ್ಕೊಂತ ಹೋಗ್ತೀವಿ. ಗ್ರಾಫಿಕಲಿ ಹೇಗೆ ಹೇಳ್ತೀವಿ ಅಂತ ಅಂದ್ರೆ ಇದನ್ನ ಹಾರಿಜಾಂಟಲ್ ಲೈನ್ ಟೆಸ್ಟ್ ಅಂತ ಹೇಳ್ತೀವಿ. ನೋಡಿ, ಇದಕ್ಕೇನಂತ ಹೇಳಿದ್ವಿ ಹೇಳಿ ಗ್ರಾಫಿಕಲಿ? 1 ಗೆ ಅಲ್ಲ, ವರ್ಟಿಕಲ್ Parallel to x ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಡ್ರಾ ಮಾಡಿದ್ರೆ at least one point ಮ್ಯಾಕ್ಸಿಮಮ್ will touch it. ಅಟ್ ಮೋಸ್ಟ್ 1 ಗೆ ಅಟ್ ಮೋಸ್ಟ್ ಅಂತ ಹೇಳಿದೆ. ಮ್ಯಾಕ್ಸಿಮಮ್ ಒಂದೇ ಕಡೆ ಟಚ್ ಆಗ್ಬೇಕು 1 ಆಗ್ಬೇಕಂದ್ರೆ. ಎರಡು ಕಡೆ ಟಚ್ ಆಯ್ತು ಅಥವಾ ಎರಡಕ್ಕಿಂತ ಜಾಸ್ತಿ ಕಡೆ ಟಚ್ ಆಯ್ತು ಅಂದ್ರೆ ನಾಟ್ 1 ಅಂತ ಹೇಳ್ತೀವಿ. ಇಲ್ಲಿ ಅಷ್ಟೇ, ಇದು ಅಷ್ಟೇ, ಪ್ಯಾರಲಲ್ ಲೈನ್ ಟು ಎಕ್ಸ್ ಆಕ್ಸಿಸ್ ಎಳಿಬೇಕು ಇನ್ ಕೋಡೊಮೈನ್. ಮೀನ್ಸ್ ದ ಗ್ರಾಫ್ ಅಟ್ ಲೀಸ್ಟ್ 1 ಪಾಯಿಂಟ್, ದೆನ್ ಎಫ್ ಇಸ್ ಆನ್ ಟು. ಮಿನಿಮಮ್ ಒಂದು ಪಾಯಿಂಟ್ ಕಡೆ ಟಚ್ ಮಾಡಲೇಬೇಕು. ಒಂದು ಪಾಯಿಂಟ್ ಅಂತೂ ಟಚ್ ಮಾಡಲೇಬೇಕು. ಟಚ್ ಮಾಡಿಲ್ಲ ಅಂತಂದ್ರೆ ಆಂಟು ಆಗಲ್ಲ. ಸೊ ಇದು, ಸೊ ಅಟ್ಲೀಸ್ಟ್ 1 ಪಾಯಿಂಟ್ಗೆ ಟಚ್ ಮಾಡಿದ್ರೆ ಆಂಟು ಆಗುತ್ತೆ. ಟಚ್ಚೇ ಮಾಡಲಿಲ್ಲ ಅಂತಂದ್ರೆ ಅದು ಆಂಟು ಆಗಲ್ಲ. ಈಗ ನೋಡಿ, ಸಪೋಸ್ ಇಫ್ ಐ ಟೇಕ್ ಎಫ್ ಫ್ರಮ್ ಆರ್ ಟು ಆರ್. ಓಕೆ, ಸೊ ಎಫ್ ಫ್ರಮ್ ಆರ್ ಟು ಆರ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್. ನಾನು ಕೇಳೋದಿಷ್ಟೇ, ಇದು ಆನ್ ಟು ನಾ ಅಂತ ಅಂದ್ರೆ ನೀವ್ ಹೆಂಗ್ ಹೇಳ್ಬೇಕು? ಗ್ರಾಫ್ ನಿಮಗೆ ಗೊತ್ತಿದೆ. ಸೊ ವಾಟ್ ಇಸ್ ದ ಗ್ರಾಫ್ ಆಫ್ ದಿ ಫಂಕ್ಷನ್? ಫೈಂಡ್ ದಿ ಗ್ರಾಫ್. ಹೆಂಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಗ್ರಾಫ್ನ. ಸೊ ದಿಸ್ ಇಸ್ ಹಿಂಗೆ ಹೋಗ್ತಾ ಇರುತ್ತೆ, ಆಕ್ಸಿಸ್ ಇಂದ ಉದ್ದ ಇದೆ. ದಿಸ್ ಇಸ್ 1 and this is -1. ನೌ ಟೆಲ್ ಮಿ, ಇಸ್ ದಟ್ ಆನ್ ಟು ಅಂತಂದ್ರೆ ಹೆಂಗ್ ಚೆಕ್ ಮಾಡ್ತೀರಾ ಗ್ರಾಫಿಕಲಿ? ಈಗ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಡ್ರಾ ಮಾಡಿದ್ರೆ ಮಿನಿಮಮ್ ಒಂದ್ ಕಡೆ ಟಚ್ ಮಾಡ್ಲೇಬೇಕು. ಅದು ಟಚ್ ಮಾಡುತ್ತಾ? ಇಲ್ಲ. ಯಾಕೆ? ನಾನು ಕೆಳಗಡೆ ಡ್ರಾ ಮಾಡಿದ್ರೆ ಎಲ್ಲಿ ಟಚ್ ಆಯ್ತು ಗ್ರಾಫ್ನ? ಕೆಳಗಡೆ ಡ್ರಾ ಮಾಡಿದ್ರೆ ಟಚ್ ಆಗ್ಲಿಲ್ಲ. ನೋಡಿ, ಮತ್ತೆ ಪ್ರಶ್ನೆ ಕಾಡುತ್ತೆ ಇನ್ನೊಂದು, ಸರ್ ನಾವ್ ಎಲ್ಲಿ ಮತ್ತೆ ಇಲ್ಲಿ ಡ್ರಾ ಮಾಡಿದ್ರೆ ಟಚ್ ಆಗುತ್ತಲ್ಲ ಸರ್? ಇಲ್ಲಿ ಡ್ರಾ ಮಾಡಿದ್ರೆ ಟಚ್ ಆದ್ರೆ ಮಿನಿಮಮ್ ಒಂದ್ ಕಡೆ ಟಚ್ ಆಗೇ ಆಗುತ್ತಲ್ವಾ? ಅಟ್ಲೀಸ್ಟ್ ಒಂದ್ ಕಡೆ ಟಚ್ ಆಗಬೇಕು, ಆಗ್ತಿದೆಯಲ್ವಾ? ನೀವು ಎಲ್ಲಿ ಬೇಕಾದ್ರೆ ಎಳಿಬಹುದು, ನಿನ್ನಿಷ್ಟ. ಎಲ್ಲಾ ಕಡೆ ಟಚ್ ಆಗ್ಬೇಕದು. ನೀವು ಎಲ್ಲಿ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಲೈನ್ ಎಳೆದ್ರೂ ಕೂಡ ಗ್ರಾಫ್ ನ ಮಿನಿಮಮ್ ಒಂದ್ ಕಡೆ ಟಚ್ ಮಾಡಲೇಬೇಕು. ಓಕೆ, ಎಲ್ಲಾದ್ರೂ ಎಳಿಬಹುದು. ಓಕೆ, ಇಲ್ಲಿ ಮಾಡಿದ್ರೆ ಟಚ್ ಆಗುತ್ತೆ, ಮತ್ತೆ ಕೆಳಗಿರೋದಕ್ಕೆ ಟಚ್ ಆಗಿಲ್ಲ ಹಂಗೆ. ಓಕೆನಾ? ಆತರ ಅಂದ್ರೆ ಎಲ್ಲಿ ಡ್ರಾ ಮಾಡ್ಬೇಕಂತ ಅಪ್ಪ ಅಂತಂದ್ರೆ ಕೋಡೊಮೈನ್ ನಲ್ಲಿ. ಸೊ ಇಲ್ಲಿ ನೋಡಿ, ಈಗ ನೋಡಿ, ವಾಟ್ ಇಸ್ ದ ಕೋಡೊಮೈನ್ ಹಿಯರ್? ಆರ್. ಅಂದ್ರೆ ಅವ್ರು ಹೇಳ್ತಿದ್ದಾರೆ ಕೋಡೊಮೈನ್ ಆರ್ ಅಲ್ಲಿ, ಅಂದ್ರೆ ಕೋಡೊಮೈನ್ ಯಾವತ್ತು ನೋಡಿ, ಯಾವತ್ತೂ ಎಕ್ಸ್ ಆಕ್ಸಿಸ್ ನ ಡೊಮೈನ್ ಆಕ್ಸಿಸ್ ಅಂತ ಕರಿತೀವಿ. ಓಕೆನಾ? ಡೊಮೈನ್ ಇಸ್ ಮೆಜರ್ಡ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಕೋಡೊಮೈನ್ ಅಂಡ್ ರೇಂಜ್ ಇಸ್ ಮೆಜರ್ಡ್ ಆನ್ ಅಲಾಂಗ್ ವೈ ಆಕ್ಸಿಸ್. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ ಆರ್ ಅಂತ ಹೇಳ್ತಿದ್ದಾನೆ ಕೋಡೊಮೈನು. ಅಂದ್ರೆ ನೀವು ವೈ ಆಕ್ಸಿಸ್ ಅಲ್ಲಿ ಎಲ್ಲಿ ಹೇಳಿದ್ರು ಕೂಡ ಟಚ್ ಆಗಲೇಬೇಕು ಅಂತ ಅದ್ರ ಅರ್ಥ. ಸೊ ಹಂಗಾಗಿ ಇದು ನಾ ಇಲ್ಲಿ ಹೇಳಿದೆ. ಸೊ ಹಂಗಾಗಿ ಇಲ್ಲಿ ಗ್ರಾಫ್ ಟಚ್ ಆಗ್ಲಿಲ್ಲ. ಸೊ ಹಂಗಾಗಿ ಏನ್ ಹೇಳ್ತೀನಿ, ಇದನ್ನ ಏನಂತ ಹೇಳ್ತೀನಿ ನಾನು? ನಾಟ್ onto. ಈಗ ನಾನು ಅದೇ ಹಿಂಗ್ ಮಾಡಿದೆ ಅಂತ ಇಟ್ಕೋ. ಎಫ್ ಫ್ರಮ್ ಆರ್ ಟು
R2 ಮೈನಸ್ 1 to 1 ಅಂತ ಬರಿತಿದ್ದೀನಿ ಅಂತ ಇಟ್ಕೊಳ್ಳಿ. ಓಕೆನಾ? ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ಬರ್ದೆ ಅಂತ ಇಟ್ಕೊಳ್ಳಿ. ನಾವು ಏನಂತ ಹೇಳ್ಬೋದು? ಆಂಟು ಆಗುತ್ತೆ. ಇದು ಆಂಟು. ಈಗ ಆಂಟು ಆಗುತ್ತೆ. ಯಾಕಂತ ಅಂದ್ರೆ ಅವಾಗ ಗ್ರಾಫ್ ಹೆಂಗಾಗುತ್ತೆ ಅಂತಂದ್ರೆ ಹಿಂಗಿರುತ್ತೆ ಗ್ರಾಫು. ಸೊ ಈ ಗ್ರಾಫ್ ಅಲ್ಲಿ ಏನಾಗುತ್ತೆ, ಅವಾಗ ನೀವು ಎಲ್ಲಂದ್ರೆ ಲೈನ್ ಡ್ರಾ ಮಾಡಕ್ಕಾಗಲ್ಲ. ಯಾಕಂತ ಅಂದ್ರೆ ನೀವು ಎಲ್ಲಿ ಲೈನ್ ಡ್ರಾ ಮಾಡ್ಬೇಕು ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್? -1 to 1. ಡೊಮೈನ್ ಕೋಡೊಮೈನ್ ಏನಿದೆ ಕೋಡೊಮೈನ್ ನಲ್ಲೇ ಎಳಿಬೇಕು. ಕೋಡೊಮೈನ್ ಈಗ ನೋಡಿ, ಕೋಡೊಮೈನ್ ಅಲ್ಲಿ ನೀವು ಎಲ್ಲ ಲೈನ್ ಎಳಿ ಮಿನಿಮಮ್ ಒಂದ್ ಕಡೆ ಟಚ್ ಮಾಡೇ ಮಾಡುತ್ತೆ ಗ್ರಾಫ್ ನ ಆ ಲೈನ್. ಓಕೆನಾ? ಸೊ ಹಂಗಾಗಿ ಇಟ್ ಈಸ್ ಆನ್ ಟು. ಅರ್ಥ ಆಗ್ತಿದೆಯಲ್ವಾ? ನೀವು ಲೈನ್ ಎಲ್ಲಿ ಡ್ರಾ ಮಾಡ್ಬೇಕು ಅಂತಂದ್ರೆ ಕೋಡೊಮೈನ್ ಫಂಕ್ಷನ್ ಏನು ಡಿಫೈನ್ ಮಾಡಿದ್ದಾನೆ ಅದರಲ್ಲಿ ಸೊ ಡ್ರಾ ಮಾಡಿದಾಗ ಈಗ ನೋಡ್ಬೇಕಾಗುತ್ತೆ. ಈಗ ಸಪೋಸ್ ಮಾಡ್ಯುಲಸ್ ಎಕ್ಸ್ ಅಂತಂದ್ರೆ ಮಾಡೆಕ್ಸ್ ವಾಟ್ ಕ್ಯಾನ್ ಯು ಸೇ ಅಬೌಟ್ ಮಾಡೆಕ್ಸ್ ಅಂದ್ರೆ ನೀವು ಹೇಳ್ಬೇಕು ಮಾಡೆಕ್ಸ್ ಅಂದ್ರೆ ಸರ್ ಕೋಡೊಮೈನ್ ಡೊಮೈನ್ ಎಲ್ಲಿಂದ ಎಲ್ಲಿಗೆ ಡಿಫೈನ್ ಆಗಿದೆ ಹೇಳಿ ಸರ್ ಅಂತ ಹೇಳ್ಬೇಕು. ಎಫ್ ಫ್ರಮ್ ಆರ್ ಟು ಆರ್ ಅಂತ ಕೇಳಿದ್ರೆ ಏನಂತ ಆಗುತ್ತೆ ಇದು ಮಾಡೆಕ್ಸ್ ಗ್ರಾಫ್ ನಾಟ್ ಆನ್ ಟು ಆಗುತ್ತೆ. ಯಾಕೆ? Sir, below the Negative x elements axis. ಬಿಲೋ ಇದ್ರೆ ಎಕ್ಸ್ ಆಕ್ಸಿಸ್ ನಾನು ಲೈನ್ ಡ್ರಾ ಮಾಡಿದ್ರೆ ಟಚ್ ಆಗಲ್ಲ. ಈಗ ಹೌ ಟು ಮೇಕ್ ದಿಸ್ ಎಸ್ ಅನ್ ಆನ್ ಟು R plus R2. ಓಕೆನಾ? ಸೊ ನಾನೇನಾದ್ರೂ ಇಲ್ಲಿ ಆರ್ ಜಾಗದಲ್ಲಿ ಕೋಡೊಮೈನ್ ನ ರೇಂಜ್ ಇಂದ ರಿಪ್ಲೇಸ್ ರೇಂಜ್ ಆಫ್ ಮಾಡ್ಯುಲಸ್ ಇಸ್ ಪಾಸಿಟಿವ್ ರಿಯಲ್. ಪಾಸಿಟಿವ್ ರಿಯಲ್ಸ್ ಆರ್ ಪ್ಲಸ್ ಆರ್ ಪಾಸಿಟಿವ್ ಹಾಕಿದ್ರೆ ಅವಾಗ ನೀವು ಲೈನ್ ನ ಎಲ್ಲಿ ಡ್ರಾ ಮಾಡಬೇಕು? ಅಬೋವ್ ದ ಎಕ್ಸ್ ಆಕ್ಸಿಸ್ ಮಾತ್ರ ಡ್ರಾ ಮಾಡಬೇಕು. ಅಬೋವ್ ದ ಎಕ್ಸ್ ಆಕ್ಸಿಸ್ ಡ್ರಾ ಮಾಡಿದ್ರೆ ನಮಗೆ ಬರುತ್ತೆ. ಸೊ ಅಷ್ಟೇ ಲಾಜಿಕ್ ಏನಿದೆ. ಕ್ಲಿಯರ್ ಇರ್ತಲ್ವಾ ಆನ್ ಟು ಹೆಂಗ್ ಚೆಕ್ ಮಾಡೋದಂತ? Yes, sir. ಬೈಜೆಕ್ಟಿವ್ ಅಂತ ಕರಿತೀವಿ. ಒಂದು ಫಂಕ್ಷನ್ ನ ಬೈಜೆಕ್ಟಿವ್ ಅಂತ ಅನ್ಬೇಕಾದ್ರೆ 1 ಮತ್ತೆ ಆಂಟು ಎರಡು ಆಗಿರ್ಬೇಕು. ಬೋತ್ 1 ಅಂಡ್ ಆಂಟು ಫಂಕ್ಷನ್ ಆಗಿರ್ಬೇಕು. ಇಷ್ಟು ನಿಮ್ಗೆ ಬೇಸಿಕ್ ಲಾಜಿಕ್ ಗೊತ್ತಿರಬೇಕು. ಮತ್ತೆ ಕೌಂಟಿಂಗ್ ಆಫ್ ಫಂಕ್ಷನ್ಸ್ ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಹೇಳ್ಬಿಟ್ಟು ನಾನು ಇನ್ನು ನೆಕ್ಸ್ಟ್ ಇದೆ ಒಂದ್ 2-3 ಟಾಪಿಕ್. ಅದಂತ ಇಂಪಾರ್ಟೆಂಟ್ ಏನಿಲ್ಲ, ಸಿಂಪಲ್ ಗೊತ್ತಿರುತ್ತೆ. ಆದ್ಮೇಲೆ ನೆಕ್ಸ್ಟ್ ರಿಯಲ್ ನಂಬರ್ ಸೆಕೆಂಡ್ ಹೋಗ್ತೀನಿ ನೆಕ್ಸ್ಟ್ ಇದು ಟಾಪಿಕ್ಗೆ. ಕೌಂಟಿಂಗ್ ಆಫ್ ಫಂಕ್ಷನ್ಸ್ ಅಂತ ಅಂದ್ರೆ ಫಂಕ್ಷನ್ಸ್ ಕೌಂಟಿಂಗ್ ಇದು ತುಂಬಾ ಇಂಪಾರ್ಟೆಂಟ್. ಕೇಳ್ತಾನೆ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ 1 ಫಂಕ್ಷನ್ಸ್ ಹತ್ರ ಎಲ್ಲ. ಎಫ್ ಫ್ರಮ್ ಎಕ್ಸ್ ಟು ವೈ ಬಿ ಎ ಫಂಕ್ಷನ್ ಸಚ್ ದಟ್ the cardinality of x is m and the cardinality of y is n, then total number of functions ಏನಪ್ಪಾ ಅಂತ ಅಂದ್ರೆ ಫಾರ್ಮುಲಾ ಇಟ್ಕೊಳ್ಳಿ n to the power m ಅಂದ್ರೆ the cardinality of y ಏನಿದೆ this to the power the cardinality of x. a to b ತಗೋಬೇಕಿತ್ತಾ? ಇಲ್ಲಿ ಎ ಬಿ ಬರ್ದೀನಿ. ಇಲ್ಲಿ ತಪ್ಪು ಇದು ಕರೆಕ್ಟ್ ಇದೆ ಸರ್. ಅಲ್ಲ ಬಿ ಎ ಅಂತ ಬರ್ದಿದ್ದೀನಿ ಅಷ್ಟೇ. ಇದನ್ನ ಬಿಡಿ ಆಯ್ತು ಇರಲಿ. ನಾವು ಇದನ್ನ ವೈ ಮಾಡ್ಕೊಳ್ಳಿ ಅಷ್ಟೇ. ಎ ಬಿ ಅಂತ ಓಕೆ. ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ನೋಡಿ, ಕೋಡೊಮೈನ್ ಪವರ್ ಡೊಮೈನ್. ಓಕೆನಾ? ಸೊ ನಿಮ್ಗೆ ಕೇಳ್ತಾನೆ ಈ ತರ ಕ್ವಶನ್. ಸೊ ಎಫ್ ಫ್ರಮ್ 2 to 3 ಅಂತ ಇದೆ. ಅಂದ್ರೆ 2 ಅಂತಂದ್ರೆ ಇಟ್ ಇಸ್ ನಾಟ್ ಮೀನ್ ದಟ್ ಇಟ್ ಇಸ್ ಎ ಸೆಟ್, ಅಂದ್ರೆ ಅದ್ರಲ್ಲಿ 2 ಎಲಿಮೆಂಟ್ ಇದಾವೆ ಅಂತ. ನಾವು ಟೋಟಲ್ ನಂಬರ್ ಆಫ್ ಟೋಟಲ್ ಫಂಕ್ಷನ್ಸ್ ಎಷ್ಟು ಅಂತ ಕೇಳಿದ್ರೆ ಅಂತ ಹೇಳ್ಬೇಕು 3 2 ಅಂದ್ರೆ ದೇರ್ ಆರ್ 9 ಪಾಸಿಬಲ್ ಫಂಕ್ಷನ್ಸ್ ಆರ್ ದೇರ್. ಅಂದ್ರೆ 9 ಡಿಫರೆಂಟ್ ವೇಸ್ ಅಲ್ಲಿ ಯು ಕ್ಯಾನ್ ಕನ್ಸ್ಟ್ರಕ್ಟ್ ಎ ಫಂಕ್ಷನ್. ಓಕೆನಾ? ಅದ್ರ ಮೇಲೆ ಕನ್ಸ್ಟ್ರಕ್ಟ್ ಮಾಡಕ್ ಆಗಲ್ಲ ಅಂತ. ಈಗ ಎಫ್ ಫ್ರಮ್ 1 to 2 ಅಂತ ಅಂದ್ರೆ ಎಷ್ಟಾಗುತ್ತೆ? 2 ಆಗುತ್ತೆ. 1 to 2 ಅಂದ್ರೆ 2 power 1 which is equal to 2. ಅಂದ್ರೆ ಇದ್ರ ಅರ್ಥ ನೋಡಿ ಹಿಂಗಿರುತ್ತೆ. ಇದ್ರಲ್ಲಿ ಒಂದೇ ಒಂದು ಎಲಿಮೆಂಟ್ ಇದೆ. ಓಕೆ. ಸೊ ಇದರಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ? 2 ಎಲಿಮೆಂಟ್ ಇದಾವೆ. ಇನ್ ಹೌ ಮೆನಿ ಪಾಸಿಬಲ್ ವೇಸ್ ಯು ಕ್ಯಾನ್ ಕನ್ಸ್ಟ್ರಕ್ಟ್ ಎ ಫಂಕ್ಷನ್ಸ್ ಅಂತ. ಒಂದು ನೋಡಿ ಹಿಂಗ್ ಡ್ರಾ ಮಾಡ್ಬೋದು ಅಲ್ವಾ? ಇದು ಫಂಕ್ಷನ್ ಹೌದಾ ಅಲ್ವಾ? ಇದು ಎಸ್ ಇಟ್ ಇಸ್ ಎ ಫಂಕ್ಷನ್. ಇನ್ನೊಂದು ವೇನಲ್ಲಿ ಹೆಂಗ್ ಮಾಡ್ಬೋದು? ಅದೇ ಇಮೇಜ್ ಅದೇ ಎಲಿಮೆಂಟ್ ನ ತಗೊಂಡೋಗಿ ಹಿಂಗ್ ಮಾಡ್ಬೋದು. ಹೌದಾ ಇಲ್ವಾ? ದೀಸ್ ಟು ಆರ್ ಡಿಫ್ರೆಂಟ್, ಬೋತ್ ಆರ್ ಫಂಕ್ಷನ್. ಅಂದ್ರೆ ದೀಸ್ ಆರ್ ದ 2 ಪಾಸಿಬಲ್ ಫಂಕ್ಷನ್. ಇನ್ನ ಏನಾದ್ರು ಮಾಡಕ್ಕಾಗುತ್ತಾ ಫಂಕ್ಷನ್ ನಲ್ಲಿ? ಇವೆರಡು ಬಿಟ್ರೆ ಬೇರೆ ಫಂಕ್ಷನ್ ಕನ್ಸ್ಟ್ರಕ್ಟ್ ಮಾಡಕ್ಕಾಗುತ್ತಾ? ಆಗಲ್ಲ. ಆಮೇಲೆ ಯಾಕಂದ್ರೆ ನೀವು ಆಮೇಲೆ ಹಿಂಗೆ ಎಳೆಯಕ್ಕಾಗಲ್ಲ, ಯಾಕಂದ್ರೆ ಫಂಕ್ಷನ್ ಆಗಲ್ಲ ಅವಾಗ. ಓಕೆನಾ? ಸೊ ಇದು ಮೀನಿಂಗ್ ಫಂಕ್ಷನ್ ಅಂತ ಅಂದ್ರೆ ನಂಬರ್ ಆಫ್ ಫಂಕ್ಷನ್ಸ್ ಅಂದ್ರೆ ಎಷ್ಟು ರೀತಿನಲ್ಲಿ ನಾವು ಫಂಕ್ಷನ್ ನ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು ಅಂತ. ಓಕೆ. ಸೊ ದೇರ್ ಆರ್ 2 ವೇಸ್. ಅದೇ ತರ ನೋಡಿ ಇಲ್ಲಿ ಫಸ್ಟ್ ಡೊಮೈನ್ ಅಲ್ಲಿ 2 ಎಲಿಮೆಂಟ್ ಇದ್ದು ಕೋಡೊಮೈನ್ ಅಲ್ಲಿ 3 ಎಲಿಮೆಂಟ್ ಇದ್ರೆ 9 ಡಿಫ್ರೆಂಟ್ ಫಂಕ್ಷನ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ಬೋದಂತ. ಅದು 1 ಆಗಿರುತ್ತೋ ಆಂಟ್ ಆಗಿರುತ್ತೋ ಅದು ದಟ್ ಇಸ್ ಅ ಡಿಫ್ರೆಂಟ್ ಕೇಸ್. ಆ ತರ
ಟೋಟಲ್ ನಂಬರ್ ಆಫ್ ನಾನ್ ಫಂಕ್ಷನ್ಸ್ ಅಂತಂದ್ರೆ ಟೋಟಲ್ ಫಂಕ್ಷನ್ಸ್ ಅಲ್ಲಿ ಫಂಕ್ಷನ್ಸ್ ನ ಮೈನಸ್ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ನಾಟ್ ಫಂಕ್ಷನ್ ಅಂದ್ರೆ ಈಗ ನಮಗೆ ಗೊತ್ತಿದೆ ಫಂಕ್ಷನ್ ಇಸ್ ಸಬ್ಸೆಟ್ ಆಫ್ ರಿಲೇಷನ್ ಅಂತ ಗೊತ್ತಿದೆ. ಅಂತ ಅಂದಾಗ ನಾವೇನಾಗುತ್ತೆ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ವಿಚ್ ಆರ್ ನಾಟ್ ಫಂಕ್ಷನ್ಸ್ ಅಂತ ಕೇಳಿದಾಗ ಟೋಟಲ್ ರಿಲೇಷನ್ಸ್ ಏನಿದೆ ಅದರಲ್ಲಿ ಟೋಟಲ್ ಫಂಕ್ಷನ್ಸ್ ನ ಮೈನಸ್ ಮಾಡಬೇಕು. ಓಕೆನಾ? ಟೋಟಲ್ ರಿಲೇಷನ್ಸ್ ಫಾರ್ಮುಲಾ ಏನಂತ ಹೇಳಿದೀವಿ, 2 power mn ಅಂತ ಹೇಳಿದೀವಲ್ವಾ. 2 power mn minus n power m ಮಾಡಿದ್ರೆ ಯು ವಿಲ್ ಗೆಟ್ ದ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ವಿಚ್ ಆರ್ ನಾಟ್ ರಿಲೇಷನ್ಸ್ ವಿಚ್ ಆರ್ ನಾಟ್ ಫಂಕ್ಷನ್. ಅರ್ಥ ಆಯ್ತಲ್ವಾ ಇದು? ಸೊ ಇದು ಕೌಂಟಿಂಗ್ ನೆನಪಿರ್ಲಿ. ಇದು ತುಂಬಾ ಮುಂದೆ ಕೌಂಟಬಿಲಿಟಿ ಮಾತಾಡ್ಬೇಕಾದ್ರೆ ತುಂಬಾ ಮುಂದೆ ಕಡೆ ಎಲ್ಲಾ ಕಡೆನೂ ಬರುತ್ತಿದ್ದು ನೆನಪಿರ್ಬೇಕಿದು, ಇಂಪಾರ್ಟೆಂಟ್ ಕೌಂಟಿಂಗ್. ಟೋಟಲ್ ನಂಬರ್ ಆಫ್ ಒನ್ ಫಂಕ್ಷನ್ ಎಷ್ಟಿರ್ತಾವಪ್ಪ ಅಂತ ಅಂದ್ರೆ NPM ಇರುತ್ತೆ. ನೋಡಿ ಎನ್ ಅನ್ನೋದು ನೆನಪಿರ್ಲಿ, ಫಸ್ಟ್ ಸೆಟ್ ಎನ್. ಓಕೆನಾ? ಸೊ ಹೆಂಗಿರುತ್ತೆ ಅಂತ ಅನ್ಕೊಳ್ಳಿ. ಸೊ A to B ಇದೆ ಅಂತ ಅಂದ್ರೆ ಇದರಲ್ಲಿ ಫಸ್ಟ್ ಸೆಟ್ ಅಲ್ಲಿ ಎಂ ಅಲ್ವಾ, ಫಸ್ಟ್ ಸೆಟ್ ಅಲ್ಲಿ ಎಂ ಇರುತ್ತೆ, ಸೆಕೆಂಡ್ ಸೆಟ್ ಅಲ್ಲಿ ಎನ್ ಇರುತ್ತೆ ಎಲಿಮೆಂಟ್ಸ್. ಅಂಡರ್ಸ್ಟುಡ್? ನಮ್ಮ ಟೋಟಲ್ ನಂಬರ್ ಆಫ್ ಒನ್ ಫಂಕ್ಷನ್ಸ್ ಎಷ್ಟಿರ್ತಾವಪ್ಪ ಅಂತ ಅಂದ್ರೆ ನೋಡಿ, ಫಸ್ಟ್ ಟೋಟಲ್ ಫಂಕ್ಷನ್ಸ್ ಫಾರ್ಮುಲಾ ಏನ್ ಹೇಳಿ, ಇದು ಕೋಡಮೈನ್ ಏನು, ಎನ್ ಟು ದ ಪವರ್ ಆಫ್ ಎಂ. ಇದು ಟೋಟಲ್, ನೆನ್ಪಿಟ್ಕೊಳ್ಳಿ. ಟೋಟಲ್ ಫಂಕ್ಷನ್ಸ್ ಎನ್ ಟು ದಿ ಪವರ್ ಆಫ್ ಎಂ. ಒನ್ ಫಂಕ್ಷನ್ಸ್ ಎಷ್ಟಿರ್ತಾವಪ್ಪ ಅಂತಂದ್ರೆ NPM ಇರ್ತವೆ. ಸೊ ಒನ್ ಫಂಕ್ಷನ್ಸ್ NPM, P is the permutation. So and this is when m is less than or equal to n. This is the condition for a function to be 1. ಓಕೆನಾ? ಸೊ where m is greater than 1, the number of functions is 0 ಅಂತ ಹೇಳ್ತೀವಿ. ಅಂದ್ರೆ ಸೊ ಕಂಡೀಷನ್ ನೆನ್ಪಿಟ್ಕೊಳ್ಳಿ, ಯಾವತ್ತೂ ಕೂಡ ಈಗ ಯಾವ್ದೋ ಒಂದು ಫಂಕ್ಷನ್ ಡಿಫೈನ್ ಆಗಿದೆ ಫ್ರಮ್ A to B, ಅದು 1 ಅಂತ ಅಂದ್ರೆ 1 ಆಗ್ಬೇಕಂದ್ರೆ ಯಾವತ್ತೂ the cardinality of A should be lesser than or equal to the cardinality of B ಆಗಿರ್ಬೇಕು. ದಿಸ್ ಇಸ್ ದ ಕಂಡೀಷನ್. ಅಂದ್ರೆ m should be less than or equal to n ಆಗಿರ್ಬೇಕು. ಇನ್ನ ಯಾವುದೇ ಕೇಸಲ್ಲಿ ಅಂದ್ರೆ ಇನ್ನ ಯಾವ ಕೇಸ್ ಈಕ್ವಲ್ ಇದ್ರೂ ನಡೆಯುತ್ತೆ, 1 ಆಗುತ್ತೆ, ಲೆಸ್ ದೆನ್ ಇದ್ರೂ ಆಗುತ್ತೆ, ಬಟ್ ಎ ಅನ್ನೋದು ಯಾವತ್ತೂ ಚಿಕ್ಕದಾಗೆ ಇರಬೇಕು ಒಂದು ನೆನಪಿಟ್ಕೊಳ್ಳಿ. ಅವಾಗ ಮಾತ್ರ ಒನ್ ಫಂಕ್ಷನ್ಸ್ ಪಾಸಿಬಲ್ ಆಗ್ತವೆ. ಏನಲ್ಲಿ ಜಾಸ್ತಿ ಎಲಿಮೆಂಟ್ ಇದಾವೆ ಅಂತ ಅಂದ್ರೆ ಏನಲ್ಲಿ ಏನಾದ್ರು ಎಮ್ ಏನಾದ್ರು ಜಾಸ್ತಿ ಆಗ್ಬಿಡ್ತು ಅಂತ ಅಂದ್ರೆ ಟೋಟಲ್ ಒನ್ ಫಂಕ್ಷನ್ಸ್ ಎಷ್ಟಪ್ಪ ಅಂದ್ರೆ 0 ಅಂತ ಹೇಳ್ತೀವಿ. ಸೊ ಅಂದ್ರೆ ಸಪೋಸ್ ನೋಡಿ, ಈಗ ಎಫ್ ಫ್ರಮ್ 3 to 2 ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಅಂದ್ರೆ ಫಸ್ಟ್ ಸೆಟ್ ಅಲ್ಲಿ 3 ಎಲಿಮೆಂಟ್ ಇದೆ, ಸೆಕೆಂಡ್ ಸೆಟ್ ಅಲ್ಲಿ 2 ಎಲಿಮೆಂಟ್ ಇದೆ ಅಂತ ಅಂದ್ರೆ ದಿಸ್ ಕ್ಯಾನ್ ನೆವರ್ ಬಿ ಒನ್ ಫಂಕ್ಷನ್. ನೋಡಿ ಒನ್ ಫಂಕ್ಷನ್ ಕನ್ಸ್ಟ್ರಕ್ಟ್ ಮಾಡಿ ನೀವೇನಾದ್ರೂ ಮಾಡಿ, ನೆವರ್ ಪಾಸಿಬಲ್. ಓಕೆನಾ? ಸೊ ಯಾವ್ದೋ ಒಂದು, ಈಗ ಫಸ್ಟ್ ಇದಕ್ಕೆ ಹೇಳಿಕೆ, ನೆಕ್ಸ್ಟ್ ಇದಕ್ಕೆ ಹೇಳಿಕೆ. ಸೊ ಓಕೆ, ಇದನ್ನ ಯಾವ್ದಕ್ಕಾದ್ರೂ ಒಂದು ಎಳಿಲೇಬೇಕಲ್ವಾ? ಇದು ಫಂಕ್ಷನ್ ಆಗ್ಬೇಕಂದ್ರೆ ಇದಕ್ಕೂ ಕೂಡ ಇಮೇಜ್ ಇರ್ಬೇಕಲ್ವಾ? ಇದಕ್ಕೆ ಇಮೇಜ್ ಎಳಿಯಕ್ ಹೋದ್ರೆ ನೀವು ಯಾವ್ದಕ್ಕನ ಒಂದಕ್ಕೆ ಎಳಿಲೇಬೇಕು. ದೇರ್ ಆರ್ ಓನ್ಲಿ 2 ways. ಎರಡು ದಾರಿ ಮಾತ್ರ ಇರೋದು ಇದಕ್ಕೆ, ಈ ಎಲಿಮೆಂಟ್ಗೆ. ಯಾವ್ದಕ್ಕೆ ಹೇಳಿದ್ರು ಕೂಡ ಅದು ಒನ್ ಆಗಲ್ಲ. ಸೊ ಹಂಗಾಗಿ ಇನ್ ದಿಸ್ ಕೇಸ್ ಒನ್ ಈಸ್ ನಾಟ್ ಪಾಸಿಬಲ್. ಅಂದ್ರೆ ಇವಾಗ ಅರ್ಥ ಮಾಡ್ಕೋಬೇಕೇನಪ್ಪಾ ಅಂದ್ರೆ ಇವಾಗ ಕೇಸಲ್ಲಿ ಹೌ ಮೆನಿ ಫಂಕ್ಷನ್ಸ್ ಯು ಕ್ಯಾನ್ ಕನ್ಸ್ಟ್ರಕ್ಟ್, ನಂಬರ್ ಆಫ್ ಒನ್ ಫಂಕ್ಷನ್ಸ್ ಎಷ್ಟಪ್ಪ ಅಂದ್ರೆ 0 ಅಂತ ಹೇಳ್ಬೇಕು. ಇನ್ ದಿಸ್ ಕೇಸ್ ದೇರ್ ಆರ್ 0 ಒನ್ ಫಂಕ್ಷನ್. ಸೊ ಫಸ್ಟ್ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಜಾಸ್ತಿ ಇದ್ರೆ ಒನ್ ಫಂಕ್ಷನ್ ಸೆಟಪ್ಪ 0 ಅಂತ ಹೇಳ್ಬೇಕು. ಒನ್ ಫಂಕ್ಷನ್ ಬರೆಯಕ್ ಆಗೋದೇ ಇಲ್ಲ ಅಂತ ಹೇಳ್ಬೇಕು. ಫಸ್ಟ್ ಸೆಟ್ ಅಲ್ಲಿ ಕಡಿಮೆ ಇದ್ದಾಗ ಫಾರ್ಮುಲಾ ಏನು, NPM ಆಗುತ್ತೆ. ಸೊ ಇದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಎಫ್ ಫ್ರಮ್ 4 to 5 ಅಂತ ಇದೆ. ಟೋಟಲ್ ಒನ್ ಫಂಕ್ಷನ್ ಎಷ್ಟು ಪಾಸಿಬಿಲಿಟಿ ಇದೆಯಾ? 4 to 5 ಇಂದ ಒನ್ ಫಂಕ್ಷನ್ ಎಷ್ಟಿದೆ ಅಂದ್ರೆ ಫಾರ್ಮುಲಾ ಏನು, 5 4. ಸೊ ಹೆಂಗ್ ಮಾಡ್ತೀರಾ, 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 minus 4 ಫ್ಯಾಕ್ಟೋರಿಯಲ್ ಅಲ್ವಾ? 5 minus 4 ಫ್ಯಾಕ್ಟೋರಿಯಲ್ ಅಂದ್ರೆ 1 ಅಂದ್ರೆ ಎಷ್ಟಾಗುತ್ತೆ, ಇದು 120 ಬರುತ್ತೆ. 120 ತಾನೆ ಫ್ಯಾಕ್ಟೋರಿಯಲ್ ಅಂದ್ರೆ 120 ಫಂಕ್ಷನ್, 120 ಒನ್ ಫಂಕ್ಷನ್ಸ್ ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು. ಓಕೆನಾ? ಸೊ 120 ಪಾಸಿಬಲ್ ವೇಸ್ ಅಲ್ಲಿ ನಾವು ಯು ಕ್ಯಾನ್ ಡಿಫೈನ್ ಒನ್. ಸೊ ಈ ತರ ಮಾಡೋದು. ನೋಡಿ ಟೋಟಲ್ ನಂಬರ್ ಆಫ್ ಮೆನಿ ಒನ್ ಫಂಕ್ಷನ್ಸ್ ಅಂತ ಕೇಳಿದ್ರೆ ಏನ್ ಮಾಡ್ಬೇಕು, ಮುಂದೆ ಇದೆ ಟೋಟಲ್ ಮೆನಿ ಒನ್ ಅಂತ ಕೇಳ್ತಾರೆ. ಟೋಟಲ್ ಮೆನಿ ಒನ್ ಎಷ್ಟಾಗುತ್ತೆ,
0. ಅಲ್ಲ, ನಾನು ಹೇಳಿದ್ದು ಈ ಎಕ್ಸಾಂಪಲ್ಗಲ್ಲ, ಒಂದು ಫಾರ್ಮುಲಾ ಕನ್ಸ್ಟ್ರಕ್ಟ್ ಮಾಡೋಣ. ಟೋಟಲ್ ಮೆನಿ ಒನ್ ಫಂಕ್ಷನ್ಸ್ ಹೆಂಗ್ ಮಾಡಬೇಕು ಅಂದ್ರೆ, ಟೋಟಲ್ ಫಂಕ್ಷನ್ಸ್ ಅಲ್ಲಿ ಒನ್ ಫಂಕ್ಷನ್ಸ್ ಮೈನಸ್ ಮಾಡೋದು ಅಂದ್ರೆ ಮೆನಿ ಒನ್ ಡೆಫಿನೇಷನ್ ಹೇಳುತ್ತೆ ಯಾವ್ಯಾವ ಫಂಕ್ಷನ್ಸ್ ಒನ್ ಅಲ್ಲ ಅವೆಲ್ಲ ಮೆನಿ ಒನ್ ಅಂತ. ಟೋಟಲ್ ಮೆನಿ ಒನ್ ಫಂಕ್ಷನ್ಸ್ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಟೋಟಲ್ ನಲ್ಲಿ Total function minus ಟೋಟಲ್ 1 1 ಫಂಕ್ಷನ್ಸ್ one ಮೈನಸ್ ಒನ್ ಟೋಟಲ್ ಫಂಕ್ಷನ್ಸ್ ಮೈನಸ್ ಒನ್ ಫಂಕ್ಷನ್ಸ್ ಮಾಡಿದಾಗ ಟೋಟಲ್ ಫಂಕ್ಷನ್ ಫಾರ್ಮುಲಾ ಏನು, ಎನ್ ಟು ದಿ ಪವರ್ ಎಮ್ 10 power m ಮೈನಸ್ ಎನ್ ಪಿ ಎಂ. npm. ಸೊ ಇದನ್ನು ಮಾಡಿದ್ರೆ ನಿಮಗೆ ಯು ವಿಲ್ ಗೆಟ್ ಟೋಟಲ್ ನಂಬರ್ ಆಫ್ ಮಿನಿ ಒನ್ ಫಂಕ್ಷನ್ಸ್. ಓಕೆನಾ? ನಾವು ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ಗೆ ಇದು ಫಾರ್ಮುಲಾ ಸಮೇಷನ್ ಆರ್ ಇಸ್ ಈಕ್ವಲ್ ಟು 1 to n ಆರ್ ವೇರಿಯೇಷನ್ 1 to n ಮೈನಸ್ 1 ಹೋಲ್ ಪವರ್ n ಮೈನಸ್ ಆರ್ NCR r to the power m where m is greater than or equal to n. This is the case. ಅಂದ್ರೆ ಫಸ್ಟ್ ಸೆಟ್ ಅಂದ್ರೆ f ಫ್ರಮ್ a to b ಅಂತ ಬರ್ದಿದೀವಿ ಅಂತಂದ್ರೆ, ಸೊ ಇದರಲ್ಲಿ m ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತವೆ, ಇದರಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತವೆ. m ಶುಡ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್. ಅಂದ್ರೆ ವಾಟ್ ಇಸ್ ದ ಕಂಡೀಷನ್ ಫಾರ್ ಎ ಫಂಕ್ಷನ್ ಟು ಬಿ ಆನ್ ಟು ಅಂತ ಕೇಳಿದ್ರೆ, ಯುವರ್ ಫಸ್ಟ್ ಸೆಟ್ ಶುಡ್ ಹ್ಯಾವ್ ಏನದು ಮೋರ್ ಎಲಿಮೆಂಟ್ಸ್. ಓಕೆನಾ? ಜಾಸ್ತಿ ಎಲಿಮೆಂಟ್ ಎ ನಲ್ಲಿ ಇರಬೇಕು, ಬಿ ನಲ್ಲಿ ಕಡಿಮೆ ಇರಬೇಕು. ಅವಾಗ ಮಾತ್ರ ಒನ್ ಟು ಪಾಸಿಬಲ್ ಆಗುತ್ತೆ, ಇಲ್ಲ ಅಂದ್ರೆ ಪಾಸಿಬಲ್ ಆಗಲ್ಲ. ಅವಾಗಲೇ ಕನ್ಸಿಡರ್ ಮಾಡಿರ್ತಾರ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಕಡಿಮೆ ಸಿಂಪಲ್ ಎಕ್ಸಾಂಪಲ್ ತಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಇದರಲ್ಲಿ ಕಡಿಮೆ ತಗೊಂಡ್ಬಿಡೋಣ. ಓಕೆನಾ? ಕಾಂಟ್ರಡಿಕ್ಷನ್. ಸೊ ಉಲ್ಟ ತಗೊಳ್ಳೋಣ. ಇದರಲ್ಲಿ ಕಡಿಮೆ ಎಲಿಮೆಂಟ್ಸ್ ತಗೊಳ್ಳೋಣ, ಇದರಲ್ಲಿ 2 ತಗೊಳ್ಳೋಣ, ಇದರಲ್ಲಿ 3 ತಗೊಳ್ಳೋಣ. ಓಕೆನಾ? ಈಗ ಆನ್ ಟು ಕನ್ಸ್ಟ್ರಕ್ಟ್ ಮಾಡಿ ಅಂತ ಅಂದ್ರೆ ಏನು ಪಾಸಿಬಲ್, ಯಾವ್ದೋ ಈ ಇದನ್ನ ಇದಕ್ಕೆ ಹೇಳ್ತೀರಾ, ಇನ್ನೊಂದು ಯಾವ್ದು ಮಾಡ್ತೀರಾ, ಇದನ್ನ ಯಾವ್ದೋ ಹೇಳ್ತೀರಾ ಹಿಂಗೆ. ಓಕೆ, ಅವಾಗ ಏನಾಯ್ತು, ಇದು ಆನ್ ಟು ಆಗ್ಲಿಲ್ಲ. ಇದನ್ನ ಆನ್ ಟು ಮಾಡಕ್ಕಂತ ಹೋದ್ರೆ ಏನಾಗ್ಬಿಡುತ್ತೆ, ಈ ಎಲಿಮೆಂಟ್ ಖಾಲಿ ಉಳಿತು, ಆನ್ ಟು ಆಗ್ಲಿಲ್ಲ. ಅಂದ್ರೆ ಇದರಲ್ಲಿ 2 ಎಲಿಮೆಂಟ್ ಇದಾವೆ, ಇದರಲ್ಲಿ 3 ಎಲಿಮೆಂಟ್ ಇದಾವೆ. ನಾನು ಇದರಲ್ಲಿ ಕಡಿಮೆ ಎಲಿಮೆಂಟ್ ತಗೊಂಡು ಚೆಕ್ ಮಾಡ್ತಾ ಇದ್ದೀನಿ. ಇವ್ರು ಹೇಳ್ತಿದ್ದಾರೆ ಆನ್ ಟು ಆಗ್ಬೇಕಂದ್ರೆ ಫಸ್ಟ್ ಎಲಿಮೆಂಟ್ ಅಲ್ಲಿ ಜಾಸ್ತಿ, ಫಸ್ಟ್ ಸೆಟ್ ಅಲ್ಲಿ ಜಾಸ್ತಿ ಎಲಿಮೆಂಟ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ನಾನ್ ಸಪೋಸ್ ಫಸ್ಟ್ ಸೆಟ್ ಅಲ್ಲಿ ಕಡಿಮೆ ಎಲಿಮೆಂಟ್ ಇದ್ರೆ ಏನಾಗುತ್ತೆ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಈಗ ಈ ತರ ಹಾಕೊಂಡೆ, ಈಗ ಆನ್ ಟು ಮಾಡ್ಕೋಬೇಕು. ನಾನು ಏನಾದ್ರು ಮಾಡಿ ಆನ್ ಟು ಮಾಡ್ಬೇಕಂದ್ರೆ ಈ ಪಾಯಿಂಟ್ ಗೆ ಒಂದು ಪ್ರೀ ಇಮೇಜ್ ಇರ್ಲೇಬೇಕಲ್ವಾ ಈ ವೈಗೆ. ಇದನ್ನ Yes, sir. ಎಳೆಯಕ್ ಹೋದ್ರೆ ಏನಾಗ್ಬಿಡುತ್ತೆ, ಇದಕ್ಕೋ ಅಥವಾ ಇದಕ್ಕೋ ಎರಡರಲ್ಲೊಂದು ಜಾಯಿನ್ ಮಾಡಿದ್ರೆ ಏನಾಗುತ್ತೆ, Many one ಆಗುತ್ತೆ. ಮೆನಿ ಒನ್ ಅಲ್ಲ, ಫಂಕ್ಷನ್ನೇ ಆಗಲ್ಲ. ಹೌದಾ Yes, ಇಲ್ಲ? sir. Yes, ಸಪೋಸ್ sir. ನಾನು ಹಿಂಗ್ ಡ್ರಾ ಮಾಡಿದ್ರೆ ಫಂಕ್ಷನ್ನೇ ಅಲ್ಲ ಅದು. ಓಕೆನಾ? ಫಂಕ್ಷನ್ನೇ ಆಗೋದಿಲ್ಲ. ಹಂಗಾಗಿ ಇದನ್ನ ನಿಮ್ ಕೈಲಿ ಡ್ರಾ ಮಾಡಕ್ಕೆ ಆಗೋದೇ ಇಲ್ಲ, ಅದನ್ನ ಹಂಗೆ ಬಿಡ್ಬೇಕಾಗತ್ತೆ. ಅಂದ್ರೆ ಇದರ ಅರ್ಥ ಇನ್ ದಿಸ್ ಕೇಸ್ ಆನ್ ಟು ನೆವರ್ ಪಾಸಿಬಲ್ ಅಂತ ಹೇಳ್ಬೇಕಷ್ಟೇ. ಸೊ ಆನ್ ಟು ನೆವರ್ ಪಾಸಿಬಲ್. ಓಕೆ, ಸೊ ಆನ್ ಟು ಆಗ್ಬೇಕಂದ್ರೆ ಇದು ಫಾರ್ಮುಲಾ ಬಂದ್ಬಿಟ್ಟು ಇದನ್ನ ಸ್ವಲ್ಪ ಬಯಾಟ್ ಮಾಡಿ. ಸೊ ಆರ್ ವೇರೀಸ್ ಫ್ರಮ್ 1 to n ಮೈನಸ್ 1 ಹೋಲ್ ಪವರ್ n ಮೈನಸ್ ಆರ್ NCR r to the power of m ಅಂತ. ಓಕೆನಾ? ಸೊ ಹೆಂಗೆ ಒಂದು ಎಕ್ಸಾಂಪಲ್ ಸಿಂಪಲ್ ಆಗಿ ಒಂದು PSI ಅಲ್ಲೂ ಕೇಳಿದ್ರು ಕ್ವಶನ್. ಈಗ ನೋಡಿ, ಸಿಂಪಲ್ ಒಂದು ಕ್ವಶನ್ ತಗೊಂಡ್ಬಿಡ್ತೀನಿ. ಸೊ ಎಫ್ ಫ್ರಮ್ ಎಮ್ ಯಾವತ್ತು ಏನಿರ್ಬೇಕು ಹೇಳಿ, ಜಾಸ್ತಿ ಇರ್ಬೇಕಂತ ಹೇಳಿದ್ದೀನಿ. 3 ಇಂದ 2 ವರ್ಗು ನಂಬರ್ ಆಫ್ ಫಂಕ್ಷನ್ ಆನ್ ಟು ಫಂಕ್ಷನ್ಸ್ ಎಷ್ಟು ಪಾಸಿಬಲ್ ಇದೆಯಾ? ನಂಬರ್ ಆಫ್ ಆನ್ ಟು Yes, ಪಾಸಿಬಿಲಿಟಿ sir. ಇದೆಯಾ? Possible. Yes, sir. Possible ಇದೆ. ಪಾಸಿಬಲ್ ಇದೆ. ಹೆಂಗ್ ಕಂಡಿದ್ದೀರಾ ಈಗ? ಸೊ ದಿಸ್ ಈಸ್ Power ಯುವರ್ 3. ಎಮ್, m ದಿಸ್ is ಈಸ್ greater ಯುವರ್ ಎನ್. ಅವಾಗ ಏನಾಗುತ್ತೆ, ನಂಬರ್ ಆಫ್ ಆನ್ ಟು ಏನಾಗುತ್ತೆ, ಆನ್ ಟು ಇಸ್ ಈಕ್ವಲ್ ಟು ಟೋಟಲ್ ಆನ್ ಟು. ಟೋಟಲ್ ಆನ್ ಟು ಇಸ್ ಈಕ್ವಲ್ ಟು ಸಮೇಷನ್ ಆರ್ ವೇರೀಸ್ ಫ್ರಮ್ 1 to n. n ಅಂದ್ರೆ ಎಷ್ಟು ಇಲ್ಲಿ 2 ಮೈನಸ್ 1 ಹೋಲ್ ಪವರ್ n ಮೈನಸ್ ಆರ್ ಅಂದ್ರೆ 2 ಮೈನಸ್ ಆರ್ ಇಂಟು NC n ಮೈನಸ್ ಆರ್ ಅಲ್ವಾ? NCR r NCR power m. NCR into 2CR r power R m. power 3. NCR n ಅಂದ್ರೆ ಎಷ್ಟು 2CR 2CR r R ಪವರ್ cube r ಪವರ್ 3. m ಅಂದ್ರೆ r ಕ್ಯೂಬ್ ಆಗುತ್ತೆ. ಈಗ r ನ ವೇರಿ ಮಾಡ್ಕೊಂತ ಇದು ಸಮ್ಮೇಷನ್ r ಇಸ್ ಈಕ್ವಲ್ ಟು 1 ಹಾಕೋದ್ರೆ ಏನಾಗುತ್ತೆ, ಡೈರೆಕ್ಟ್ ಹಂಗೆ 2 ಮೈನಸ್ 1 1 ಮೈನಸ್ 1 ಹೋಲ್ ಪವರ್ 1 ಮೈನಸ್ 1 -1. ಮೈನಸ್ 1 ಇಂಟು ಇಲ್ಲಿ 1 ಹಾಕಿದ್ರೆ 2C1 ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 2ನೇ ಆಗುತ್ತೆ. ಆರ್ಗೆ 1 ಹಾಕಿದ್ರೆ 1 ಕ್ಯೂಬ್ 1 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ನಾವು ಆರ್ ಇಸ್ ಈಕ್ವಲ್ ಟು 2 ಹಾಕೊಳ್ಳಿ. ಸೊ
ಸೊ 2 ಹಾಕೊಂಡ್ರೆ 2 - 2 1 0 ಆಗುತ್ತೆ. ಆಗುತ್ತೆ, -1 1 ಪವರ್ 1 ಆಗುತ್ತೆ. ಇದು 2C2 ಬಂದ್ಬಿಟ್ಟು 1 ಆಗುತ್ತೆ. 2 ಹಾಕಿದ್ರೆ 2 ಕ್ಯೂಬ್ ಎಷ್ಟಪ್ಪ? 2 ಕ್ಯೂಬ್ 8. 8 ಆಗುತ್ತೆ. ಸೊ ಅಷ್ಟೇ ಮುಗಿತು. ಯಾಕಂದ್ರೆ ಆರ್ ವೇರಿಯಸ್ ಫ್ರಮ್ 1 to 2 ಅಷ್ಟೇ. 1 ಹಾಕ್ಬೇಕು, 2 ಹಾಕ್ಬೇಕು. ಅವಾಗ ಏನಾಗುತ್ತೆ, ಇದು ದಿಸ್ ಇಸ್ -2 -2 + + 8 8 6. 6. ಓಕೆನಾ? ಸೊ ಈ ತರ ಮಾಡ್ಕೊಂತ ಹೋಗ್ಬೇಕು. ಅದೇ ತರ ಒಂದು ಹೋಮ್ ವರ್ಕ್ ತಗೊಳ್ಳಿ, ನೀವು ಟ್ರೈ ಮಾಡಿ. ಇದನ್ನ ಕೇಳಿದ್ರೆ ಆಕ್ಚುಲಿ ಎಲ್ಲ ಹೋಗ್ತಾರೆ. ಸೊ 4 ಇಂದ 3ಗೆ ಏನಾಗುತ್ತೆ ಅಂತ. ಸೊ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಕಂಡಿದ್ದೀವಿ ಅಂತ. ಟೋಟಲ್ ಆನ್ ಟು ಎಷ್ಟು ಬರುತ್ತೆ? ನಿಮಗೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಎಷ್ಟು 36 ಏನೋ ಬರುತ್ತೆ. ಅದು ನೋಡಿ. ಓಕೆನಾ? ಓಕೆ ಸರ್. ಕಂಪೋಸಿಷನ್ ಆಫ್ ಫಂಕ್ಷನ್ಸ್ ಅಂದ್ರೆ, ಕಂಪೋಸಿಷನ್ ಆಫ್ ಫಂಕ್ಷನ್ ಅಂತಂದ್ರೆ ಏನಿಲ್ಲ, Sir, ಎರಡು if the ಫಂಕ್ಷನ್ಸ್ function is ಇಂಡಿವಿಜುವಲ್ ಆಗಿ not onto, ಕೊಟ್ಟಿರ್ತಾರೆ. ಫಂಕ್ಷನ್ಸ್ ಏನಪ್ಪ ಎ function ಟು ಬಿ not ಒಂದು onto ಆದ್ರೆ ಫಾರ್ಮಲ್. ಏನ್ ಹೇಳಿ ಫಂಕ್ಷನ್. ಈಗ ಮೆನಿ ಒನ್ ಫಂಕ್ಷನ್ ಇದ್ದಾಗ ಹೇಗೆ ಫಾರ್ಮುಲಾ ಇತ್ತು, ಅದೇ ತರ ಈಗ ಫಂಕ್ಷನ್ ನಾಟ್ ಆನ್ಟು ಆದ್ರೆ ಇಂಟು. ಹೌದೌದು. Into ಟೋಟಲ್ function. ಇಂಟು ಫಂಕ್ಷನ್ಸ್ ಏನಾಗುತ್ತೆ ಅಂದ್ರೆ, ಟೋಟಲ್ ಇಂಟು ಏನಾಗುತ್ತೆ ಅಂದ್ರೆ ಏನಂತ ಬರೀತೀವಿ, ಟೋಟಲ್ ಫಂಕ್ಷನ್ಸ್ ಮೈನಸ್ ಆನ್ಟು. ಕರೆಕ್ಟ್. ಟೋಟಲ್ ಇಂಟುಗೆ ಏನಾಗುತ್ತೆ, ಟೋಟಲ್ ಫಂಕ್ಷನ್ಸ್ ಯಾಕಂದ್ರೆ ಇಂಟು ಡೆಫಿನಿಷನ್ ಏನಂತ ಹೇಳಿದ್ವಿ, ಯಾವ್ಯಾವ ಆನ್ ಟು ಅಲ್ಲ ಅವೆಲ್ಲ ಇಂಟು ಫಂಕ್ಷನ್ಸ್. ಸೊ ಹಂಗಾಗಿ ಟೋಟಲ್ ಅಲ್ಲಿ ಆನ್ ಟು ನ ಮೈನಸ್ ಮಾಡಿದ್ರೆ ಅವಾಗ ಇಂಟು ಫಂಕ್ಷನ್ ಆಗುತ್ತೆ. ಅಂದ್ರೆ ಟೋಟಲ್ ಏನಿದೆ ಫಂಕ್ಷನ್ n⁻m ಮೈನಸ್ ದಟ್ ಫಾರ್ಮುಲಾ. ಆ ಫಾರ್ಮುಲಾ ಏನಿದೆ ಆ ಫಾರ್ಮುಲಾ ಹಾಕೊಳ್ಳಿ ನಿಮ್ಗೆ ಅಷ್ಟೇ. ಮತ್ತೆ ಬೈಜೆಕ್ಟಿವ್ ಹೇಳದ್ ಮಾಡ್ತೇವೆ, ಸಾರಿ. ಟೋಟಲ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಎಷ್ಟಪ್ಪ ಅಂತಂದ್ರೆ n ಫ್ಯಾಕ್ಟೋರಿಯಲ್ ಇರುತ್ತೆ. ಟೋಟಲ್ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ n ಫ್ಯಾಕ್ಟೋರಿಯಲ್ ಇರುತ್ತೆ. ಯಾವಾಗ ಅಂತಂದ್ರೆ m = n ಇದ್ದಾಗ. ಓಕೆನಾ? ಅಂದ್ರೆ ಬೈಜೆಕ್ಷನ್ ಅಂತಂದ್ರೆ ನಾವು 1 1 ಆನ್ ಟು 2 ಆಗಿರ್ಬೇಕು. ಬೈಜೆಕ್ಟಿವ್ ಅಂತಂದ್ರೆ 1 1 ಆಗಿರ್ಬೇಕು ಅಂಡ್ ಆನ್ ಟೂನು ಆಗಿರ್ಬೇಕು. ಅದನ್ನ ನಾವು ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಟೋಟಲ್ ನಂಬರ್ ಆಫ್ ಬೈಜೆಕ್ಟಿವ್ ಎಷ್ಟು ಅಂತಂದ್ರೆ n ಫ್ಯಾಕ್ಟೋರಿಯಲ್ m = n ಇದ್ದಾಗ. ಅಂದ್ರೆ ದ ಕಂಡೀಷನ್ ಫಾರ್ ಎ ಫಂಕ್ಷನ್ ಟು ಬಿ ಒನ್ ಬೈಜೆಕ್ಟಿವ್ ಇಸ್ m = n. ಅಂದ್ರೆ ಎರಡು ಈಕ್ವಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ ಮಾತ್ರ ಬೈಜೆಕ್ಷನ್ ಪಾಸಿಬಲ್ ಇರುತ್ತೆ. ಇಲ್ಲ ಅಂದ್ರೆ ಬೈಜೆಕ್ಷನ್ ಪಾಸಿಬಲ್ ಇಲ್ಲ. m ≠ n ಅಂದ್ರೆ ಬೈಜೆಕ್ಷನ್ ಪಾಸಿಬಲ್ ಇಲ್ಲ. ಅಂದ್ರೆ ಈಗ 3 to 2 ಅಂತ ಅಂದ್ರೆ ಟೋಟಲ್ ನಂಬರ್ ಆಫ್ ಬೈಜೆಕ್ಟಿವ್ ಎಷ್ಟು ಅಂತಂದ್ರೆ 0 ಅಂತ ಹೇಳ್ಬೇಕು. ಯಾಕಂದ್ರೆ 3 ಬೇರೆ 2 ಬೇರೆ ಇದೆ. ಸೊ ಎರಡರಲ್ಲೂ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ ಮಾತ್ರ ಅದೆಷ್ಟು ಅಂತ ಕೇಳಿದ್ರೆ n ಫ್ಯಾಕ್ಟೋರಿಯಲ್. ಈಗ 4 to 4 ಇರುತ್ತೆ. ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಎಷ್ಟು ಅಂತ ಕೇಳಿದ್ರೆ ಅಂತ ಹೇಳ್ಬೇಕು ನೀವು 4 4 ಫ್ಯಾಕ್ಟೋರಿಯಲ್. ಫ್ಯಾಕ್ಟೋರಿಯಲ್ ಅಂತ ಹೇಳ್ಬೇಕು. ಸೊ ಇಟ್ ಈಸ್ 20 ಅಲ್ಲ 24 ಆಗುತ್ತೆ ಅಷ್ಟೇ. ಸೊ ಇಲ್ಲ ಅಂತಂದ್ರೆ ಬೈಜೆಕ್ಷನ್ ಪಾಸಿಬಲ್ ಇಲ್ಲ. ಎರಡೂ ಕೂಡ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ ಮಾತ್ರ ಆಗುತ್ತೆ. ಒನ್ನೂ ಆಗುತ್ತೆ, ಆಂಟೂನು ಆಗಿರುತ್ತೆ ಅಂತ ಅಷ್ಟೇ. ಕಂಪೋಸಿಷನ್ ಎಲ್ಲ ನೀವೇ ಓದ್ಕೊಳ್ಳಿ. ಇದೇನೇ ಅಷ್ಟೊಂದು ಇಂಪಾರ್ಟೆಂಟೇ, ಬಟ್ ಗೊತ್ತಿರ್ಲಿ ನಿಮ್ಗೆ ಕಂಪೋಸ್ ಯಾವ ತರ ಆಗ್ತಿದೆ ಅಂತ. ಅಂದ್ರೆ ಇಲ್ಲಿ ಹೆಂಗ್ ಕೊಟ್ಟಿರ್ತಾನೆ ಅಂತಂದ್ರೆ, ಎ ಇಂದ ಬಿ ಗೆ ಒಂದು ಫಂಕ್ಷನ್ ಡಿಫೈನ್ ಆಗಿರುತ್ತೆ, ಎಫ್ ಅನ್ನೋದು ಒಂದು ಫಂಕ್ಷನ್. ಓಕೆನಾ? ಸೊ ಅದು ಈ ತರ ಅಂದ್ರೆ ಎಕ್ಸ್ ಇರುತ್ತೆ, ಇಲ್ಲಿ f(x) ಇರುತ್ತೆ. ದೇರ್ ಇಸ್ ಅನದರ್ ಫಂಕ್ಷನ್ ಜಿ ದಟ್ ಈಸ್ ಡಿಫೈನ್ಡ್ ಫ್ರಮ್ ಬಿ ಟು ಸಿ. ಬಿ ಇಂದ ಸಿ ಗೆ ಇನ್ನೊಂದು ಫಂಕ್ಷನ್ ಡಿಫೈನ್ ಆಗಿರುತ್ತೆ. ಸೊ ಅವಾಗ ಇಫ್ ದಿಸ್ ಇಸ್ ದ ಕೇಸ್, ದೆನ್ ಹೌ ದ ಫಂಕ್ಷನ್ ಇಸ್ ಡಿಫೈನ್ಡ್ ಫ್ರಮ್ ಫಸ್ಟ್ ಸೆಟ್ ಟು ಥರ್ಡ್ ಸೆಟ್ ಅಂತ. ಇವೆರಡಕ್ಕೂ ಕನೆಕ್ಷನ್ ಹೆಂಗಿರುತ್ತೆ? ಇದೊಂದು ವೈರ್ ಅಂತ ಅನ್ಕೊಳ್ಳಿ. ಫಂಕ್ಷನ್ ಇಸ್ ನಥಿಂಗ್ ಬಟ್ ಎ ವೈರ್ ಅಂತ. ಅಂದ್ರೆ ಅವು ಏನದು ಯಾವ ತರ ಕನೆಕ್ಷನ್ಸ್ ಆಗಿದೆ ಅಂತ ಅಷ್ಟೇ. ಸೊ ದಿಸ್ ಇಸ್ ಕನೆಕ್ಟೆಡ್ ಅಂಡ್ AB is connected, BC is connected. Then how your AC is connected? ಹೆಂಗೆ ಕನೆಕ್ಟ್ ಆಗಿದೆ, ಯಾವ ತರ ಇದಾಗಿದೆ ಅಂತ ನಾವು ಚೆಕ್ ಮಾಡೋದು. ಅಥವಾ ಅದನ್ನೇ ನಾವೇನಂತ ಕರಿತೀವಿ, ಕಂಪೋಸಿಷನ್ ಅಂತ ಕರಿತೀವಿ. ಎರಡನ್ನೂ ಕಂಪೋಸ್ ಮಾಡೋದು. ಸೊ ಜಿ ಕಂಪೋಸಿಷನ್ ಎಫ್ ಅಂದ್ರೆ ನೋಡಿ, ಈಗ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮ್ಗೆ. ಇದೊಂದು ಸೆಟ್ ಅಂತ ಅನ್ಕೊಳ್ಳಿ ಎ, ಇನ್ನೊಂದು ಯಾವುದೋ ಒಂದು ಸೆಟ್ ಬಿ, ಇನ್ನೊಂದು ಯಾವುದೋ ಒಂದು ಸೆಟ್ ಇದೆ ಅಂತ ಅನ್ಕೊಳ್ಳಿ, ಥರ್ಡ್ ಸೆಟ್ ಸಿ ಅನ್ನೋದು. ನೋಡಿ 1 2 3 4 ಇದೆ, ಎ ಬಿ ಸಿ ಇದೆ, ಎಕ್ಸ್ ವೈ ಝೆಡ್ ಡಬ್ಲ್ಯೂ ಇದೆ. ಸೊ ದೀಸ್ ಆರ್ 3 ಸೆಟ್ಸ್. ಓಕೆನಾ? ಅಂದ್ರೆ ಈಗ ನಾನು ಮ್ಯಾಪ್ ಮಾಡ್ತೀನಿ. ಎ ಇಂದ ಬಿಗೆ ಒಂದು ಫಂಕ್ಷನ್ ಡಿಫೈನ್ ಮಾಡ್ತೀನಿ. ಸೊ ಎ ಇಂದ ಬಿಗೆ ಒಂದು ಫಂಕ್ಷನ್ ಡಿಫೈನ್ ಮಾಡ್ತೀನಿ. ಅದು ಹೆಂಗಿರುತ್ತೆ ಅಂತ ನೋಡಿ. ಈಗ
1 ಮತ್ತೆ ಬಿ 1 ಸಂಬಂಧಿಕರು ಅಂತ ರಿಲೇಟೆಡ್ ಟು ಈಚ್ ಅದರ್. 2 ಮತ್ತೆ ಬಿ 2 ಮತ್ತೆ ಸಿ ದೇ ಆರ್ ರಿಲೇಟೆಡ್ ಟು ಈಚ್ ಅದರ್ ಅಂಡ್ 3 ಮತ್ತೆ ಎ ಇನ್ ರಿಲೇಟೆಡ್ ಟು ಈಚ್ ಅದರ್. ಫಂಕ್ಷನ್ ಆಗಲ್ಲ ಅಲ್ವಾ? To make this function, I have to draw an image for 4 also. So, ಈ ತರ ಇದೆ. This is the function which is defined. So, and ಅವಾಗ ಏನಾಗುತ್ತೆ, suppose ಹಿಂಗೆ ಹಾಕಿದೆ ಅಂತ ಇಟ್ಕೋ, a and x are. So, in this, this is a g function. So, and z ಹಾಕೋಣ ಇಲ್ಲೊಂದು w y ಹಾಕೋಣ. So, this is the way. ಈಗ 1 is related to b. ಓಕೆನಾ? ಈ ತರ ಡಿಫೈನ್ ಆಗಿದೆ ಫಂಕ್ಷನ್. ಇಲ್ಲೂ ಕೂಡ ಒಂಥರ ಅದು ಬೇರೆ ತರ. ಎ ಮತ್ತೆ ಎಕ್ಸ್ ರಿಲೇಟಿವ್ಸ್ ಅಂದ್ರೆ ಬಿ ಮತ್ತೆ ಝೆಡ್ ರಿಲೇಟಿವ್ಸ್, ಸಿ ಮತ್ತೆ ವೈ ರಿಲೇಟಿವ್ ಅಂತ ಅನ್ಕೊಳ್ಳೋಣ. ನಾವು ಹೌ ಯುವರ್ 1 ಈಸ್ ರಿಲೇಟೆಡ್ ಟು ಸಿ, ಸಿ ನಲ್ಲಿ ಯಾವ ಎಲಿಮೆಂಟ್ಗೆ ರಿಲೇಟ್ ಆಗಿದೆ, ಯಾರಿಗೆ ರಿಲೇಟಿವ್ 1 ಅನ್ನೋ ಎಲಿಮೆಂಟ್ಗೆ ಯಾರು, ಸಿ ಅನ್ನೋ ಊರಲ್ಲಿ ಯಾರು ರಿಲೇಟಿವ್ ಅಂತ ಕೇಳ್ತಾರೆ. ಯಾರು ರಿಲೇಟಿವ್? ಝೆಡ್. ಓಕೆನಾ? 1 ಅನ್ನೋರ್ಗೆ, ಯಾಕಂದ್ರೆ 1 ಬಿಗೆ ಹೋಗಿದೆ, ಬಿ ಝೆಡ್ ಹೋಗಿದೆ ಅಂತಂದ್ರೆ 1 and z are relative. Suppose if I want to define the relation from, the function from a to c, a ಏನರಷ್ಟಿದೆ? 1 2 3 4 ಇದೆ. ಇದರಲ್ಲಿ ಎಕ್ಸ್ ವೈ ಝೆಡ್ ಡಬ್ಲ್ಯೂ ಇದೆ. ಈಗ 1 ಯಾರಿಗೆ ರಿಲೇಟಿವ್ ಅಂತ ಕೇಳಿದ್ರೆ ನೀವೇಂತ ಹೇಳ್ಬೇಕು? ಈಗ ಝೆಡ್ಗೆ ಬರೀಬೇಕು. ಓಕೆ, 2 ಯಾರಿಗೆ ರಿಲೇಟಿವ್ ಅಂತ ಕೇಳಿದ್ರೆ ನೋಡಿ, ಇಲ್ಲಿ 2 ಬಿಗೆ ಎಲ್ಲಿ ಹೋಗಿದೆ? ಸಿಗೆ ಹೋಗಿದೆ. ಸಿ ವೈಗೆ ಹೋಗಿದೆ ಅಂದ್ರೆ 2ಗೆ ನೀವು ವೈಗೆ ಡ್ರಾ ಮಾಡ್ಬೇಕು ಹಿಂಗೆ. ಸೊ ಹಿಂಗಾಗಿದೆ. ಮತ್ತೆ 3 ಯಾರಿಗೆ ರಿಲೇಟಿವ್ ಅಂತಂದ್ರೆ ಎಕ್ಸ್. 3 ಬಂದ್ಬಿಟ್ಟು ಎಕ್ಸ್ ಆಗುತ್ತೆ, 4 ಬಂದ್ಬಿಟ್ಟು ಅಗೇನ್ ವೈಗೆ ಆಗುತ್ತೆ. ಓಕೆನಾ? ಸೊ ಈ ತರ ಅಂದ್ರೆ ಕಂಪೋಸ್ ಆಗಿದೆ ಅಷ್ಟೇ. 2 ಫಂಕ್ಷನ್ಸ್ ನ ಕಂಪೋಸ್ ಮಾಡಿ ಫಸ್ಟ್ ಮತ್ತೆ ಥರ್ಡ್ ಗೆ ರಿಲೇಷನ್ ಹೆಂಗಿದೆ, ಫಂಕ್ಷನ್ ಯಾವ ತರ ಡಿಫೈನ್ ಆಗಿದೆ ಅನ್ನೋದನ್ನ ಅದನ್ನ ಕಂಪೋಸಿಷನ್ ಅಂತ ಕರಿತಾರೆ. ಅದನ್ನ ಡಿನೋಟ್ ಮಾಡೋದು ಹೆಂಗೆ ಅಂದ್ರೆ ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಅಂತ ಕರಿತೀವಿ. ಇಟ್ ಇಸ್ ಡಿಫೈನ್ಡ್ ಬೈ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಕರಿತೀವಿ ಅಷ್ಟೇ. ಓಕೆನಾ? ಬೇಸಿಕ್ ಅರ್ಥ ಮಾಡ್ಕೊಳ್ಳಿ ಸಾಕು. ಸ್ವಲ್ಪ ನೋಡ್ಕೊಳ್ಳಿ, ನೋಟ್ಸ್ ಇದ್ರಲ್ಲಿ ಇದೆ ಎಲ್ಲ. ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ತುಂಬಾ ಈಸಿ ಆಗಿದೆ, ನೋಡ್ಕೊಂಡು ಹೋಗ್ಬೋದು. ಅದೇ ಇನ್ವರ್ಟಿಬಲ್ ಅಂತ ಅಂದ್ರೆ ನೋಡಿ, ಯಾವ ಒಂದು ಫಂಕ್ಷನ್ ಇನ್ವರ್ಟಿಬಲ್ ಅಂತ ಅನ್ಬೇಕಾದ್ರೆ ಅದು 1 1 ಆಗಿರ್ಬೇಕು, ಆನ್ 2 ಆಗಿರ್ಬೇಕು. ಇನ್ ಟರ್ಮ್ಸ್ ಆಫ್ ಕಂಪೋಸಿಷನ್ ಹೇಳ್ತೀವಿ ಅಂತಂದ್ರೆ ಐಡೆಂಟಿಟೀಸ್ ಬರಬೇಕು. ಗಾಫು ಮತ್ತೆ ಫಾಗು ಕನೆಕ್ಟ್ ಮಾಡಿದಾಗ ಐಡೆಂಟಿಟಿ ಬರಬೇಕು. ಇನ್ವರ್ಟಿಬಲ್ ಅಂತಂದ್ರೆ ನೆನಪಿರ್ಲಿ 1 1 ಅಂಡ್ ಆನ್ 2 ಆಗಿರ್ಬೇಕು ಅಥವಾ ಬೈಜೆಕ್ಟಿವ್ ಆಗಿರ್ಬೇಕು. ಆವಾಗ ನಾವು ಅದನ್ನ ಇದನ್ನಂತ ಕರಿತೀವಿ ಅಂತ ಅನ್ಕೊಳ್ಳಿ. ಇದೆಲ್ಲ ಏನ್ ಬೇಡ ಬಿಡಿ, ಅಷ್ಟೊಂದು ನೋಡಿ ಒಂದ್ಸರಿ ಯಾವ್ದು ಯೂಸ್ ಆಗುತ್ತೆ ಅದನ್ನ. ನಾವು ಒಂದೆರಡು ಕ್ವಶನ್ ಇದೆ, ಸಾಲ್ವ್ ಮಾಡಿ ನೋಡೋಣ. The number of real solutions of the equation log ax is equal to mod x. ರಿಯಲ್ ಸೊಲ್ಯೂಷನ್ಸ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡಿ, ಇಂಥ ಫಂಕ್ಷನ್ಸ್ಗಳನ್ನ ನಾನು ಹಾಕಿದ್ದೇನೆ, ಇದು ನಾನು ಮುಂಚೆ ಹಾಕ್ಲಿಕ್ಕಿತ್ತು. ಆಕ್ಚುಲಿ ಇವಾಗ ಏನಂತಂದ್ರೆ ಇದು ಗ್ರಾಫ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡುವಂಥದ್ದು. ಸೊ ನೋಡಿ, ಟೇಕ್ ಎ ಕೋಆರ್ಡಿನೇಟ್ ಸಿಸ್ಟಮ್. mod x ಹೆಂಗಿರುತ್ತೆ ಗ್ರಾಫು? ಹಿಂಗಿರುತ್ತಲ್ವಾ? ದಿಸ್ ಇಸ್ mod x. ಅಂದ್ರೆ ನೋಡಿ, 2 ಫಂಕ್ಷನ್ಸ್ ಈಕ್ವಲ್ ಇದಾವೆ ಅಂತಂದ್ರೆ ಅವೆರಡು ಇಂಟರ್ಸೆಕ್ಟ್ ಆಗೋ ಪಾಯಿಂಟ್ಸ್ ಎಷ್ಟಿದಾವೆ ಅಂತ. ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ ಅಂದ್ರೆ ಇವೆರಡು ಈಕ್ವಲ್ ಆಗುವಂತ ಎಕ್ಸ್ ವ್ಯಾಲ್ಯೂಸ್ ಎಷ್ಟಿದಾವೆ ಅಂತ. ಇನ್ನೊಂದು ಲಾಗ್ ಎ ಎಕ್ಸ್ ಅಂದ್ರೆ ಲಾಗ್ ಎಕ್ಸ್ ಫಂಕ್ಷನ್ ಹೆಂಗಿರುತ್ತೆ? ಯೂಶಲಿ ಹಿಂಗಿರುತ್ತೆ. ಬಟ್ ಇಲ್ಲಿ ನೋಡ್ಬೇಕು ಎ ಅನ್ನೋದು ಎಲ್ಲಿ ಡಿಫೈನ್ ಆಗಿದೆ ಅಂತ. 2 ತರ ಗ್ರಾಫ್ ಇದೆ ಅಂತ ಹೇಳಿದೀನಿ ನೋಡಿ. ಇದು ಯಾವಾಗ? ಎ ಗ್ರೇಟರ್ ದ್ಯಾನ್ 1 ಇದ್ದಾಗ ಲಾಗ್ದು ಗ್ರಾಫ್. ಸೊ ಇನ್ನೊಂದು ಯಾವುದು? ಉಲ್ಟಾ ಹಿಂಗ್ ಬರುತ್ತೆ. ಯಾವಾಗ ಇದು? ಎ ಬಿಲಾಂಗ್ಸ್ ಟು ದ ಇಂಟರ್ವಲ್ 0 1 ಇದ್ದಾಗ ಗ್ರಾಫ್ ಹಿಂಗ್ ಬರುತ್ತೆ. ಇವಾಗ ನಾನು ಎಷ್ಟು ಕಡೆ ಮಾಡ್ಬೇಕು? ಈಗ ಗ್ರಾಫ್ ಹೆಂಗ್ ಡ್ರಾ ಮಾಡ್ಬೇಕು? ಹಿಂಗ್ ಡ್ರಾ ಮಾಡ್ಬೇಕು, ಹೌದಾನೆ? ಈಗ ಇದು ಮಾಡ್ಯುಲಸ್, ಇದು ಲಾಗ್. ಸೊ ದಿಸ್ ಇಸ್ ವಾಟ್ mod x. ಎರಡರದು ಗ್ರಾಫ್ ಡ್ರಾ ಮಾಡಿದೆ. ಎರಡು ಎಷ್ಟು ಕಡೆ ಮೀಟ್ ಆಯ್ತು? ಒಂದ್ ಕಡೆ ಅಷ್ಟೇ. ಇದು ಒಂದೇ ಪಾಯಿಂಟ್. ದಿಸ್ ದ ಓನ್ಲಿ ಪಾಯಿಂಟ್ ಅವೆರಡು ಮೀಟ್ ಆಗಿರೋದು. ಸೊ ಹಂಗಾಗಿ ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟು ಅಂತ ಹೇಳ್ಬೇಕು ನೀವು? 1 ಅಂತ ಹೇಳ್ಬೇಕು. ನಂಬರ್ ಆಫ್ ಸೊಲ್ಯೂಷನ್ಸ್ ಅಂದ್ರೆ ಮೀಟ್ ಆಗೋದಿಲ್ಲ. ಇನ್ನೊಂದೆರಡು ತಗೊಳ್ಳಿ ನೋಡೋಣ, ಇದನ್ನ ಮಾಡಿ ನೋಡೋಣ. ಗ್ರಾಫ್ ಡ್ರಾ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ. 2 sir.
ಹ್ಮ್ ವೆರಿ ಗುಡ್. 2 ಹೇಗೆ ಅಂತಂದ್ರೆ ನೀವು ಸೈನ್ ಎಕ್ಸ್ ಗ್ರಾಫ್ ಅಲ್ವಾ, ಸೈನ್ ಎಕ್ಸ್ ಹಿಂಗಿರುತ್ತಲ್ವಾ, ಇದು ಇವಾಗ ಇಲ್ಲಿ ಕೆಳಗಡೆ ಹೋಗಿರುತ್ತೆ, ಹಿಂಗೋಗಿರುತ್ತೆ. ಮಾಡ್ ಎಕ್ಸ್ ಏನಾಗುತ್ತೆ ಅಂತ ಅಂದ್ರೆ ಆಕ್ಚುಲಿ ಹಿಂಗ್ ಬರುತ್ತೆ. ಓಕೆ, ಹಿಂಗೋಗಿರುತ್ತೆ. ಸೊ ಇದು 0 ಹತ್ರ ಟಚ್ ಆಯ್ತು, ಮತ್ತೆ ಇಲ್ಲಿ ಟಚ್ ಆಯ್ತು. ಸೊ ನಂಬರ್ ಆಫ್ ಸೊಲ್ಯೂಷನ್ಸ್ 2 ಆಗುತ್ತೆ. ಮಾಡಿಲ್ಲ ಮಾಡ್ಕ ಮ್ಯೂಟ್ ಮಾಡಿ. ಇನ್ನೊಂದು ತಗೊಳ್ಳಿ. ಇದು ತಗೊಳ್ಳಿ, ಇದನ್ನ ಮಾಡಿ. ಗ್ರಾಫ್ ಗೊತ್ತಿರ್ಬೇಕು ನೋಡಿ. x² + 3 ಗ್ರಾಫ್ ಗೊತ್ತಾ ನಿಮ್ಗೆ? ಗೊತ್ತಿರ್ಬೇಕು. Zero. Zero, Zero. sir. 1, sir. x² + 3 ಗ್ರಾಫ್ ಹೆಂಗಿರುತ್ತೆ ಗೊತ್ತಾ? Side. x² ಗೊತ್ತಲ್ವಾ ನಿಮ್ಗೆ? Parabola. ಪ್ಯಾರಾಬೋಲಾ ಇರುತ್ತೆ. +3 ಬಂತಂದ್ರೆ 3 ಯೂನಿಟ್ ಮೇಲ್ಗಡೆ ಹೋಗಿರುತ್ತೆ. ಮೇಲೆ ಅಂದ್ರೆ ಸೈನ್ ಎಕ್ಸ್ ಹಿಂಗಿರುತ್ತೆ. ಆಕ್ಚುಲಿ ಸೈನ್ ಎಕ್ಸ್ ಮ್ಯಾಕ್ಸಿಮಮ್ ರೇಂಜ್ ಏನು? minus -1 ಅಂಡ್ ದಿಸ್ ಇಸ್ -1. ಈಗ x² + 3 ಅನ್ನೋದು 3 ಯೂನಿಟ್ ಮೇಲ್ಗಡೆ ಹೋಗಿರುತ್ತೆ. ಅಂದ್ರೆ ಇಲ್ಲೆಲ್ಲೋ 2 ಇರುತ್ತೆ ಅಂತ ಅನ್ಕೊಳ್ಳಿ, ಇಲ್ಲೆಲ್ಲೋ 3 ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಹಿಂಗ್ ಹೋಗಿರುತ್ತೆ ಅದು ಈ ಗ್ರಾಫ್. ಸೊ ನೆವರ್ ಅವು ಟಚ್ ಆಗ ಚಾನ್ಸೇ ಇಲ್ಲ. ಯಾಕಂತಂದ್ರೆ ಇರೋದು ರೆಸ್ಟ್ರಿಕ್ಷನ್ ರೇಂಜ್ ಬಂದ್ಬಿಟ್ಟು -1 to 1 ಇದೆ. ಇದು ಬಿಹಾಂಡ್ ತುಂಬಾ ಮೇಲೆ ಇದೆ, ಹಂಗಾಗಿ ಆಗಲ್ಲ. ಸೊ ದೇರ್ ಎಕ್ಸಿಸ್ಟ್ ನೋ ಸೊಲ್ಯೂಷನ್. ಓಕೆನಾ? ಸೊ ಫಾರ್ ನೋ ವ್ಯಾಲ್ಯೂ ಆಫ್ ಎಕ್ಸ್ ದೀಸ್ ಆರ್ ಈಕ್ವಲ್ ಅಂತ. ಅವೆರಡು ಈಕ್ವಲ್ ಮಾಡಕ್ ಚಾನ್ಸೇ ಇಲ್ಲ ನಿಮ್ಗೆ ಅಂತ. ಇದ್ ಮಾಡಿ. sin x = mod x ಅಂತ ಇದೆ. sin x + mod x = 0 ಅಂತ. ಸೊ ಇದನ್ನ ನೀವು ಈ ತರ ಬರ್ಕೊಳ್ಳಿ ಅಷ್ಟೇ. sin x - mod x ಅಂತ. ಸೊ ಇಲ್ಲಿ ನಿಮ್ಗೆ ಟ್ರಾನ್ಸ್ಫಾರ್ಮೇಶನ್ ಹೇಳ್ಕೊಟ್ಟಿದ್ದೆ. ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಒಂದು ಫಂಕ್ಷನ್ಗೆ ನೆಗೆಟಿವ್ ಹಾಕಿದ್ರೆ ಏನಾಗುತ್ತೆ, ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಯು ಹ್ಯಾವ್ ಟು ಟೇಕ್ ದ ರಿಫ್ಲೆಕ್ಷನ್ ಅಬೌಟ್ x ಆಕ್ಸಿಸ್. x ಆಕ್ಸಿಸ್ ರಿಫ್ಲೆಕ್ಷನ್ ಅಂದ್ರೆ ಉಲ್ಟಾ ಆಗುತ್ತೆ ಅದು, ಅಷ್ಟೇ ಸಿಂಪಲ್. ಹೆಂಗಾಗುತ್ತೆ ಗ್ರಾಫ್ ಈಗ ಅದು? ಹಿಂಗಾಗುತ್ತೆ, ಹಿಂಗಿರುತ್ತಲ್ವಾ? ಆವಾಗ ಮಾಮೂಲಿ ಹಿಂಗ್ ಬರುತ್ತೆ ಗ್ರಾಫ್. ಮಾಡ್ಯುಲಸ್ ಫಂಕ್ಷನ್ ಇದೆ, sin x ಗ್ರಾಫ್ ಎಳೆದಿದ್ದೀರಾ. ಈ ಮೈನಸ್ ಮಾಡ್ಯುಲಸ್ ಎಕ್ಸ್ ಹೆಂಗಿರುತ್ತೆ ಅಂತಂದ್ರೆ ಅದು ಮೇಲಿರುತ್ತೆ, ಮಾಡ್ಯುಲಸ್ ಎಕ್ಸ್ ಮೇಲಿರುತ್ತೆ. ಅದಕ್ಕೆ ನೆಗೆಟಿವ್ ಮಲ್ಟಿಪ್ಲೈ ಮಾಡಿದ್ರೆ ಅದು ರಿಫ್ಲೆಕ್ಷನ್ ತಗೊಳ್ಳಿ x ಆಕ್ಸಿಸ್ಗೆ, ಅವಾಗ ಹಿಂಗ್ ಬರುತ್ತೆ. ಅವಾಗ ಎರಡು ಕಡೆ ಟಚ್ ಆಯ್ತು. ಇಲ್ಲೊಂದ್ ಕಡೆ ಸೊ ಇದಾಯ್ತು. ನೆಕ್ಸ್ಟ್ ಸೆಕೆಂಡ್ ಟಾಪಿಕ್ ನಾವು ಮಾತಾಡಿದ್ವಿ. ಆಕ್ಚುಲಿ ಇಲ್ಲಿಂದ ಸ್ವಲ್ಪ ನಿಮ್ಗೆ ಶುರು ಆಗ್ತಾ ಹೋಗುತ್ತೆ ಟಾಪಿಕ್ಸ್ಗಳು. ಸೊ ಇದರಲ್ಲಿ ರಿಯಲ್ ನಂಬರ್ ಸಿಸ್ಟಮ್ ಅಲ್ಲಿ ಏನೇನಿದೆ ಅಂತ ನೋಡ್ಕೊಂತ ಹೋಗೋಣ. ಬೌಂಡೆಡ್ ಅಬೋವ್ ಸೆಟ್ ಅಂತ ಮಾತಾಡ್ತೀವಿ. ಈಗ ಸೆಟ್ ಥಿಯರಿಟಿಕಲ್, ಈ ಫಂಕ್ಷನ್ಸ್ ಎಲ್ಲ ಒಂದು ಅಪ್ರೋಚ್ ಆಯ್ತು. ಈಗ ಬೇರೆ ತರ ಸೆಟ್ ರಿಯಲ್ ನಂಬರ್ ಸಿಸ್ಟಮ್ಸ್ ಬಗ್ಗೆ ನಾವು ಈಗ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀವಿ. ಈಗ ಕಂಪ್ಲೀಟ್ಲಿ ಆನ್ ರಿಯಲ್ ನಂಬರ್ಸ್. ಓಕೆನಾ? ನಾವಿಲ್ಲಿ ಜಾಸ್ತಿ ರಿಯಲ್ ನಂಬರ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಮತ್ತೆ ಈ ನ್ಯಾಚುರಲ್ ನಂಬರ್ಸ್ ಅವು ಇವೆಲ್ಲ ಸ್ವಲ್ಪ ಸೈಡ್ಗೆ ಇಟ್ಟಿರ್ತೀವಿ. ಸೊ ರಿಯಲ್ ಅಪ್ರೋಚ್ ಅಲ್ಲಿ ಹೋಗ್ತಾ ಹೋಗ್ತೀವಿ. ಈಗ ಒಂದು ಸೆಟ್ ಇದೆ, ಅದನ್ನ ಯಾವಾಗ ನಾವು ಬೌಂಡೆಡ್ ಅಬೋವ್ ಸೆಟ್ ಅಂತ ಕರಿತೀವಿ ಅಂತ ನೋಡ್ಬೇಕಾಗುತ್ತೆ. ಸೊ ವೆನ್ ವಿ ಸೇ ದಟ್ ಎ ಸೆಟ್ ಇಸ್ ಬೌಂಡೆಡ್ ಅಬೋವ್ ಅಂತಂದ್ರೆ ನಾನ್-ಎಂಪ್ಟಿ ಸಬ್ಸೆಟ್ S of R is said to be bounded above if there exists an element A belongs to R such that X is less than or equal to A for all X belongs to S ಅಂತ. ಅಂದ್ರೆ ಬೌಂಡೆಡ್ ಅಬೋವ್ ಅಂತ ಅನ್ಬೇಕಾದ್ರೆ, ಯಾವುದೋ ಒಂದು ಸೆಟ್ ನ ಬೌಂಡೆಡ್ ಅಬೋವ್ ಅಂತ ಅನ್ಬೇಕಾದ್ರೆ ಅಂದ್ರೆ ದೇರ್ ಎಕ್ಸಿಸ್ಟ್ ಎ ನಂಬರ್, ಯಾವುದೋ ಒಂದು ನಂಬರ್ ಎಕ್ಸಿಸ್ಟ್ ಆಗ್ಬೇಕು. ಆ ಸೆಟ್ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗಳು ಕೂಡ ಆ ಸೆಟ್ ಆ ಎಲಿಮೆಂಟ್ ಗಿಂತ ಕಡಿಮೆನೇ ಇರಬೇಕು, ಚಿಕ್ಕವೇ ಇರಬೇಕು. ಅವಾಗ ಅದನ್ನ ಬೌಂಡೆಡ್ ಅಬೋವ್ ಸೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಐ ಸೇ ದಿಸ್ ಇಸ್ ದ ಸೆಟ್ 1 2 3 7 ಅಂತ ಇದೆ. ನೋಡಿ, ನಾನು ಹೇಳ್ತಿದ್ದೀನಿ ದಿಸ್ ಸೆಟ್ ಇಸ್ ಎ ಬೌಂಡೆಡ್ ಅಬೋವ್ ಸೆಟ್. ದಿಸ್ ಇಸ್ ಬೌಂಡೆಡ್ ಅಬೋವ್ ಅಂತ ಕರಿತೀನಿ. ದಿಸ್ ಸೆಟ್ ಇಸ್ ಬೌಂಡೆಡ್ ಅಬೋವ್ ಅಂತ ಕರಿತೀನಿ. ಯಾಕೆ ಅಂತ ಹೇಳ್ತೀರಾ?
ಯಾಕೆ ಅಂದ್ರೆ ನನಗೆ ಒಂದು ರಿಯಲ್ ನಂಬರ್ ಸಿಗುತ್ತೆ, ಆ ರಿಯಲ್ ನಂಬರ್ಗಿಂತ ಇಲ್ಲಿರೋ ಎಲಿಮೆಂಟ್ಸ್ ಗಳೆಲ್ಲ ಕಡಿಮೆ ಇದಾವೆ. ಆ ತರದ ನಂಬರ್ ಸಿಗತ್ತಾ? ಕ್ಯಾನ್ ಯು ಫೈಂಡ್ ಎ ರಿಯಲ್ ನಂಬರ್? Can you find a real number in which all these elements are lesser than that? Yes, I can find so many real numbers, such real numbers. Alva? I can say 8. 8 is a real number, and 8 ನಾವು ಇಲ್ಲರ ಪ್ರತಿಯೊಂದು ಎಲಿಮೆಂಟ್ ಕೂಡ 8 ಗಿಂತ ಕಡಿಮೆ ಇದೆ ತಾನೆ? ಎಸ್ ಸರ್. ಎಸ್, ಅಂದ್ರೆ ಆ ತರದೊಂದು ನಂಬರ್ ಸಿಕ್ಕಿತು ಅಂತ ಅಂದ್ರೆ ನಾನೇಂತ ಹೇಳ್ತೀನಿ, ದಿಸ್ ಈಸ್ ಬೌಂಡೆಡ್ ಅಬೋವ್ ಅಂತ ಹೇಳ್ತೀನಿ. ಬೌಂಡೆಡ್ ಅಬೋವ್ ಅಂದ್ರೆ ಅದೇ ತರ 8 ಸಿಗ್ಬೇಕು ಅಂತ ಅಲ್ಲ, 9, ಯು ಕ್ಯಾನ್ ಟೇಕ್ 9 ಆಲ್ಸೋ. 9 ಅನ್ನೋದು ಒಂದು ನಂಬರ್, ಆ ನಂಬರ್ಗಿಂತ ಇಲ್ಲಿರೋವೆಲ್ಲ ಕಡಿಮೆ ಇದಾವೆ. ಓಕೆ, ಸರ್ ಸೊ ಹಂಗಾಗಿ 7.1 ಹೇಳ್ಬೋದಾ? ಹೇಳ್ಬೋದು 100% ಹೇಳ್ಬೋದು. ಯಾಕಂದ್ರೆ ನಾವು ರಿಯಲ್ ತಗೊಂತಾ ಇರೋದು, ಈಗ ನಾವು ಸಿಸ್ಟಮ್ ಮಾತಾಡ್ತಾ ಇರೋದು ರಿಯಲ್ ಸಿಸ್ಟಮ್. ರಿಯಲ್ ಸರ್. ಸಿಸ್ಟಮ್ ಅಲ್ಲಿ 7.1 ಬರೋದ್ರಿಂದ 7.1 ಕೂಡ ಹೇಳ್ಬೋದು. ಎಸ್, ದೇರ್ ಎಕ್ಸಿಸ್ಟ್ ಎ ಪಾಯಿಂಟ್ 7.1 ಇನ್ ವಿಚ್ ಆಲ್ ದೀಸ್ ಎಲಿಮೆಂಟ್ಸ್ ಆರ್ ಲೆಸ್ಸರ್ ದ್ಯಾನ್ 7.1. ಆ ತರದ್ದು ಒಂದು ನಂಬರ್ ಸಿಗ್ಬೇಕಷ್ಟೇ. ಅಂದ್ರೆ ನಿಮ್ ಕೈಲಿ ಹೇಳೋ ತರ ಇದ್ರೆ ಒಂದು ಸೆಟ್ಗೆ, ನೋಡಪ್ಪ ಇದಕ್ಕಿಂತ ಇಲ್ಲಿರೋವೆಲ್ಲ ಕಡಿಮೆ ಇದಾವಪ್ಪ ಅಂತ ಒಂದು ನಂಬರ್ ಏನಾದ್ರು ನೀವು ಹೇಳೋ ತರ ಇದ್ರೆ, ಸೊ ಆ ಸೆಟ್ ನ ಆತರ ಹೇಳಂಗಾಯ್ತು ಅಂತಂದ್ರೆ ಅವಾಗ ಆ ಸೆಟ್ ನ ಏನಂತ ಕರಿತೀವಿ? ಬೌಂಡೆಡ್ ಅಬೋವ್ ಸೆಟ್ ಅಂತ ಕರಿತೀವಿ. ಬೌಂಡೆಡ್ ಅಬೋವ್ ಅಂತ ಕರಿತೀವಿ. ವೆರಿ ಸಿಂಪಲ್. ಈಗ ಡೆಫಿನೇಷನ್ ಓದಿ ನಿಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ಫಾರ್ ಎವ್ರಿ ಎಕ್ಸ್ ಇನ್ ಎಸ್, ಸಪೋಸ್ ಇಫ್ ಐ ಟೇಕ್ ದಿಸ್ ಇಸ್ ಎಸ್, ಈ ಎಸ್ ನ ಬೌಂಡೆಡ್ ಅಬೋವ್ ಅಂತ ಅನ್ಬೇಕಾದ್ರೆ ಫಾರ್ ಎವ್ರಿ ಎಕ್ಸ್ ಇನ್ ಎಸ್, ಸೊ ದೇರ್ ಎಕ್ಸಿಸ್ಟ್ ಎನ್ ಎ ವಿಚ್ ಈಸ್, ಐ ಮೀನ್ ಎಕ್ಸ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಎ. ಅಂದ್ರೆ ಎನಿ ನಂಬರ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎ ಆರ್ ಕಾಲ್ಡ್ ಅಪ್ಪರ್ ಬೌಂಡ್ಸ್ ಅಂತ ಕರಿತೀವಿ. ಅಪ್ಪರ್ ಬೌಂಡ್ಸ್ ಅಂತ ಕರಿತೀವಿ. ಅಂದ್ರೆ ಬೌಂಡ್ಸ್ ಅಂತ ಅಂದ್ರೆ ನೋಡಿ, ಈಗ 7.1 ನೀನು ಈ ನಂಬರ್ ಸಿಕ್ತು ಅಂತಂದ್ರೆ 7.1 ಮೇಲ್ಗಡೆ ಏನಿದಾವೆ ಅವೆಲ್ಲವೂ ಕೂಡ ಏನಾಗ್ತವೆ? ಅಪ್ಪರ್ ಬೌಂಡ್ಸ್ ಅಂತ ಕರಿತೀವಿ. ಅವೆಲ್ಲ ಡೆಫಿನೆಟ್ಲಿ ಇದಾಗಿರ್ತವೆ ಅಂತ ಅಷ್ಟೇ. ಈಗ ಬೌಂಡೆಡ್ ಬಿಲೋ ಅಂದ್ರೆ ಏನು? ಸೇಮ್ ಡೆಫಿನೇಷನ್. ಅಂದ್ರೆ ಯಾವ್ದೋ ಒಂದು ಸೆಟ್ ಇದೆ ಅಂತ ಅನ್ಕೊಳ್ಳಿ. ಓಕೆನಾ? ಸೊ 1. ಈಗ ನೋಡಿ, ಈಗ ಮತ್ತೆ ಇನ್ನೊಂದು ನಿಮ್ಗೆ ಹೇಳ್ಬೇಕು, ಒಂದು ಸೆಟ್ ಬೌಂಡೆಡ್ ಅಬೋ ಆಗಿರುತ್ತೆ ಅಂತ ಅಲ್ಲ. ಓಕೆನಾ? ನೋಡಿ, ಈಗ ಎನ್ ಅನ್ನೋದು ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಎನ್ ಅನ್ನೋದು ನ್ಯಾಚುರಲ್ ನಂಬರ್ಸ್. ಇದು ಬೌಂಡೆಡ್ ಅಬೋನಾ ಅಂತ ಕೇಳಿದ್ರೆ ನೀವೇನಂತ ಹೇಳ್ಬೇಕು? ನೋ, ಇಟ್ ಈಸ್ ನಾಟ್ ಬೌಂಡೆಡ್ ಅಬೋವ್. ನಾನು ಬೌಂಡೆಡ್ ಅಬೋವ್ ಸೆಟ್ ಆಗಿರ್ಬೇಕಂದ್ರೆ ಏನಂತ ಆಗಿರ್ಬೇಕಂತ ಹೇಳಿದೀನಿ? ನಿಮ್ಗೊಂದು ದೊಡ್ಡ ನಂಬರ್, ಒಂದ್ ನಂಬರ್ ಸಿಗ್ಬೇಕು. ಈ ಸೆಟ್ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಆ ನಂಬರ್ ಗಿಂತ ಕಡಿಮೆ ಇರಬೇಕು. ಆ ತರ ನಂಬರ್ ಹುಡ್ಕಕ್ ಆಗುತ್ತಾ ನಿಮ್ ಕೈಲಿ? ಎನ್ ಇಸ್ ಈಕ್ವಲ್ ಟು 1 2 3 4 ಹಂಗೆ ಹೋಗ್ತಾ ಇರುತ್ತಲ್ವಾ ಇದು. ಸೊ ವೆರಿ ಸಿಂಪಲ್ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಈಗ ನೀವು ಒಂದು ನಂಬರ್ ಹುಡುಕ್ಬೇಕು. ಆ ನಂಬರು ಇಲ್ಲಿರೋಕ್ಕಿಂತ ಜಾಸ್ತಿ ಇರಬೇಕು, ಇಲ್ಲಿರೋ ಎಲ್ಲಾ ಎಲಿಮೆಂಟ್ ಗಿಂತನೂ ಜಾಸ್ತಿ ಇರಬೇಕು. ಆತರ ನಂಬರ್ ಸಿಗುತ್ತಾ ನಿಮ್ಗೆ? ಆತರ ನಂಬರ್ ಸಿಗಲ್ಲ. ಆತರ ನಂಬರ್ ಯಾಕಂದ್ರೆ ನೀನ್ 100 ಹೇಳ್ತಿದ್ಯಾ ಅಂತ ಅಂದ್ರೆ, ಯಾಕಂದ್ರೆ ಇದ್ರಲ್ಲಿ 101 ಇದೆ, 102 ಇದೆ, 100,000 ಎಲ್ಲ ಇದಾವೆ ಅಲ್ವಾ? ಅಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಸೇ ಸಿಂಗಲ್ ನಂಬರ್ ಇನ್ ವಿಚ್ ಆಲ್ ದೀಸ್ ಎಲಿಮೆಂಟ್ಸ್ ಆರ್ ಲೆಸ್ ದನ್ ದಟ್. ಹಂಗಾಗಿ ಈ ಸೆಟ್ ನ ಏನಂತ ಹೇಳ್ಬೋದು ನಾವು? ನಾಟ್ ಬೌಂಡೆಡ್. ನಾಟ್ ಬೌಂಡೆಡ್ ಅಬೋವ್ ಅಂತ ಹೇಳ್ಬೋದು. ನಾಟ್ ಬೌಂಡೆಡ್ ಅಬೋವ್ ಅಂತ ಹೇಳ್ಬೋದು. ಅದಾಗ್ತದಲ್ವಾ? ನಾವು ಇವಾಗ ನೀವು ಪ್ರತಿಯೊಂದನ್ನು ಹೇಳ್ತಾ ಹೋಗಿ. ನಾವು ಅದೇ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ಇಫ್ ಐ ಟೇಕ್ ದ ಇಂಟರ್ವಲ್ 1 to 3, is it bounded above? ಎಸ್ ಸರ್. Yes, it is bounded above. ಯಾಕಂದ್ರೆ ನಾನು ಸಪೋಸ್ 4 ಅಂತ ತಗೊಂಡ್ರೆ, ಇಫ್ ಐ ಸೇ 4 ಅಂದ್ರೆ ಒಂದ್ ನಂಬರ್ ಹೇಳೋ ತರ ಇರ್ಬೇಕು. ಆ ಹೇಳೋ ನಂಬರು ಯುನಿಕ್ ಇಲ್ಲ. ಓಕೆನಾ? ಯಾವ ನಂಬರ್ ಬೇಕಾದ್ರೆ ನೋಡಿ, ಇಲ್ಲಿ ನಾನು 8 ಅಂತ ಹೇಳಿದೆ, 9 ಅಂತ ಹೇಳಿದೆ, ಯಾರೋ ಒಬ್ರು 7.1 ಅಂತ ಹೇಳಿದ್ರು, ಇನ್ನೊಬ್ರು ಯಾರೋ 7.00001 ಅಂತ ಹೇಳ್ತಾರೆ. ತೊಂದ್ರೆ ಇಲ್ಲ, ದೀಸ್ ಆರ್ ಆಲ್ ದ ನಂಬರ್ಸ್. ಸೊ ಇಟ್ ಈಸ್ ನಾಟ್ ಯುನಿಕ್. ಇನ್ನು ಸಿಂಗಲ್ ನಂಬರ್ ಹೇಳ್ಬೇಕಂತ ಅಲ್ಲ, ಅದು ಮುಂದೆ ಬರುತ್ತೆ ಆ ನಂಬರ್ ಯಾವುದು, ಯಾಕೆ ಸಿಂಗಲ್ ನಂಬರ್, ಸಿಂಗಲ್ ಅಪ್ರೋಚ್ ಹೋಗ್ತೀವಿ ಅಂತ. ಈಗ ನಿಮ್ಗೆ ಒಂದು ನಂಬರ್ ಹೇಳೋ ತರ ಇರ್ಬೇಕಷ್ಟೇ. ಆ ನಂಬರ್ ಹೇಳ್ಬೇಕು, ಆ ನಂಬರ್ಗಿಂತ ಇಲ್ಲಿರೋವೆಲ್ಲ ಕಡಿಮೆ ಇರಬೇಕು. ಅಷ್ಟೇ ಬೌಂಡೆಡ್ ಅಬೋವ್ ಮೀನಿಂಗ್. ಬೌಂಡೆಡ್ ಅಬೋವ್ ಸೆಟ್, ಅವಾಗ ಸೆಟ್ ನ ಬೌಂಡೆಡ್ ಅಬೋವ್ ಅಂತ ಕರಿತೀವಿ. ಇದು ಬೌಂಡೆಡ್ ಅಬೋವ್ ಸೆಟ್ ಹೌದಾ ಅಲ್ವಾ? ಇದು ಇಂಟರ್ವಲ್ ಬೌಂಡೆಡ್ ಅಬೋವ್. ಎಸ್, ದಿಸ್ ಇಸ್ ಬೌಂಡೆಡ್ ಅಬೋವ್. ಯಾಕಂದ್ರೆ ನಾನು ಹೇಳ್ತಿದ್ದೀನಿ 4 ಅಂತ ಒಂದು ನಂಬರ್ ಇದೆ ಸರ್, ಸೊ ಅದರಲ್ಲಿ ಅದಕ್ಕಿಂತ ಇಲ್ಲಿರೋವೆಲ್ಲ ಕಡಿಮೆ ಇದಾವೆ. ಯು ಟೇಕ್ ಎನಿ ರಿಯಲ್ ನಂಬರ್ ಇನ್ ದ ಇಂಟರ್ವಲ್, ಇಂಟರ್ವಲ್ ಇಸ್ ಆಲ್ಸೋ ಎ ಸೆಟ್, ಇದರಲ್ಲಿರೋ ಎಲ್ಲವೂ ಕೂಡ ಇದಕ್ಕಿಂತ ಕಡಿಮೆ ಇದಾವೆ. ಹಂಗಾಗಿ ದಿಸ್ ಇಸ್ ಬೌಂಡೆಡ್ ಅಬೋವ್. ಓಕೆ, ವಾಟ್ ಅಬೌಟ್ ಕ್ಯೂ? ವಾಟ್ ಅಬೌಟ್ ಕ್ಯೂ? No, sir.
No. ಕ್ಯೂ ಅಲ್ಲೂ ಅಷ್ಟೇ ದೊಡ್ಡ ನಂಬರ್ ಹೇಳಕ್ಕಾಗಲ್ಲ ನಿಮ್ಗೆ. ಕ್ಯೂ ಅಲ್ಲಿರೋ ಎಲ್ಲಾ ಎಲಿಮೆಂಟ್ ಗಿಂತ ಒಂದು ದೊಡ್ಡ ನಂಬರ್ ನೆವರ್ ಪಾಸಿಬಲ್. ಸೊ ವಾಟ್ ಅಬೌಟ್ ಆರ್? ಆರ್ ಇಸ್ No, sir. No, sir. ಆರ್ ಕೂಡ ಹೇಳಕ್ಕಾಗಲ್ಲ. ಓಕೆನಾ? ಸೊ ಹಂಗಾಗಿ ದೀಸ್ ಆರ್ ಆಲ್ ಅನ್ಬೌಂಡೆಡ್. ಬೌಂಡೆಡ್ ಅಂದ್ರೆ ಎಕ್ಸಾಕ್ಟ್ಲಿ ರಿವರ್ಸ್. ಓಕೆನಾ? ಸೊ ಈಗ ನೋಡಿ, ಒಂದು ಚಿಕ್ಕ ನಂಬರ್ ಹೇಳ್ಬೇಕು ಈಗ. ಸೊ 1 2 3 4 ಅಂತ ಇದೆ. ಓಕೆ, 1 2 3 4 ದಿಸ್ ಇಸ್ ಎ ಸೆಟ್. ಈ ಸೆಟ್ ಬೌಂಡೆಡ್ ಬಿಲೋನಾ ಅಂತ ಅಂದ್ರೆ ಒಂದ್ ನಂಬರ್ ಎಕ್ಸಿಸ್ಟ್ ಆಗ್ಬೇಕು, ಇಲ್ಲಿರೋ ಎಲ್ಲ ಅದಕ್ಕಿಂತ ದೊಡ್ಡವಿರ್ಬೇಕು. ಅಂದ್ರೆ ನಿಮ್ಗೆ ಒಂದು ಚಿಕ್ಕ ನಂಬರ್ ಎಕ್ಸಿಸ್ಟ್ ಆಗ್ಬೇಕು, ಇದಕ್ಕಿಂತ ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಗಿಂತ ಒಂದು ಚಿಕ್ಕ ನಂಬರ್ ಎಕ್ಸಿಸ್ಟ್ ಆಗ್ಬೇಕು. ಅಂತ ನಂಬರ್ ಎಕ್ಸಿಸ್ಟ್ ಆಗುತ್ತಾ ರಿಯಲ್ ನಂಬರ್ ಅಲ್ಲಿ? Yes, sir. 100% ಆಗುತ್ತೆ ಎಕ್ಸಿಸ್ಟ್ sir. ಆಗುತ್ತೆ. ಓಕೆನಾ? Zero. 0 ಎಕ್ಸಿಸ್ಟ್ ಆಗುತ್ತೆ. 0 ಅನ್ನೋದು ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಗಿಂತ ಚಿಕ್ಕದು. -1 ಎಕ್ಸಿಸ್ಟ್ ಆಗುತ್ತೆ. -1 ಅನ್ನೋದು ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಗಿಂತ ಚಿಕ್ಕದು. ಅದೇ ತರ -2 ಎಕ್ಸಿಸ್ಟ್ ಆಗುತ್ತೆ. ಎಕ್ಸಿಸ್ಟ್ ಆಗ್ಬೇಕಷ್ಟೇ, ಎಷ್ಟನ ಎಕ್ಸಿಸ್ಟ್ ಆಗ್ಲಿ. ಓಕೆನಾ? ಅಟ್ಲೀಸ್ಟ್ ಒಂದಾದ್ರೂ ಎಕ್ಸಿಸ್ಟ್ ಆಗುತ್ತಾ? ಎಸ್ ಆಗುತ್ತೆ. ಹಂಗಾಗಿ ದಿಸ್ ಇಸ್ ಬೌಂಡೆಡ್ ಬಿಲೋ. ನೋಡಿ, ಅರ್ಥ ಮಾಡ್ಕೊಳ್ಳಿ. ರಫ್ ಆಗಿ ಹೇಳ್ಬೇಕಂತಂದ್ರೆ ಬೌಂಡೆಡ್ ಅಬೋ ಅಂತಂದ್ರೆ ಅಲ್ಲಿರೋ ನಂಬರ್ ಗಿಂತ ದೊಡ್ಡ ನಂಬರ್ ಎಕ್ಸಿಸ್ಟ್ ಆಗ್ಬೇಕು. ಬೌಂಡೆಡ್ ಅಬೋ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಬೌಂಡೆಡ್ ಅಬೋ ಅಂತಂದ್ರೆ ಸೆಟ್ ಅಲ್ಲಿರೋ ಎಲಿಮೆಂಟ್ಸ್ ಗಿಂತ ಒಂದು ದೊಡ್ಡ ನಂಬರ್ ಎಕ್ಸಿಸ್ಟ್ ಆಗ್ಬೇಕು. ಬೌಂಡೆಡ್ ಬಿಲೋ ಅಂತಂದ್ರೆ ಸೆಟ್ ಅಲ್ಲಿರೋ ಎಲಿಮೆಂಟ್ಸ್ ಗಿಂತ ಒಂದು ಚಿಕ್ಕ ನಂಬರ್ ಎಕ್ಸಿಸ್ಟ್ ಆಗ್ಬೇಕು, ಅದಕ್ಕಿಂತ ಚಿಕ್ಕ ನಂಬರ್ ಎಕ್ಸಿಸ್ಟ್ ಆಗ್ಬೇಕು. ಓಕೆನಾ? ಅವಾಗ ನಾವೇನಂತ ಹೇಳ್ತೀವಿ? ಬೌಂಡೆಡ್ ಬಿಲೋ ಅಂತ ಹೇಳ್ತೀವಿ. ಸಪೋಸ್ ಇಫ್ ಯು ಟೇಕ್ ನ್ಯಾಚುರಲ್ ನಂಬರ್ಸ್ ಎನ್ ಅಂತ ತಗೊಳ್ಳಿ. ಎನ್ ಬೌಂಡೆಡ್ ಬಿಲೋನಾ? No, sir. ಎಸ್, ಇಟ್ ಈಸ್ ಬೌಂಡೆಡ್ ಬಿಲೋ. ಯಾಕೆ? 0 ಇದೆ ಸರ್. ಯಾಕಂದ್ರೆ ಎನ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ 1 2 3 4 5 ಇದೆಯಲ್ವಾ, ಹಿಂಗೆ ಹೋಗ್ತಾ ಇರುತ್ತಲ್ವಾ. ಬೌಂಡೆಡ್ ಬಿಲೋ. ಈಗ ಇಲ್ಲಿರೋ ಎಲ್ಲಾ ಎಲಿಮೆಂಟ್ ನಂಬರ್ ಗಿಂತ ಒಂದು ಚಿಕ್ಕ ನಂಬರ್ ಸಿಗುತ್ತಾ? ಸಿಗಲ್ಲ. ಸಿಗುತ್ತೆ, ಆಬ್ವಿಯಸ್ಲಿ ಸಿಗುತ್ತೆ. 0 ಸಿಗುತ್ತೆ, 1 ಸಿಗುತ್ತೆ. ನೋಡಿ, ಈ ಲೆಸರ್ ದೆನ್ ಆರ್ ಈಕ್ವಲ್ ಟು ಇರ್ಬೇಕು ಅಲ್ವಾ? ಹಂಗ ಲೆಸರ್ ದೆನ್ ಆರ್ ಈಕ್ವಲ್ ಟು ಇರ್ಬೇಕು ಅಂದ್ರೆ 1 ಕೂಡ ನೀವು ತಗೋಬಹುದು. ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗಳು ಕೂಡ 1 ಅಥವಾ 1 ಚಿಕ್ಕ ದೊಡ್ಡವಿದೆ ತಾನೆ. ಹಾಗಾಗಿ 1 ಕೂಡ ಯು ಕ್ಯಾನ್ ಕನ್ಸಿಡರ್ 1 ಆಲ್ಸೋ. ಓಕೆನಾ? 1 ಸಿಗುತ್ತೆ, 0 ಸಿಗುತ್ತೆ, -1 ಸಿಗುತ್ತೆ, -2 ಸಿಗುತ್ತೆ, ಅಂಡ್ ಸೋ ಆನ್. ಎಷ್ಟೊಂದು ಸಿಗ್ತಾ ಹೋಗ್ತಾವಲ್ವಾ. ಒಂದು ಚಿಕ್ಕ ನಂಬರ್ ಸಿಗುತ್ತಾ? ಸಿಗಲ್ವಾ? ಇಲ್ಲಿರೋ ಎಲ್ಲಾ ಎಲಿಮೆಂಟ್ ಗಿಂತ ಒಂದು ಚಿಕ್ಕ ನಂಬರ್ ಸಿಗುತ್ತಾ? ಸಿಗಲ್ವಾ? ರಿಯಲ್ ವ್ಯಾಲ್ಯೂನಲ್ಲಿ ನಾವ್ ಹೇಳ್ತಾ ಇದ್ರು ರಿಯಲ್ ಅಪ್ರೋಚ್. ಚಾಪ್ಟರ್ ನೇಮೇ ಹೇಳಿದೀನಿ ನಾನು, ರಿಯಲ್ ನಂಬರ್ ಸಿಸ್ಟಮ್ ಅಂತ. ಇಲ್ಲಿ ನಾವು ರಿಯಲ್ ನಂಬರ್ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ, ಅದನ್ನ ಏಮ್ ಆಗಿ ಇಟ್ಕೊಂಡು ಮಾತಾಡ್ತಾ ಇದೀವಿ. ಓಕೆನಾ? ಸೊ ಸಿಮಿಲರ್ಲಿ ಐ ಹೋಪ್ ಅರ್ಥ ಆಯ್ತು ಅಂತ. ಒಂದು ಕ್ಯೂ ಬೌಂಡೆಡ್ ಬಿಲೋನಾ? ಚಿಕ್ಕ ನಂಬರ್ No, sir. ಹೇಳಕ್ಕಾಗತ್ತಾ? No, sir. ಕ್ಯೂ ಹೇಳಕ್ಕಾಗಲ್ಲ. ಆರು ರಿಯಲ್ ಇಲ್ಲ ನಂಬರ್? sir. No. ರಿಯಲ್ ನಂಬರ್ನು ಹೇಳಕ್ಕಾಗಲ್ಲ ನಾವು ಏನಾಗುತ್ತೆ ಅಂತ. ಈಗ ಇಷ್ಟು ಆಯ್ತು, ಬೌಂಡೆಡ್ ಬಿಲೋ ಆಯ್ತು, ಬೌಂಡೆಡ್ ಅಬೋ ಆಯ್ತು. ಕ್ಲಿಯರ್ ಅಲ್ಲ? ರಫ್ ಆಗಿ ಹೇಳ್ಬೇಕಂತಂದ್ರೆ ಬೌಂಡೆಡ್ ಅಬೋ ಅಂತ ಅಂದ್ರೆ ಎಂತ ನಂಬರ್ ಎಕ್ಸಿಸ್ಟ್ ಆಗಬೇಕು? ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಗಿಂತ ಒಂದು ದೊಡ್ಡ ನಂಬರ್ ಎಕ್ಸಿಸ್ಟ್ ಆಗಬೇಕು. ಬೌಂಡೆಡ್ ಬಿಲೋ ಅಂತಂದ್ರೆ ಅಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ ಗಿಂತ ಒಂದು ಚಿಕ್ಕ ನಂಬರ್ ಎಕ್ಸಿಸ್ಟ್ ಆಗಬೇಕು. ಇಷ್ಟೇ ಡೆಫಿನಿಷನ್. ಓಕೆನಾ? ರಫ್ಲಿ ಅರ್ಥ ಮಾಡ್ಕೊಳಕ್ ಹೋದ್ರೆ ನೆಕ್ಸ್ಟ್ ಡೆಫಿನಿಷನ್ ಬರುತ್ತೆ ಬೌಂಡೆಡ್ ಸೆಟ್ ಅಂತ ಬರುತ್ತೆ. ಒಂದು ಸೆಟ್ ನ, ಯಾವುದೋ ಒಂದು ಸೆಟ್ ನ ನಾವು ಬೌಂಡೆಡ್ ಅಂತ ಯಾವಾಗ ಹೇಳ್ತೀವಿ ಅಂತ ಅಂದ್ರೆ ಅದು ಬೌಂಡೆಡ್ ಅಬೋನು ಆಗಿರ್ಬೇಕು, ಬಿಲೋನು ಆಗಿರ್ಬೇಕು. ಬೌಂಡೆಡ್ ಅಬೋ ಅಂಡ್ ಬೌಂಡೆಡ್ ಬಿಲೋ ಎರಡೂ ಆಗಿತ್ತು ಅಂತ ಅಂದ್ರೆ ವಿ ಸೇ ದ ಸೆಟ್ ಇಸ್ ಬೌಂಡೆಡ್. ಅಂದ್ರೆ ನಿಮ್ಗೆ ಚಿಕ್ಕ ನಂಬರು ಎಕ್ಸಿಸ್ಟ್ ಆಗ್ಬೇಕು, ದೊಡ್ಡ ನಂಬರು ಎಕ್ಸಿಸ್ಟ್ ಆಗ್ಬೇಕು. ಓಕೆನಾ? ಒಂದು ಸೆಟ್ಗೆ ಚಿಕ್ಕ ನಂಬರು ಎಕ್ಸಿಸ್ಟ್ ಆಗಿ ದೊಡ್ಡ ನಂಬರು ಎಕ್ಸಿಸ್ಟ್ ಆದ್ರೆ ಅವಾಗ ಹೇಳ್ತೀವಿ ದ ಸೆಟ್ ಈಸ್ ಬೌಂಡೆಡ್ ಅಂತ. ಅದಲ್ವಾ? ಸೊ ಹೆಂಗ್ ಹೇಳ್ತೀವಿ ಅಂತ ನೋಡಿ. ಈಗ ಸಪೋಸ್ ಕೇಳಿ, ಎನ್ ಅನ್ನೋದು ಬೌಂಡೆಡಾ? No, sir. ಎನ್ ಅನ್ನೋದು ಇಟ್ ಈಸ್ ನಾಟ್ ಬೌಂಡೆಡ್. ಓಕೆನಾ? ಸೊ ನಾಟ್ ಬೌಂಡೆಡ್. ಯಾಕೆ ಅಂತ ಅಂದ್ರೆ ಇದು ಬೌಂಡೆಡ್ ಅಬೋನಾ ಬಿಲೋನಾ? Below. Below. ಇಟ್ ಈಸ್ ಬೌಂಡೆಡ್ ಬಿಲೋ ಬಟ್ ನಾಟ್ ಅಬೋವ್. ಓಕೆನಾ? ಚಿಕ್ಕ ನಂಬರ್ ಹೇಳ್ಬೋದು, ದೊಡ್ಡ ನಂಬರ್ ಹೇಳಕ್ ಆಗಲ್ಲ. ಓಕೆನಾ? ಸೊ ಹಂಗಾಗಿ ಇದು ಬೌಂಡೆಡ್, ನಾಟ್ ಬೌಂಡೆಡ್ ಅಬೋ. ನಾಟ್ ಬೌಂಡೆಡ್ ಅಬೋ ಅಂತ ಅಂದ್ರೆ ಇಟ್ ಈಸ್ ನಾಟ್ ಬೌಂಡೆಡ್ ಅಷ್ಟೇ. ಈಗ ಹೇಳಿ ನನಗೆ, 1 2 3 4 ಅನ್ನೋದು ಬೌಂಡೆಡಾ? ಡಸ್ ದಿಸ್ Yes, ಸೆಟ್ sir. ಇಸ್ ಬೌಂಡೆಡ್? Yes. ಎಸ್. ಐ ಸೇ ದಿಸ್ ಇಸ್ ಬೌಂಡೆಡ್ ಬಿಟ್ವೀನ್ ಅಂದ್ರೆ x is less than or equal to 5 ಅಥವಾ 4 ಐ ಕ್ಯಾನ್ ಸೇ. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಂತ ಹೇಳ್ಬೋದಲ್ವಾ? ಅಂದ್ರೆ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದ ಎ, ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದಿಸ್ ಸೆಟ್ ಎಸ್. ಸೊ ಐ ಸೇ ದಿಸ್ ಇಸ್ ಎಸ್. ಸೊ ಎವ್ರಿ ಎಲಿಮೆಂಟ್ ಆಫ್ ಎಸ್ ಈಸ್ ಬೌಂಡೆಡ್ ಬಿಟ್ವೀನ್ 0 and 5. ಇದು ನಿಂಗೆ ಬರೀಬೇಕಂತ ಏನಿಲ್ಲ. ಸೊ ಇಟ್ ಈಸ್ ಎವ್ರಿ ಎಲಿಮೆಂಟ್ಸ್ ಆರ್ ಬೌಂಡೆಡ್ ಬಿಟ್ವೀನ್ 0 and 1 and 4 ಆಲ್ಸೋ. ಹೌದಲ್ವಾ? ಹಿಂಗೂ ಬರೀಬಹುದು ಇದನ್ನ.
ಅಂದ್ರೆ ನನ್ಗೆ 2 ನಂಬರ್ ಹೇಳೋ ಚಾನ್ಸಸ್ ಇರಬೇಕು. ನನ್ಗೆ 2 ನಂಬರ್ ಹೇಳೋ ತರ ಸಿಕ್ಕದು, 2 ನಂಬರ್ ಸಿಕ್ಕಿದ್ವು, ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗಳು ಕೂಡ 2 ನಂಬರ್ ಮಧ್ಯೆನೇ ಇದಾವೆ ಅನ್ನೋ ತರ ಆದ್ರೆ ಅವಾಗ ಇದನ್ನ ಬೌಂಡೆಡ್ ಅಂತ ಕರಿತೀವಿ. ದಿಸ್ ಸೆಟ್ ಇಸ್ ಬೌಂಡೆಡ್. ಓಕೆ. ಆರ್ ಬೌಂಡೆಡ್? No, sir. ಆರ್ ಇಸ್ ಅನ್ಬೌಂಡೆಡ್. ಆರ್ ಈಸ್ ಅನ್ಬೌಂಡೆಡ್. ಕ್ಯೂ ಈಸ್ ಅನ್ಬೌಂಡೆಡ್. ಓಕೆನಾ? ನೋಡಿ, ಕ್ಯೂ ಏನು? ಅನ್ಬೌಂಡೆಡ್. ಕ್ಯೂ ಸಿ ಏನು? ಅನ್ಬೌಂಡೆಡ್. Unbounded. ಸೊ ಸೆಟ್ ಆಫ್ ಆಲ್ ಇಂಟೀಜರ್ಸ್ ಏನು? ಅನ್ಬೌಂಡೆಡ್. Unbounded. ಇದೇನು? ಮೈನಸ್ ಇನ್ಫಿನಿಟಿ ಕಾಮ 1 ಏನು? Bounded Bounded above. above. Bounded above. ಬೌಂಡೆಡ್ ಅಬೋ, ಬೌಂಡೆಡ್ Not bounded ನಾಟ್ below. ಬೌಂಡೆಡ್ ಬಿಲೋ. ಸೊ ಇಟ್ ಈಸ್ ನಾಟ್ ಬೌಂಡೆಡ್. Bound. ಇದು ಬೌಂಡೆಡ್ ಅಲ್ಲ ಇದು. ಓಕೆನಾ? ಸೊ 2 ಕಾಮ ಇನ್ಫಿನಿಟಿ ಇಟ್ ಈಸ್ ಆಲ್ಸೋ ನಾಟ್ ಬೌಂಡೆಡ್. Bounded. ಇವೆಲ್ಲ ನಾಟ್ ಬೌಂಡೆಡ್. ಸೊ ಅರ್ಥದಲ್ವಾ ಬೌಂಡೆಡ್ ಅಂತ ಅಂದ್ರೆ? Yes, sir. ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ 1 2 3 4 ಅದೇ ಅದೀನಿ. ನೋಡಿ ಈಗ ನೆನ್ಪಿಟ್ಕೊಳ್ಳಿ, ಎವ್ರಿ ಫೈನೈಟ್ ಸೆಟ್ಸ್ ಆರ್ ಬೌಂಡೆಡ್. ಯಾವುದೇ ಯು ಟೇಕ್ ಎನಿ ಫೈನೈಟ್ ಸೆಟ್, ದೇ ಆರ್ ಆಲ್ವೇಸ್ ಬೌಂಡೆಡ್ ಸೆಟ್ಸ್. ಓಕೆನಾ? ಸೊ ಯಾವತ್ತೂ ಬೌಂಡೆಡ್ ಆಗಿದ್ದೇ ಇರ್ತವೆ. ಯಾಕಂದ್ರೆ ನಿಮ್ಗೆ 2 ನಂಬರ್ ಈಸಿಯಾಗಿ ಹೇಳ್ಬೋದು. ಫೈನೈಟ್ ಸೆಟ್ ಅಂತ ಅಂದ್ರೆ ಈಸಿಯಾಗಿ ಹೇಳ್ಬೋದು 2 ನಂಬರ್ನ. ಸೊ ಎವ್ರಿ ಫೈನೈಟ್ ಸೆಟ್ಸ್ ಆರ್ ಬೌಂಡೆಡ್. ನೆನ್ಪಿಟ್ಕೊಳ್ಳಿ. ಎನ್, ಡಬ್ಲ್ಯೂ, ಝೆಡ್, ಕ್ಯೂ, ಕ್ಯೂ ಸಿ, ಆರ್, ದೀಸ್ ಆರ್ ಆಲ್ ವಾಟ್? ಬೌಂಡೆಡ್ ಅಬೋವ್ ಸೆಟ್ಸ್. ಅಂದ್ರೆ ಬೌಂಡೆಡ್ ಅಬೋವ್ ಸೆಟ್ಸ್ ಅಂತ ಹಂಗೆ ಹೇಳಕ್ಕಾಗಲ್ಲ. ಯಾಕೆಂದ್ರೆ 6 ಬೌಂಡೆಡ್ ಅಬೋನು ಅಲ್ಲ. ಇದು ಸ್ಟೇಟ್ಮೆಂಟ್ ಬೇಡ ಬಿಡಿ, ಹಾಕಿ ದೇ ಆರ್ ಅನ್ಬೌಂಡೆಡ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದಾವೆ. ದೇ ಆರ್ ನಾಟ್ ಬೌಂಡೆಡ್. ಹೌದಲ್ಲ? ಒಪ್ಪೋತಿರಲ್ಲ? ದೀಸ್ ಸೆಟ್ಸ್ ಆರ್ ನಾಟ್ ಬೌಂಡೆಡ್. Yes, ಎವ್ರಿ sir. ಇಂಟರ್ವಲ್ ಆಫ್ ಫೈನೈಟ್ ಲೆಂತ್ ಆರ್ ಬೌಂಡೆಡ್. ಅರ್ಥ ಮಾಡ್ಕೊಳ್ಳಿ. ಎವ್ರಿ ಇಂಟರ್ವಲ್ಸ್ ಆಫ್ ಫೈನೈಟ್ ಲೆಂತ್ ಆರ್ ಬೌಂಡೆಡ್. ಓಕೆನಾ? ಸೊ ದೀಸ್ ಆರ್ ಆಲ್ ಬೌಂಡೆಡ್. ಈಗ ನೋಡಿ, ನಾನು ಅಂತ ಹೇಳ್ತಿದ್ದೀನಿ, ಈಗ 1, 5 ಅಂತ ಇದೆ. ದ ಲೆಂತ್ ಆಫ್ ದಿ ಇಂಟರ್ವಲ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ, ಈ ಬಿ ಮೈನಸ್ ಎ ಅನ್ನೋದು ಲೆಂತ್ ನ ತಗೊಂತೀವಿ ನಾವು. ಬಿ ಮೈನಸ್ ಎ ಅಂದ್ರೆ 5 ಮೈನಸ್ 1 ಇಸ್ ಈಕ್ವಲ್ ಟು 4. ದ ಲೆಂತ್ ಆಫ್ ದಿಸ್ ಇಂಟರ್ವಲ್ ಇಸ್ 4 ಅಂತ ಹೇಳ್ತೀವಿ. ಅಂದ್ರೆ ಈ ನಂಬರು ಮೈನಸ್ ಈ ನಂಬರು, ದೊಡ್ಡ ನಂಬರು ಮೈನಸ್ ಚಿಕ್ಕ ನಂಬರು ಮಾಡಿದಾಗ ಏನ್ ಸಿಗುತ್ತೆ ನಂಬರು, ಆ ನಂಬರ್ನ ಲೆಂತ್ ಆಫ್ ದಿ ಇಂಟರ್ವಲ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಲ್ವಾ? ಸೊ ದಿಸ್ ಸೆಟ್ ಏನಿದೆ, ಸಾರಿ, ಆಲ್ ದ ಇಂಟರ್ವಲ್ಸ್ ಆಫ್ ಫೈನೈಟ್ ಲೆಂತ್ ಆರ್ ಬೌಂಡೆಡ್ ಅಂತ ಕರಿತೀವಿ. ಯಾಕಂದ್ರೆ ನಂಬರ್ಗಳು ಹೇಳ್ಬೋದಲ್ಲ. Yes, sir. Yes, sir. ಅಂಡ್ ದೀಸ್ ನಂಬರ್ಸ್, ದೀಸ್ ಇಂಟರ್ವಲ್ಸ್ ಆರ್ ಅನ್ಬೌಂಡೆಡ್. ಅಂದ್ರೆ ಮೈನಸ್ ಇನ್ಫಿನಿಟಿ ಕಾಮ ಎ ಇರ್ಬೋದು, ಎ ಕಾಮ ಇನ್ಫಿನಿಟಿ, ಈ ತರ ಏನೇ ಇನ್ಫಿನಿಟಿ ಅಂತ ಬಂತು ಅಂದ್ರೆ ಅನ್ಬೌಂಡೆಡ್. ಕ್ಲಿಯರ್ ಆಯ್ತಲ್ವಾ? ನೋಡಿ, ಎವ್ರಿ ಫೈನೈಟ್ ಸೆಟ್ ಇಸ್ ಬೌಂಡೆಡ್. ಇದು ಗೊತ್ತಾಯ್ತು ನಿಮ್ಗೆ. ಎವ್ರಿ ಇನ್ಫೈನೈಟ್ ಸೆಟ್ ಮೇ ಆರ್ ಮೇ ನಾಟ್ ಬಿ ಬೌಂಡೆಡ್. ನೋಡಿ, ಇನ್ಫೈನೈಟ್ ಸೆಟ್ ಅಂದ ತಕ್ಷಣ ನಮ್ಗೆ ಅನ್ಬೌಂಡೆಡ್ ಅಂತ ಹೇಳಕ್ ಆಗಲ್ಲ. ಓಕೆನಾ? ಏನು, ಎವ್ರಿ ಇನ್ಫೈನೈಟ್ ಸೆಟ್ಗೆ 2 ಪಾಸಿಬಿಲಿಟಿ ಇರುತ್ತೆ. ಒಂದು ಬೌಂಡೆಡ್ ಆಗಿರ್ಬೋದು, ಇಲ್ಲ ಬೌಂಡೆಡ್ ಆಗದೇ ಇರ್ಬೋದು. ನೋಡಿ, ಎನ್ ಇಸ್ ಅನ್ ಇನ್ಫೈನೈಟ್ ಸೆಟ್, ಇಟ್ ಈಸ್ ಅನ್ಬೌಂಡೆಡ್. ಒಪ್ಕೋತೀರಾ? Yes, sir. ಇದ್ರಲ್ಲಿ ಯಾವ್ದಿಲ್ಲ ಬೌಂಡೆಡ್ Yes, ಅಂದ್ರೆ sir. ದೊಡ್ಡ Above. ನಂಬರ್ ಸಿಗಲ್ಲ. Bounded above. ಅನ್ಬೌಂಡೆಡ್ ಅಬೋ. ಬಟ್ ದಿಸ್ ಇಸ್ ಆಲ್ಸೋ ಇನ್ ಇನ್ಫೈನೈಟ್. ಎವ್ರಿ ಇಂಟರ್ವಲ್ಸ್ ಆರ್ ಇನ್ಫೈನೈಟ್. ಹೌದಾ ಇಲ್ವಾ? Yes, ಎವ್ರಿ sir. ಇಂಟರ್ವಲ್ಸ್ ಆರ್ ಇನ್ಫೈನೈಟ್, ಬಟ್ ಇಟ್ ಈಸ್ ಬೌಂಡೆಡ್. ಅಂದ್ರೆ ನಾನು 2 ನಂಬರ್ ಹೇಳ್ಬೋದು, ಆ 2 ನಂಬರ್ ಮಧ್ಯೆನೇ ಇಲ್ಲಿದಾವೆಲ್ಲ ವ್ಯಾಲ್ಯೂಸ್ ಇದಾವೆ ಅಂತ ಹೇಳ್ಬೋದು. ಇಂಟರ್ವಲ್ ಇಸ್ ಬೌಂಡೆಡ್. ದಿಸ್ ಇಂಟರ್ವಲ್ ಇಸ್ ಬೌಂಡೆಡ್. ಓಕೆನಾ? ಸೊ ಇನ್ಫೈನೈಟ್ ಗೆ there are 2 possibilities. It may bounded or it may not be bounded. ಓಕೆನಾ? ಸೊ ದಿಸ್ ಇಸ್ these are the examples. ನೆಕ್ಸ್ಟ್ ಗ್ರೇಟೆಸ್ಟ್ ಎಲಿಮೆಂಟ್ ಅಂಡ್ ಲೀಸ್ಟ್ ಎಲಿಮೆಂಟ್ ಅಂತ ಬರುತ್ತೆ. ಗ್ರೇಟೆಸ್ಟ್ ಎಲಿಮೆಂಟ್ ಅಂಡ್ ಲೀಸ್ಟ್ ಎಲಿಮೆಂಟ್ ಅಂತ ಅಂದ್ರೆ, ಎಸ್ ಅನ್ನೋದು ಒಂದು ನಾನ್ ಎಂಪ್ಟಿ ಸೆಟ್ ಆಗಿರುತ್ತೆ. ಯಾವುದೋ ಒಂದು ಎಲಿಮೆಂಟ್ ನ ಗ್ರೇಟೆಸ್ಟ್ ಎಲಿಮೆಂಟ್ ಅಂತ ಅನ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಏನಾಗಿರ್ಬೇಕಂದ್ರೆ ಅದು ಆ ಸೆಟ್ ಒಳಗಡೆ ಇರಬೇಕು. ಆ ಸೆಟ್ ಒಳಗಡೆ ಎಲಿಮೆಂಟ್ ಇರಬೇಕು. ಮತ್ತೆ ಆ ಎಲಿಮೆಂಟ್ ಗಿಂತ ಎಲ್ಲವೂ ಚಿಕ್ಕವಾಗಿರ್ಬೇಕು. ಅದು ದೊಡ್ಡ ನಂಬರೇ ಆ ದೊಡ್ಡ ನಂಬರ್ ಹೇಳಿದ್ನಲ್ಲ, ಅಟ್ಲೀಸ್ಟ್ 1 ನಂಬರ್ ಇರಬೇಕು ಅಂತ. ಅದು ಸೆಟ್ ಒಳಗಡೆನೆ ಇದ್ರೆ ಆ ದೊಡ್ಡ ನಂಬರು, ಅದನ್ನ ಗ್ರೇಟೆಸ್ಟ್ ಎಲಿಮೆಂಟ್ ಅಂತ ಕರಿತೀವಿ. ಅಪ್ಪರ್ ಬೌಂಡ್ಸ್, ಲೋವರ್ ಬೌಂಡ್ಸ್ ಅಂತ ಏನ್ ಮಾತಾಡಿದೆ ಅವಾಗ ನಾನೀಗ? ಈಗ ಸಪೋಸ್ ಇಟ್ ಟೇಕ್ 1 2 3 4 ಅಂತ ಮಾತಾಡಿದೆ ಅಲ್ವಾ ನಾನು? ದಿಸ್ ಇಸ್ ಎ ಬೌಂಡೆಡ್ ಸೆಟ್. ಈಗ ನಾನು ಏನಂತ ಹೇಳಿದೆ ಅಂತಂದ್ರೆ, ಅಪ್ಪರ್ ಬೌಂಡ್ಸ್ ಹೇಳಿ ಇದಕ್ಕೆ ಅಂತ ಕೇಳಿದ್ರೆ ಏನೇನು ಅಪ್ಪರ್ ಬೌಂಡ್ಸ್ ಹೇಳ್ಬೋದು? 4 ಇಸ್ ಅನ್ ಅಪ್ಪರ್ ಬೌಂಡ್ ಅಂತ ಹೇಳ್ಬೋದು. 5 ಇಸ್ ಅನ್ ಅಪ್ಪರ್ ಬೌಂಡ್. ಅಂದ್ರೆ 4 ಮತ್ತೆ 5 ಹೇಳ್ತಿದೀನಿ ಅಂತಂದ್ರೆ 4.1 ಕೂಡ ಹೇಳ್ಬೋದು. ನಾನು ಸುಮ್ಮನೆ ಇಂಟೀಜರ್ಸ್ ತಗೊಂತೀನಿ.
4, 5, 100 ಇವೆಲ್ಲ ದೀಸ್ ಆರ್ ಆಲ್ ವಾಟ್ ಅಪ್ಪರ್ ಬೌಂಡ್ಸ್. ಅಪ್ಪರ್ ಬೌಂಡ್ಸ್ ಅಂದ್ರೆ ದೊಡ್ಡ ನಂಬರ್ಗಳು ಅಂತ ನಾನು ಹೇಳಿದ್ನಲ್ಲ ಅವಾಗಲೇ, ದೊಡ್ಡ ನಂಬರ್ಸ್ ಅಂತ. ದೊಡ್ಡ ನಂಬರ್ಗಳು ಈ ತರ ಎಷ್ಟೊಂದು ದೊಡ್ಡ ನಂಬರ್ಗಳು ಎಕ್ಸಿಸ್ಟ್ ಆಗ್ತವೆ. ದೊಡ್ಡ ನಂಬರ್ ಅಂತ ಅಂದ್ರೆ ಏನಾಗಿರ್ಬೇಕು ಹೇಳಿ? ನಾನು ಇಲ್ಲಿ ದೊಡ್ಡ ನಂಬರ್ ಅಂತ ಹೇಳ್ತೀನಿ ಅಂತಂದ್ರೆ ಇಲ್ಲಿ ಇರೋಕ್ಕಿಲ್ಲ, ಇಲ್ಲಿ ಏನ್ ಸೆಟ್ ಅಲ್ಲಿ ಇದಾವೆ ಅಲ್ಲಿ ಇರೋಕ್ಕಿಂತ ದೊಡ್ಡ ವ್ಯಾಲ್ಯೂ ಇರ್ಬೇಕು ಇಲ್ಲಿ. ಎಸ್, ದೀಸ್ ಆರ್ ಆಲ್ ಅಪ್ಪರ್ ಬೌಂಡ್ಸ್. ಬಟ್ ಗ್ರೇಟೆಸ್ಟ್ ಎಲಿಮೆಂಟ್ ಅಂತ ಅಂದ್ರೆ ಅಂತ ಎಲಿಮೆಂಟ್ ಈ ದೊಡ್ಡ ನಂಬರ್ ಅಲ್ಲಿ ಯಾವ್ದಾದ್ರು ಒಂದ್ ನಂಬರ್ ಆ ಸೆಟ್ ಅಲ್ಲಿ ಒಳಗೆ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಇದೆ, ಈ 4 ಅನ್ನೋದು ಈ ಸೆಟ್ ಒಳಗಡೆನೆ ಇದೆ. ಹಂಗಾಗಿ 4 ನಾವೇನಂತ ಕರಿತೀವಿ ಅಂದ್ರೆ ಗ್ರೇಟೆಸ್ಟ್ ಎಲಿಮೆಂಟ್ ಅಂತ ಕರಿತೀವಿ. ಗ್ರೇಟೆಸ್ಟ್ ಎಲಿಮೆಂಟ್ ಅಂತ ಅನ್ಬೇಕಾದ್ರೆ ಫಸ್ಟ್ ಕಂಡೀಷನ್ ಇಸ್ ದಟ್ ಎಲಿಮೆಂಟ್ ಬಿಲಾಂಗ್ಸ್ ಟು ದ ಸೆಟ್ ಫಸ್ಟ್ ಆಫ್ ಆಲ್. ಓಕೆನಾ? ಸೊ ಆ ಸೆಟ್ ಒಳಗಡೆ ಇರ್ಬೇಕದು. ಅದಾದ ನಂತರ ನೆಕ್ಸ್ಟ್ ಏನಾಗಿರ್ಬೇಕು? ಅದು ಅಪ್ಪರ್ ಬೌಂಡ್ ಅಲ್ಲಿ ಒಂದಾಗಿರ್ಬೇಕು. ಓಕೆನಾ? ಮೀನಿಂಗ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಲೀಸ್ಟ್ ಎಲಿಮೆಂಟ್ ಅಂದ್ರೆ ಎಕ್ಸಾಕ್ಟ್ಲಿ ರಿವರ್ಸ್. ಹೆಂಗೆ? ಸೇಮ್. ಈಗ ಹೆಚ್ಚಿದು ಹೆಚ್ಚು ಒಂದನ್ನ ಲೀಸ್ಟ್ ಎಲಿಮೆಂಟ್ ಅಂತ ಅನ್ಬೇಕಾದ್ರೆ ಅದು ಸೆಟ್ ಒಳಗಡೆ ಇರಬೇಕು, ಮತ್ತೆ ಅದು ಲೋವರ್ ಬೌಂಡ್ಸ್ ಆಗಿರ್ಬೇಕು. ಈಗ ನೋಡಿ, ಈಗ ಸಪೋಸ್ ಫಾರ್ ದಿ ಸೇಮ್ ಸೆಟ್ 1, 2, 3, 4 ಗೆ ಸೇಮ್ ಸೆಟ್ಗೆನೆ ಲೋವರ್ ಬೌಂಡ್ಸ್ ಹೇಳಿ. 1 is also lower bound, 0 is also lower bound, -1 is also lower bound, -2 ಈ ತರ ಎಲ್ಲ ಇದಾವೆ. ಈ ಲೋವರ್ ಬೌಂಡ್ಸ್ ನಲ್ಲಿ ಸೆಟ್ ಒಳಗಡೆ ಇರುವಂತ ಎಲಿಮೆಂಟ್ ಯಾವುದು? ಸೆಟ್ ಒಳಗಡೆ ಯಾವ್ದಿದೆ? 1 ಇದೆ. ಓಕೆನಾ? ದಿಸ್ ಈಸ್ ಇನ್ ದ ಸೆಟ್. ಎಸ್. ಓಕೆನಾ? ಸೊ ಹಂಗಾಗಿ ನಾವಿಲ್ಲಿ 4 ಏನಂತ ಕರಿತೀವಿ? ಗ್ರೇಟೆಸ್ಟ್ ಎಲಿಮೆಂಟ್ ಅಂತ ಕರಿತೀವಿ. ಗ್ರೇಟೆಸ್ಟ್ ಎಲಿಮೆಂಟ್. 1 ಏನಂತ ಕರಿತೀವಿ? ಸ್ಮಾಲೆಸ್ಟ್ ಅಥವಾ ಲೀಸ್ಟ್ ಎಲಿಮೆಂಟ್ ಅಂತ ಕರಿತೀವಿ. ನೋಡಿ, ಗ್ರೇಟೆಸ್ಟ್ ಎಲಿಮೆಂಟ್, ಲೀಸ್ಟ್ ಎಲಿಮೆಂಟ್ ಅಂತ ಏನ್ ಮಾತಾಡ್ತೀವಿ ಅವೆರಡು ಎಲ್ಲಿರ್ಬೇಕು? ಸೆಟ್ ಒಳಗಡೆನೆ ಇರ್ಬೇಕು. ಓಕೆ? ಈಗ ನಾನು ಹೇಳ್ತೀನಿ, ಒಂದು ಸೆಟ್ ಹೇಳ್ತೀನಿ, ಒಂದು ಇಂಟರ್ವಲ್ ಹೇಳ್ತೀನಿ, ಅದರಲ್ಲಿ ಗ್ರೇಟೆಸ್ಟ್ ಎಲಿಮೆಂಟ್ ಲೀಸ್ಟ್ ಎಲಿಮೆಂಟ್ ಹೇಳ್ತಾ ಹೋಗಿ ನನಗೆ. ಓಕೆ? ಈಗ ಒಂದು ಇಂಟರ್ವಲ್ ತಗೋತೀನಿ, 1, 2 ಅಂತ ಒಂದು ಇಂಟರ್ವಲ್ ತಗೋತೀನಿ. ನಾವು ಟೆಲ್ ಮಿ ಅಂದ್ರೆ ಪಾಸಿಬಿಲಿಟೀಸ್ ಏನಪ್ಪಾ ಅಂತ ಅಂದ್ರೆ ಹೇಳಿ, ಇದಕ್ಕೆ ಲೀಸ್ಟ್ ಎಲಿಮೆಂಟ್ ಹೇಳಿ. ಫಸ್ಟ್ ಆಫ್ ಆಲ್ ಅಪ್ಪರ್ ಬೌಂಡ್ಸ್ ಹೇಳ್ತಾ ಹೋಗಿ ನನಗೆ. ಅಪ್ಪರ್ ಬೌಂಡ್ಸ್ ಏನೇನು ಹೇಳ್ಬೋದು? 1.9. ಅಂದ್ರೆ ನೋಡಿ, ದಿಸ್ ಈಸ್ ಓಪನ್, 1.9 ಬರಲ್ಲ. ಅಂದ್ರೆ ನೋಡಿ, ಇಂಟರ್ವಲ್ ಹೆಂಗೆ ಅಂತ ಅಂದ್ರೆ ಇದೊಂದು ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಮಾಡಿ. ಇಲ್ಲಿ ಲಾಜಿಕ್ ನಿಮ್ಗೆ ನೀಟಾಗಿ ಅರ್ಥ ಆಯ್ತು ಅಂತ ನಿಮ್ಗೆ ಮುಂದೆಲ್ಲ ಟಾಪಿಕ್ಸ್ ಅರ್ಥ ಆಗುತ್ತೆ. 1.9 ನೋಡಿ, ಇದ್ರ ಅರ್ಥ ಓಪನ್ 2 ಅಂತ ಬರ್ದಿದ್ದೀನಿ ಅಂದ್ರೆ ಇದ್ರ ಅರ್ಥ 2 ಈಸ್ ಎಕ್ಸ್ಕ್ಲೂಡೆಡ್ ಅಂತ. 2 ಬಿಟ್ಟು ಅದ್ರ ಹಿಂದೆಗಡೆ ಏನ್ ವ್ಯಾಲ್ಯೂಸ್ ಇದಾವೆ ಅವೆಲ್ಲ ಇದ್ರಲ್ಲಿ ಬರ್ತವೆ ಅಂತ. ಅಂದ್ರೆ ಇಫ್ ಯು ಕನ್ಸ್ಟ್ರಕ್ಟ್ ಎ ರಿಯಲ್ ಲೈನ್, ನೋಡಿ ಇದು 1 ಇದೆ, ಇದು 2 ಇದೆ ಅಂತ ಅನ್ಕೊಳ್ಳಿ. 2 ಬಿಟ್ಟು ಅದ್ರ ಹಿಂದೆಗಡೆ ಇರೋ ವ್ಯಾಲ್ಯೂಸ್, ಅದ್ರ ಹಿಂದೆಗಡೆ ಇರೋ ವ್ಯಾಲ್ಯೂ ಯಾವುದು ಅಂತ ಹೇಳಕ್ಕಾಗಲ್ಲ. ಓಕೆ? ನೋಡಿ, ಮತ್ತೆ ಇನ್ನೊಂದನ್ನ ರಿಯಲ್ ಸಿಸ್ಟಮ್ ನಲ್ಲಿ ನೀವೇನ್ ಅರ್ಥ ಮಾಡ್ಕೋಬೇಕಂದ್ರೆ, ಈಗ ನೋಡಿ ಇಲ್ಲಿ 1 ಇದೆಯಲ್ವಾ, ಈ 1 ಹತ್ರ ನಾನು ನಿಮ್ಗೆ ಒಂದು ಬೇಸಿಕ್ ಕ್ವಶನ್ ಕೇಳೋದೇನಂದ್ರೆ, 1 ರೈಟ್ ಸೈಡ್ ಇಲ್ಲಿರೋ ವ್ಯಾಲ್ಯೂ ಯಾವುದು? ಪಕ್ಕದಲ್ಲೇ ಇರೋ ರಿಯಲ್ ನಂಬರ್ ಯಾವುದು? ಇನ್ಫೈನೈಟ್. ಅಂದ್ರೆ ಈಗ ಸಪೋಸ್ 1 ಪಕ್ಕದಲ್ಲಿರೋ 1 ರೈಟ್ ಸೈಡ್ ನಲ್ಲಿರುವ ಒಂದು ಇಂಟೀಜರ್ ಯಾವುದು ಅಂತ ಕೇಳಿದ್ರೆ ನೀವು ಹೇಳ್ಬೋದು ಈಸಿಯಾಗಿ 2 ಅಂತ. 1 ರೈಟ್ ಸೈಡ್ ನಲ್ಲಿರೋ ಇಂಟೀಜರ್ ಯಾವ್ದಪ್ಪ ಅಂತ ಕೇಳಿದ್ರೆ 2 ಅಂತ ಹೇಳ್ಬೋದು. ಬಟ್ ಅದೇ ನಾನು ನಿಮ್ಗೆ ಕ್ವಶನ್ 1 ರೈಟ್ ಸೈಡ್ ನಲ್ಲಿರುವ ರಿಯಲ್ ನಂಬರ್ ಯಾವುದು ಅಂತ ಅಂದ್ರೆ ಹೇಳಕ್ ಆಗಲ್ಲ. ಯಾಕಂದ್ರೆ ಇಫ್ ಐ ಸೇ 0.1 ಅಂತ ನಾನು ಯಾರನ್ನು ಹೇಳಿದ್ರೆ, ನೋಡೋ 1 ಪಕ್ಕದಲ್ಲಿ 0.1 ಐತಪ್ಪ ಅಂತ ನಾನು ಹೇಳಿದ್ರೆ, ಇನ್ನೊಬ್ಬ ಹೇಳ್ತಾನೆ ಯಾಕಪ್ಪ 1.1 ಪಕ್ಕ 1 1.1 ಇದೆ, ಸಾರಿ 1.1 ಅಪ್ಪ 1.1 ಇದೆ ಅಂತ ಹೇಳಿ ಇನ್ನೊಬ್ಬ ಹೇಳ್ತಾನೆ 1.01 ಇದೆ ಅಂತ ಹೇಳ್ತಾನೆ. ಹೌದಲ್ವಾ? ಇನ್ನೂ ಹತ್ರ ಆಯ್ತಲ್ಲೋ. ಇನ್ನೊಬ್ಬ ಹೇಳ್ತಾನೆ 1.001 ಇದೆಯಪ್ಪ ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ 1.000000001 ಇದೆಯಪ್ಪ ಅಂತ ಹೇಳ್ತಾನೆ. ಸೊ ಲೈಕ್ ವೈಸ್ ನಾನೇನಾದ್ರೂ ಈ ಕ್ವಶನ್ ಕೇಳಿದ್ರೆ ಇಟ್ ಇಸ್ ಇನ್ಅಪ್ರೋಪ್ರಿಯೇಟ್ ಆಗಿ ಹೋಗುತ್ತೆ. ಓಕೆನಾ? ಅಲ್ಲಿ ರಿಯಲ್ಸ್, ರ್ಯಾಷನಲ್ಸ್, ಇರ್ರಾಷನಲ್ಸ್ ಎಲ್ಲ ಬರ್ತವೆ. ಅಂದ್ರೆ ಈಗ ಯಾವ್ದಾದ್ರು ಒಂದು ನಂಬರ್ ಇದೆ, ಆ ನಂಬರ್ ಪಕ್ಕದಲ್ಲಿರೋ ಇನ್ನೊಂದು ರಿಯಲ್ ನಂಬರ್ ಹೇಳು ಅಂತಂದ್ರೆ ಹೇಳಕ್ಕಾಗತ್ತಾ ನಮ್ಮ ಕೈಲಿ? ಹೇಳಕ್ಕಾಗಲ್ಲ. ಈಗ ನಾನು ಹೇಳೋದು ಈಗ ಇದ್ರ ಅರ್ಥ ಓಪನ್ 1, 2 ಅಂತಂದ್ರೆ 2 ಬಿಟ್ಟು ಲೆಫ್ಟ್ ಸೈಡ್ ಅಲ್ಲಿ ಏನ್ ವ್ಯಾಲ್ಯೂಸ್ ಇದಾವೆ ಇವೆಲ್ಲ ಬರ್ತವೆ ಅಲ್ವಾ? ಇಲ್ಲಿ ಎಷ್ಟೊಂದು ವ್ಯಾಲ್ಯೂಸ್ ಅಂತ ಕೂತಿದಾವೆ ಇಲ್ಲಿ. ಓಕೆನಾ? 2 ಇಂದ ಹಿಂದೆಗಡೆ. ಈಗ ಎಲ್ಲಿಂದ ಶುರು ಆಗ್ತವೆ ಅಂತ ನಮ್ಗೆ ಇಲ್ಲಿ ಹೇಳಕ್ ಆಗಲ್ಲ. 2 ಪಕ್ಕದಲ್ಲಿರೋ ನಂಬರ್ ನಮ್ಗೆ ಲೆಫ್ಟ್ ಸೈಡ್ ಅಲ್ಲಿರೋ ನಂಬರ್ ನಮ್ ಕೈಲಿ ಹೇಳಕ್ ಆಗಲ್ಲ ಅಂತ ಅಂದಾಗ ಇದ್ರಲ್ಲೂ ಯಾವ ಎಲಿಮೆಂಟ್ ಬರ್ತವೆ ಅಂತ ಹೇಳಕ್ ಆಗಲ್ಲ. ಅಂದ್ರೆ 2 ಇಂದ ಹಿಂದೆಗಡೆ ಇರೋ ವ್ಯಾಲ್ಯೂಸ್ ಅಂತ ಹೇಳ್ಬೇಕಷ್ಟೇ ನೀವು. 2 ಇಂದ ಹಿಂದೆಗಡೆ ಇರೋ ವ್ಯಾಲ್ಯೂಸ್ ಎಲ್ಲ ಬರ್ತವೆ, 2 ನ ಬಿಟ್ಟು ಅಂತ ಹೇಳ್ಬೇಕೀಗ. ಈಗ ನನ್ನ ಪ್ರಶ್ನೆ ಬಂದ್ಬಿಟ್ಟು
ಅಪ್ಪರ್ ಬೌಂಡ್ಸ್ ಯಾವ್ಯಾವು ಅಂತ ಹೇಳಿದ್ರೆ ದೊಡ್ಡ ನಂಬರ್ ಹೇಳ್ಬೋದಾ ಇಲ್ವಾ? ಇದಕ್ಕೆ ಹೇಳ್ಬೋದು ಸರ್. ಇಂಟರ್ವಲ್ಗೆ ಹೇಳ್ಬೋದು, ದೊಡ್ಡ ನಂಬರ್ ಹೇಳ್ಬೋದು. 2 ಅಂತ ಹೇಳ್ಬೋದು ಅಲ್ವಾ? ಎಸ್ 2 ಸರ್. ಅಂತ ಹೇಳ್ಬೋದು. 2 ಇಸ್ ಅ ಬಿಗ್ಗರ್. ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಗೂ 2 ಅನ್ನೋದು ದೊಡ್ಡದಿದೆ, 3 ಅನ್ನೋದು ದೊಡ್ಡದಿದೆ, 3.1 ದೊಡ್ಡದಿದೆ. ಓಕೆನಾ? ಸೊ ಅದೇ ತರ 4.5, 7 ಎಷ್ಟೊಂದು ದೊಡ್ಡ ನಂಬರ್ಗಳನ್ನ ಹೇಳ್ಬೋದು. ಈಗ ದೊಡ್ಡ ನಂಬರ್ಗಳು ಎಷ್ಟೊಂದು ಹೇಳಿದೆ. ಓಕೆನಾ? ಆ ದೊಡ್ಡ ನಂಬರ್ ಅಲ್ಲಿ ಹೇಳಿರೋ ಅಷ್ಟು ದೊಡ್ಡ ನಂಬರ್ ಅಲ್ಲಿ ಯಾವ್ದನ ಒಂದು ಎಲಿಮೆಂಟ್ ಸೆಟ್ ಒಳಗಡೆ ಇದೆಯಾ? ಇಲ್ಲ. ಹೌದು ಸರ್. ಸೆಟ್ ಒಳಗಡೆ ಇಲ್ಲ. ಯಾವುದು ಇಲ್ಲ. ಹಂಗಾಗಿ ದಿಸ್ ಸೆಟ್ ಅಂದ್ರೆ ದಿಸ್ ಇಂಟರ್ವಲ್ ಹ್ಯಾಸ್ ನೋ ಗ್ರೇಟೆಸ್ಟ್ ಎಲಿಮೆಂಟ್. ಇದರಲ್ಲಿ ಗ್ರೇಟೆಸ್ಟ್ ಎಲಿಮೆಂಟ್ ಇಲ್ಲ. ನೋ ಗ್ರೇಟೆಸ್ಟ್ ಎಲಿಮೆಂಟ್. ಅರ್ಥ ಆಯ್ತಾ? ಅಂದ್ರೆ ಒಂದು ಸೆಟ್ ಅಂತ ಅಂದ್ರೆ ಅದ ತಕ್ಷಣ ಅದರಲ್ಲಿ ಗ್ರೇಟೆಸ್ಟ್ ಎಲಿಮೆಂಟ್ ಇರಲೇಬೇಕು ಅಂತ ಅಲ್ಲ, ಇದ್ರೂ ಇರ್ಬೋದು, ಇದ್ದೇನೆ ಇರ್ಬೋದು. ಇಲ್ಲಿ ಈ ಎರಡು ಎಕ್ಸಾಂಪಲ್ ಅಲ್ಲೂ ಕೂಡ ಲೀಸ್ಟ್ ಎಲಿಮೆಂಟು ಇತ್ತು, ಗ್ರೇಟೆಸ್ಟ್ ಎಲಿಮೆಂಟು ಇತ್ತು. ಓಕೆ, ಬಟ್ ಇದರಲ್ಲಿ ನೋ ಗ್ರೇಟೆಸ್ಟ್ ಎಲಿಮೆಂಟ್ ಇದರಲ್ಲಿ ಇಲ್ಲ. ಸೊ ಅದನ್ನ Bounded. ಅರ್ಥ ಮಾಡಿ ಹೇಳಿ. ಬೌಂಡೆಡ್ ಸೆಟ್ ಅಂದ ತಕ್ಷಣ ಗ್ರೇಟೆಸ್ಟ್ ಎಲಿಮೆಂಟ್ ಲೀಸ್ಟ್ ಎಲಿಮೆಂಟ್ ಇರಬೇಕು ಅಂತ ರೂಲ್ಸ್ ಇಲ್ಲ. ಮೇ ಆರ್ ಮೇ ನಾಟ್ ಬಿ. ನೋಡಿ, all the above 3 sets are bounded only. So this is bounded only. 1, 2 bounded alva? Bounded, sir. It is bounded. ಅದರಲ್ಲಿ ಗ್ರೇಟೆಸ್ಟ್ ಎಲಿಮೆಂಟ್ ಇದೆಯಾ? No, No, sir. it has no greatest element. ಅದರಲ್ಲಿ ಗ್ರೇಟೆಸ್ಟ್ ಎಲಿಮೆಂಟ್ ಇಲ್ಲ. ಬಟ್ ಇಟ್ ಹ್ಯಾಸ್ ಸೋ ಮೆನಿ ಅಪ್ಪರ್ ಬೌಂಡ್ಸ್. ಅಪ್ಪರ್ ಬೌಂಡ್ಸ್ ಗಳು ತುಂಬಾ ಇದಾವೆ, ಬಟ್ ಗ್ರೇಟೆಸ್ಟ್ ಎಲಿಮೆಂಟ್ ಇಲ್ಲ. ಗ್ರೇಟೆಸ್ಟ್ ಎಲಿಮೆಂಟ್ ಇರಬೇಕು ಅಂತ ಏನಂತ ಕಂಡೀಷನ್ ಹೇಳಿದ್ದೆ? ದಟ್ ನಂಬರ್ ಶುಡ್ ಬಿಲಾಂಗ್ಸ್ ಟು ಎಸ್. ಅದ್ರ ಒಳಗಡೆ ಎಲಿಮೆಂಟ್ ಇರ್ಬೇಕದು. ಓಕೆನಾ? ಅದ್ರೊಳಗಡೆ ಇಲ್ಲ. ಹಂಗಾಗಿ ಸೊ ಸೇಮ್ ವೇ, ಇನ್ ದ ಸೇಮ್ ವೇ ಸ್ಮಾಲೆಸ್ಟ್ ಎಲಿಮೆಂಟ್ ಇದೆಯಾ? No, sir. No, ಇಟ್ sir. ಈಸ್ ಬೌಂಡೆಡ್ ಬಿಲೋ. ಡೆಫಿನೆಟ್ಲಿ ದೇರ್ ಆರ್ ಸೋ ಮೆನಿ ಲೋವರ್ ಬೌಂಡ್ಸ್, ಬಟ್ ಆದ್ರೂ ಕೂಡ ಇದರಲ್ಲಿ ಸ್ಮಾಲೆಸ್ಟ್ ಎಲಿಮೆಂಟ್ ಇಲ್ಲ. ಅದೇ ಮೀನಿಂಗ್ ಸ್ಮಾಲೆಸ್ಟ್ ಗ್ರೇಟೆಸ್ಟ್ ಅಷ್ಟೇ, ಏನಿಲ್ಲ. ಸುಪ್ರೀಮ್ ಇನ್ಫಿಮಮ್ ಒಂದು ಹೇಳ್ಬಿಡ್ತೀನಿ, ಅದಾದ್ಮೇಲೆ ನಾನು ವೈಂಡ್ ಅಪ್ ಮಾಡ್ತೀನಿ. ಓಕೆನಾ? ಇದೊಂದು ತಿಳ್ಕೊಂಬಿಡಿ. ಸುಪ್ರೀಮಮ್ ಅಂತ ಹೇಳ್ತೀವಿ ನಾವು, ಸುಪ್ರೀಮಮ್ ಅಂತ ಹೇಳ್ತೀವಿ. ಮತ್ತೆ ಅದನ್ನ ಲೀಸ್ಟ್ ಅಪ್ಪರ್ ಬೌಂಡ್ಸ್ ಅಂತ ಕರಿತೀವಿ. ನೋಡಿ, ಲೀಸ್ಟ್ ಅಪ್ಪರ್ ಬೌಂಡ್ ಅಂತ ಅಂದ್ರೆ ನಮ್ಗೆ ಫಾರ್ ಎ ಗಿವನ್ ಸೆಟ್ ವಿ ಕ್ಯಾನ್ ಸೇ ಸೋ ಮೆನಿ ಅಪ್ಪರ್ ಬೌಂಡ್ಸ್ ಫಾರ್ ಎ ಬೌಂಡೆಡ್ ಸೆಟ್. ಇನ್ ಫ್ಯಾಕ್ಟ್ ಯಾವ್ದೋ ಒಂದು ಬೌಂಡೆಡ್ ಸೆಟ್ ಇದೆ ಅಂತ ಅಂದ್ರೆ ಅಂದಾಗ ಅಥವಾ ಬೌಂಡೆಡ್ ಅದೇ ಯಾವ್ದೋ ಒಂದು ಸೆಟ್ ತಗೊಳ್ಳಿ. ಯಾವ್ದೋ ಒಂದು ಸೆಟ್ಗೆ ಎಷ್ಟೊಂದು ಅಪ್ಪರ್ ಬೌಂಡ್ ಹೇಳ್ಬೋದಲ್ವಾ? ಸಪೋಸ್ ಎಕ್ಸಿಸ್ಟ್ ಆದ್ರೆ, ಅದು ಬೌಂಡೆಡ್ ಆಗಿದ್ರೆ ಅವಾಗ ಅಪ್ಪರ್ ಬೌಂಡ್ಸ್ ಇದೆ ಅಂತ ಹೇಳ್ಬೋದು, ಎಷ್ಟೊಂದು ಅಪ್ಪರ್ ಬೌಂಡ್ಸ್ ಹೇಳ್ಬೋದು. ಆ ಎಲ್ಲಾ ಅಪ್ಪರ್ ಬೌಂಡ್ಸ್ ಗಳಲ್ಲಿ ಲೀಸ್ಟ್ ಎಲಿಮೆಂಟ್ ನ ನಾವೇನಂತ ಕರಿತೀವಿ ಅಂದ್ರೆ ಸುಪ್ರೀಮಮ್ ಅಂತ ಕರಿತೀವಿ. ಲೀಸ್ಟ್ ಅಪ್ಪರ್ ಬೌಂಡ್ ನ ನಾವು ಸುಪ್ರೀಮಮ್ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ, ಲೀಸ್ಟ್ ಅಪ್ಪರ್ ಬೌಂಡ್ಸ್. ಓಕೆನಾ? ಈಗ 1, 2, 3, 4 ಅಂತ ಇದೆ ಅನ್ಕೊಳ್ಳಿ. 1, 2, 3, 4 ಇದರಲ್ಲಿ ನನಗೆ ಯಾರಾದ್ರೂ ನನಗೆ ಹೇಳಿ ಅಪ್ಪರ್ ಬೌಂಡ್ಸ್ ಹೇಳಿ. ಅಪ್ಪರ್ ಬೌಂಡ್ಸ್ ಯಾವ್ಯಾವು? 4 is an upper bound. Yes, 4 is an upper bound. 5 is an upper bound. 5.7 is an upper bound. ಸುಮ್ನೆ ಹಂಗ ಯಾಕಿಂತ ತಗೊಂತಿದ್ದೀನಿ ಅಂತಂದ್ರೆ ಬರೀ ಇಂಟೀಜರ್ಸ್ ಅಂತ ಅನ್ಕೊಳಕ್ ಹೋಗ್ಬಾರ್ದು ನೀವು. ಎಲ್ಲಾನು ವ್ಯಾಲ್ಯೂಸ್ ಬರ್ತವೆ, ರಿಯಲ್ ಬರುತ್ತೆ, ಆತರ ಎಲ್ಲ ಬರುತ್ತೆ. ಸೊ ನಿಮ್ಗೆ ಅದು ಗೊತ್ತಿರಬೇಕು. ಸೊ 6, ದೀಸ್ ಆರ್ ಆಲ್ ಅಪ್ಪರ್. ದೇರ್ ಆರ್ ಸೋ ಮೆನಿ, ಇನ್ಫೈನೆಟ್ಲಿ ಮೆನಿ ಅಪ್ಪರ್ ಬೌಂಡ್ಸ್. ಅದರಲ್ಲಿ ಚಿಕ್ಕದು ಯಾವುದು? ವಿಚ್ ಇಸ್ ದ ಸ್ಮಾಲೆಸ್ಟ್? 4. ಅಂದ್ರೆ 4 is the supremum ಅಂತ. ಓಕೆನಾ? ಆದ್ರೆ ಅದನ್ನ ಟೆಕ್ನಿಕಲ್ ಡೆಫಿನೇಷನ್ ಕೊಟ್ಟಿದ್ದಾನೆ. ಏನಂತ ಅಂತಂದ್ರೆ ಲೆಟ್ ಎಸ್ ಬಿಲಾಂಗ್ಸ್ ಟು ಆರ್ ಅಂಡ್ ಎ ಬಿಲಾಂಗ್ಸ್ ಟು ಆರ್. ಎ ಇಸ್ ಸೆಟ್ ಟು ಬಿ LUB ಅಂತ ಕರೀತಾರೆ. ಅಂದ್ರೆ ಲೀಸ್ಟ್ ಅಪ್ಪರ್ ಬೌಂಡ್ ಅಥವಾ ಸುಪ್ರೀಮಮ್ ಆಫ್ ಎಸ್ ಇಫ್ ಎಕ್ಸ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಎ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎಸ್. ಅಂದ್ರೆ ಇದರಲ್ಲಿರೋ ಎಲ್ಲಾ ಎಲಿಮೆಂಟ್ಗಳು ಕೂಡ ಆ ಎಲಿಮೆಂಟ್ ಗಿಂತ ಕಡಿಮೆ ಇರಬೇಕು. ಸೊ ಎ ಇಸ್ ಅನ್ ಅಪ್ಪರ್ ಬೌಂಡ್ ಆಫ್ ಎಸ್. ಓಕೆನಾ? ಎ ಅನ್ನೋದು ಅದನ್ನೇ ನಾವು ಎಂತ ಹೇಳಿದ್ದು ಅಪ್ಪರ್ ಬೌಂಡ್ ಅಂತ ಕರಿತೀವಿ. ಮತ್ ಇನ್ನೊಂದ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ದಿಸ್ ಇಸ್ ಇಂಪಾರ್ಟೆಂಟ್. ಇಫ್ ಎ ಡ್ಯಾಶ್ ಇಸ್ ಎನಿ ಅಪ್ಪರ್ ಬೌಂಡ್ ಆಫ್ ಎಸ್, ಇನ್ನೊಂದು ಯಾವ್ದೋ ಒಂದು ಅಪ್ಪರ್ ಬೌಂಡ್. ಯಾಕಂದ್ರೆ ನಾನು ಹೇಳಿದೀನಿ, ಒಂದ್ ಸೆಟ್ ಬೌಂಡೆಡ್ ಆಗಿದೆ ಅಂತಂದ್ರೆ ಅದರಲ್ಲಿ ಇನ್ಫಿನಿಟ್ಲಿ ಮೆನಿ ಅಪ್ಪರ್ ಬೌಂಡ್ಸ್ ಇರ್ತವೆ. ಇನ್ನೊಂದು ಯಾವ್ದೋ ಒಂದು ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಯ್ತು, ಏನ ಬಿಟ್ಟು ಇನ್ನೊಂದು ಯಾವ್ದೋ ಬೇರೆ ಅಂತ ಅಂದ್ರೆ ಅದಕ್ಕಿಂತ ಎ ಚಿಕ್ಕದಿರುತ್ತೆ ಅಂತ. ನೋಡಿ, ಇದರಲ್ಲಿ there are so many upper bounds. 5 is also upper bound, but 4 is less than 5. 4 is less than 5.7. 4 is less than 6. ಅದನ್ನೇ ನಾನು ರಫ್ ಆಗಿ ಏನ್ ಹೇಳಿದೆ ಗೊತ್ತಾ? ಇದು ಟೆಕ್ನಿಕಲ್ ಡೆಫಿನೇಷನ್. ಇದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಪ್ಪರ್ ಬೌಂಡ್ಸ್ ಎಷ್ಟಿದಾವೆ ಎಲ್ಲ ಬರ್ಕೋಬೇಕು. ಅದರಲ್ಲಿ ಚಿಕ್ಕದು ಯಾವ್ದಿದೆ? ಚಿಕ್ಕ ಅಪ್ಪರ್ ಬೌಂಡೇ ನಮ್ಮ ಲೀಸ್ಟ್ ಅಪ್ಪರ್ ಬೌಂಡ್. ಅದೇ ಹೇಳ್ತಿರಲ್ಲ, ಲೀಸ್ಟ್ ಅಪ್ಪರ್ ಬೌಂಡ್. ಅಪ್ಪರ್ ಬೌಂಡ್ಸ್ ಗಳಲ್ಲೆಲ್ಲ ಲೀಸ್ಟ್ ಯಾವ್ದಿದೆ, ದಟ್ ಈಸ್ ವಾಟ್ ದ ಲೀಸ್ಟ್ ಅಪ್ಪರ್ ಬೌಂಡ್. ದಟ್ ಈಸ್ ವಾಟ್ ವಿ ಸೇ ಇಟ್ ಈಸ್ ಸುಪ್ರೀಮಮ್. ಸುಪ್ರೀಮಮ್ ಅಂದ್ರೆ ಈ ಕಡೆ. ಅಪ್ಪರ್ ಬೌಂಡ್ಸ್ ಅಂತಂದ್ರೆ ರೈಟ್ ಸೈಡ್ ಇರುತ್ತೆ ಯಾವತ್ತು ವ್ಯಾಲ್ಯೂಸ್ಗಳು, ಆ ಸೆಟ್ ಗಿಂತ ರೈಟ್ ಸೈಡ್ ಇರ್ತವೆ. ಅದರಲ್ಲೆಲ್ಲ ಲೀಸ್ಟ್ ಅಂದ್ರೆ ಅದು ಪಕ್ಕದಲ್ಲೇ ಇರುವಂತದ್ದು.
ಓಕೆನಾ. ಸೊ ಇದಕ್ಕೆ ಯಾವ್ದು 4 ನಾನು ಹೇಳ್ಬೋದಾ? ಐ ಸೇ 4 is supremum. Yes, Yes, sir. sir. Okay, 4 is supremum and it is also the greatest element. ನೋಡಿ, ಗ್ರೇಟೆಸ್ಟ್ ಎಲಿಮೆಂಟ್ ಬೇರೆ, ಸುಪ್ರೀಮಮ್ ಬೇರೆ. ಈಗ ನೋಡಿ, ಈಗ 1,2 ಅವಾಗಲೇ ಹೇಳಿದ್ನಲ್ಲ, 1,2 ಅಂತ ಹೇಳಿದೆ. ಇದರಲ್ಲಿ ಅಪ್ಪರ್ ಬೌಂಡ್ಸ್ ಹೇಳಿ, ಇಂಟರ್ವಲ್ ಅಪ್ಪರ್ ಬೌಂಡ್ಸ್ ಹೇಳಿ. 2, 3, 2, 3, 4 ಹೀಗೆ ಹೋಗ್ತದೆ. ದೇರ್ ಆರ್ ಇನ್ಫೈನೈಟ್ಲಿ ಮೆನಿ ಅಪ್ಪರ್ ಬೌಂಡ್ಸ್. ಇದರಲ್ಲಿ ಲೀಸ್ಟ್ ಎಲಿಮೆಂಟ್ ಇದೆಯಾ? Does No, 2 is sir. the least element? No, No, sir. it is not the smallest, the least element. But 2 is the what? Supremum. 2 is supremum. 2 is supremum. ಅದಲ್ವಾ? ಸೊ ಈಗ ಲೋವರ್ ಬೌಂಡ್ಸ್ ಹೇಳಿ. ಲೋವರ್ ಬೌಂಡ್ಸ್ ಹೇಳ್ತಾ ಹೋಗಿ. 1 is a lower bound. 1, 0 0, is a lower bound. -1, -1, so on. 2, sorry, -2, -2. and so on. 1 is the Infimum. ಏನು? Infimum. ಇನ್ಫಿಯಮ್ ಬಗ್ಗೆ ಮಾತಾಡಿಲ್ವಾ? ಅದನ್ನ ಇನ್ಫಿಯಮ್ ಅಂತ ಕರಿತೀವಿ. ಮುಂದೆ ಹೇಳ್ತೀನಿ ಅದನ್ನ, ಇನ್ಫಿಯಮ್ ಅಂತ ಕರಿತೀವಿ. ಸೊ ಅದನ್ನ ಹೇಳ್ತೀವಿ. ಸುಪ್ರೀಮಮ್ ಅಂದ್ರೆ ಅರ್ಥ ಆಯ್ತು. ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಂತ ಕರಿತೀವಿ, ಅದನ್ನ ಇನ್ಫಿಯಮ್ ಅಂತ ಕರಿತೀವಿ. ಡೆಫಿನೇಷನ್ ಇದನ್ನೆಲ್ಲ ಟೆಕ್ನಿಕಲಿ ಓದ್ಕೊಂತ ಹೋಗಿ. ಏನಪ್ಪಾ ಅಂತ ಅಂದ್ರೆ, ಯಾವುದೇ ಒಂದು ಸೆಟ್ಗೆ ಎಷ್ಟೊಂದು ಲೋವರ್ ಬೌಂಡ್ಸ್ ಇರ್ತವೆ, ಅದ್ರಲ್ಲೆಲ್ಲ ದೊಡ್ಡದು ಗ್ರೇಟೆಸ್ಟ್ ಲೋವರ್ ಬೌಂಡ್ ಅಂತಂದ್ರೆ, ಲೋವರ್ ಬೌಂಡ್ಸ್ ಗಳಿಗೆಲ್ಲ ದೊಡ್ಡದು ಯಾವ್ದಪ್ಪ ಅಂತ. ಓಕೆ, ಸೊ ಒಂದು ಸೆಟ್ ತಗೊಂಡ್ರೆ ನಿಮಗೆ, ಸೊ 1, 3, 5, 7 ಅಂತ ತಗೊಂಡ್ರೆ, ನೋಡಿ ನಿಮ್ಗೆ ಕನ್ಫ್ಯೂಷನ್ ಮಾಡಕ್ ನೀವು ಕೊಡ್ಬೋದು, ಅವನು 0, -1 ಅಂತ ಕೊಡ್ಬೋದು. ಓಕೆ, ಎಲಿಮೆಂಟ್ ಆರ್ಡರ್ ಚೇಂಜ್ ಮಾಡ್ಬಿಟ್ರೆ. ಈಗ ನಾವು, ಕೆನ್ ಯು ಟೆಲ್ ಮಿ ದ ಲೋವರ್ ಬೌಂಡ್ಸ್ ಆಫ್ ದಿಸ್ ಸೆಟ್? ಲೋವರ್ ಬೌಂಡ್ಸ್ ಹೇಳ್ತಾ ಹೋಗಿ ಇದಕ್ಕೆ ಸೆಟ್ಗೆ. -1, -1, Yes, -2, -1, -2, -3 and so on. Okay, these are all the lower bounds. ಓಕೆನಾ. ಲೋವರ್ ಬೌಂಡ್ಸ್ ನಲ್ಲೆಲ್ಲ ಇರೋದ್ರಲ್ಲೆಲ್ಲ ಚಿಕ್ಕದು ಯಾವುದು? -1. -1. ಅದನ್ನೇ ನಾವೇನಂತ ಕರೆಯೋದು? Greatest. ಚಿಕ್ಕದಲ್ಲ ದೊಡ್ಡದಲ್ವಾ ಸರ್? ಸಾರಿ, ದೊಡ್ಡದು. ಸಾರಿ, ದೊಡ್ಡದು. ಇದರೆಲ್ಲ ದೊಡ್ಡದು ಯಾವ್ದಪ್ಪ ಅಂದ್ರೆ -1. ಇಫ್ ಟೇಕ್ ಎ ರಿಯಲ್ ಲೈನ್, ಸ್ವಲ್ಪ ರಿಯಲ್ ಲೈನ್ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ದೊಡ್ಡದು ಗ್ರೇಟ್ ಲೋವರ್ ಬೌಂಡ್ಸ್ ಗಳಲ್ಲೆಲ್ಲ ದೊಡ್ಡದು ಯಾವ್ದಪ್ಪ ಅಂದ್ರೆ -1. ಬಿಕಾಸ್ ನಿಮ್ಗೆ 0 ಇಲ್ಲಿರುತ್ತೆ, -1 ಇರುತ್ತೆ, -2 ಇಲ್ಲಿರುತ್ತೆ. ಸೊ ಹಿಂಗೆ ಹೋಗ್ತಾ ಇರುತ್ತಲ್ಲ, ಲೋವರ್ ಬೌಂಡ್ಸ್ ಈ ಕಡೆ ಬರ್ತವೆ ಯಾವತ್ತು. ನೋಡಿ, ಒಂದು ಸೆಟ್ ನ ಕಂಪೇರ್ ಮಾಡ್ಕೊಂಡಾಗ ಲೋವರ್ ಬೌಂಡ್ಸ್ ಗಳೆಲ್ಲ ಯಾವತ್ತೂ ಕೂಡ ಲೆಫ್ಟ್ ಸೈಡ್ ಅಲ್ಲೇ ಬರ್ತವೆ, ರಿಯಲ್ ಲೈನ್. ಯಾಕಂದ್ರೆ ನಾನು ಲೆಫ್ಟ್ ಸೈಡ್ ರೈಟ್ ಅಂತಾನೆ ಯೂಸ್ ಮಾಡ್ತೀನಿ. ಯಾಕಂತಂದ್ರೆ ನಾವು ತಗೊಂತಾ ಇರೋದೇ ರಿಯಲ್ ನಂಬರ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿರೋದ್ರಿಂದ, ಅದು ರಿಯಲ್ ನಂಬರ್ಸ್ ಆರ್ ರೆಪ್ರೆಸೆಂಟೆಡ್ ಆನ್ ದ ನಂಬರ್ ಲೈನ್. ರಿಯಲ್ ನಂಬರ್ ಲೈನ್ ಅಂತಾನೆ ಕರಿತೀವಿ ಅದನ್ನ, ರಿಯಲ್ ಲೈನ್ ಅಂತ. ರಿಯಲ್ ಲೈನ್ ಅಲ್ಲಿ ಯಾವತ್ತೂ ಕೂಡ ಒಂದು ಸೆಟ್ಗೆ ಕಂಪೇರ್ ಮಾಡಿದ್ರೆ, ಸಪೋಸ್ ನಾನೀಗ ನೋಡಿ A is equal to 1, 2, 3, 4 ಅಂತ ಬರ್ದಿದ್ದೀನಿ ಅಂತ ಅಂದ್ರೆ, 1, 2, 3, 4 ಅಂತ ಬರ್ದಿದ್ದೀನಿ ಅಂದ್ರೆ, ಹೌ ಟು ರೆಪ್ರೆಸೆಂಟ್ ದಿಸ್ ಸೆಟ್ ಇನ್ ಆನ್ ನಂಬರ್ ಲೈನ್? ಹಿಂಗ್ ಬರ್ದ್ಬಿಟ್ಟು, ದಿಸ್ ಇಸ್ 1, ದಿಸ್ ಇಸ್ 2, ದಿಸ್ ಇಸ್ 3, ದಿಸ್ ಇಸ್ 4. ಓಕೆ, ಸೊ ದಿಸ್ ಈಸ್ ದ ಸೆಟ್. ಓಕೆನಾ. ಲೋವರ್ ಬೌಂಡ್ಸ್ ಯಾವ ಕಡೆ ಬರ್ತವೆ? ಡೆಫಿನೆಟ್ಲಿ ಇಲ್ಲಿರೋವೆಲ್ಲ ಏನು? Left ಲೋವರ್ side. ಬೌಂಡ್ಸ್. ಲೋವರ್ ಬೌಂಡ್ಸ್ ಇಲ್ಲಿರೋವೆಲ್ಲ ಏನು? ಅಪ್ಪರ್ ಬೌಂಡ್ಸ್. Upper bounds. ಓಕೆನಾ. ಅಪ್ಪರ್ ಬೌಂಡ್ಸ್ ಯಾವತ್ತು ಯಾವ ಕಡೆ ಬರ್ತಿದ್ದಾವೆ? ರೈಟ್ ಸೈಡ್ ಅಲ್ಲಿ Right ಬರ್ತಿದ್ದಾವೆ. ಸೊ ಲೋವರ್ ಬೌಂಡ್ಸ್ ಯಾವತ್ತು ಕೂಡ ಲೆಫ್ಟ್ ಸೈಡ್ ಅಲ್ಲಿ ಬರ್ತಿದ್ದಾವೆ. ಸೊ ಈಗ ನಾವು ಲೋವರ್ ಬೌಂಡ್ಸ್ ಅಲ್ಲೆಲ್ಲ ದೊಡ್ಡದು ತಗೋಬಹುದು. ಓಕೆನಾ. ಯಾವತ್ತು ರಿಯಲ್ ಲೈನ್ ಅಲ್ಲಿ ದೊಡ್ಡ ವ್ಯಾಲ್ಯೂ ಹೆಂಗ್ ಲೆಕ್ಕ ಹಾಕ್ತೀವಿ ಅಂತಂದ್ರೆ, ವಿಚ್ ಎವರ್ ಲೈಸ್ ರೈಟ್ ಸೈಡ್ ಈಸ್ ಬಿಗ್ಗರ್ ಅಲ್ವಾ. ಇದರೆಲ್ಲ ದೊಡ್ಡದು ಅಂತಂದ್ರೆ ಎಕ್ಸಾಕ್ಟ್ಲಿ ಇದ್ರ ಪಕ್ಕದಲ್ಲೇ ಅಥವಾ ಅದೇ ನಂಬರ್. ಓಕೆನಾ. ಸೊ ಈ ತರ ರೆಪ್ರೆಸೆಂಟ್ ಮಾಡೋದು. ಓಕೆನಾ. ಲೋವರ್ ಬೌಂಡ್ಸ್ ನಲ್ಲೆಲ್ಲ ದೊಡ್ಡದ್ ಲೆಕ್ಕ ಹಾಕ್ಬೇಕು. ಅದಕ್ಕೆ ಏನಿತ್ತು, ಗ್ರೇಟೆಸ್ಟ್ ಲೋವರ್ ಬೌಂಡ್, ಅದನ್ನೇ ಇನ್ಫಿಮಮ್ ಅಂತ ಕರೆಯೋದು. ಸುಪ್ರೀಮಮ್ ಅಂತ ಅಂದ್ರೆ ಅಪ್ಪರ್ ಬೌಂಡ್ಸ್ ಗಳಲ್ಲೆಲ್ಲ ಯಾವುದು ಚಿಕ್ಕದು. ಓಕೆನಾ. ಸೊ ಅದನ್ನ ನಾವು ಲೋವರ್ ಬೌಂಡ್ ಸುಪ್ರೀಮಮ್ ಅಂತ ಕರಿತೀವಿ. ಕ್ಲಿಯರ್ ಅಲ್ಲ? ಈಗ ಇದಕ್ಕೆ ಇನ್ಫಿಮಮ್ ಯಾವ್ದಪ್ಪ ಅಂದ್ರೆ 1 ಅಂತ ಕರಿತೀವಿ, -1 ಅಂತ ಕರಿತೀವಿ. -1 ಕೂಡ ಲೀಸ್ಟ್ ಎಲಿಮೆಂಟಾ? Yes, sir. ಇಟ್ ಈಸ್ ಆಲ್ಸೋ ಲೀಸ್ಟ್. ಒಂದೆರಡು ಸಿಂಪಲ್ ಆಗಿ ಒಂದು ಸೆಟ್ ಕೊಡ್ತೀನಿ, ಕರೆಕ್ಟ್ ಆಗಿ ಹೇಳಿ ನನಗೆ. 1,5 ಓಪನ್. ನನಗೆ ನೀವೇನ್ ಹೇಳ್ಬೇಕಂದ್ರೆ, ಈ ಸೆಟ್ಗೆ ಫಸ್ಟ್ ಆಫ್ ಆಲ್ ನನಗೆ ಬೌಂಡೆಡ್ನೆಸ್ ಹೇಳ್ಬೇಕು, ವೆದರ್ ಇಟ್ ಇಸ್ ಬೌಂಡೆಡ್ ಆರ್ ನಾಟ್ ಅಂತ. ಫಸ್ಟ್ ಆಫ್ ಆಲ್ ಹೇಳಿ, ಇಸ್ ದಟ್ ಬೌಂಡೆಡ್? Below. No, sir, not bounded. ನಾಟ್ Bounded ಬೌಂಡೆಡ್. below, but not Unbounded. bounded above. Bounded, sir. Unbounded, sir. It Bounded. is bounded. Bounded, sir. Every finite interval is Sir, bounded. bounded. ಎವ್ರಿ ಫೈನೈಟ್ ಲೆಂತ್ ಇದ್ರೆ ಬೌಂಡೆಡ್. ಮತ್ತೆ ನಿಮ್ಗಲ್ಲಿ ದೊಡ್ಡ ನಂಬರ್ ಹೇಳಕ್ಕಾಗಲ್ವಾ?
6 ಅಂತ ಹೇಳ್ಬೋದಲ್ಲ. ಅದಕ್ಕಿಂತ ಎಲ್ಲ ಇದ್ರಲ್ಲಿರೋ ಎಲ್ಲ ಚಿಕ್ಕವಿದಾವಲ್ಲ. 6 ನಂಬರ್ ಹೇಳ್ಬೋದಲ್ಲ, 1 ಅಂತ ಹೇಳ್ಬೋದು, ಎಷ್ಟೊಂದು ನಂಬರ್ ಹೇಳ್ಬೋದಲ್ಲ, 0 ಅಂತ ಹೇಳ್ಬೋದು. Bounded below but not bounded above. ಬೌಂಡೆಡ್ ಅಬೋನು ಕೂಡ ಆಗುತ್ತೆ. Okay. ಇಟ್ ಇಸ್ ಆಲ್ಸೋ ಬೌಂಡೆಡ್ ಅಬೋ. ಪರ್ಟಿಕ್ಯುಲರ್ ಎಲಿಮೆಂಟ್ ಹೇಳಕ್ ಆಗಲ್ವಲ್ಲ ಸರ್, ಸುಪ್ರೀಮಮ್. ಅದೇ ಅದನ್ನೇ ಹೇಳಿದ್ದು. ಪರ್ಟಿಕ್ಯುಲರ್ ಎಲಿಮೆಂಟ್ ಹೇಳಕ್ ಆಗಲ್ಲ ಅಂದಿದ್ಕೇನೆ ಪ್ರಿಸೈಸ್ ಮಾಡಿ ನಾವು ಪರ್ಟಿಕ್ಯುಲರ್ ಎಲಿಮೆಂಟ್ ಹೇಳಕ್ ಆದ್ರೆ ಏನಾಗುತ್ತೆ, ಪರ್ಟಿಕ್ಯುಲರ್ ಎಲಿಮೆಂಟ್ ನ ಹೇಳಕ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತಾನೆ ನಾವು ಪ್ರಿಸೈಸ್ ಆಗಿ ಬಂದು ನಾವು ಗ್ರೇಟೆಸ್ಟ್ ಎಲಿಮೆಂಟ್, ಲೀಸ್ಟ್ ಎಲಿಮೆಂಟ್, ಸುಪ್ರೀಮಮ್, ಇನ್ಫಿಮಮ್ ಅಂತ ಮಾತಾಡಿದ್ದು. ಬಟ್ ಇಟ್ ಈಸ್ ಬೌಂಡೆಡ್. ಬೌಂಡೆಡ್ ಮೀನಿಂಗ್ ಏನ್ ಗೊತ್ತಾ? ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟೊಂದು ವ್ಯಾಲ್ಯೂಸ್ ಇದಾವಲ್ವಾಪ್ಪ. ಓಕೆ, ನೋಡಿ, ಒಂದು ರಿಯಲ್ ನಂಬರ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ. ದಿಸ್ ಇಸ್ 1, ದಿಸ್ ಇಸ್ 5. ಓಕೆ, ಓಪನ್ 5. ಈಗ ನಾನು ಹೇಳೋದು, ಇದಕ್ಕಿಂತ 5ಗಿಂತ ದೊಡ್ಡ ನಂಬರ್ ಎಕ್ಸಿಸ್ಟ್ ಆಗುತ್ತಾ ಆಗಲ್ವಾ ಅಷ್ಟೇ. ಒಂದೇ, ಆಗುತ್ತೆ. 5ಗಿಂತ ದೊಡ್ಡ ನಂಬರ್ ಎಕ್ಸಿಸ್ಟ್ ಆದ್ರೆ ಬೌಂಡೆಡ್ ಅಬೋ. 1ಗಿಂತ ಚಿಕ್ಕ ನಂಬರ್ ಎಕ್ಸಿಸ್ಟ್ ಆಗುತ್ತಾ ಆಗಲ್ವಾ? ಎಷ್ಟನ ಎಕ್ಸಿಸ್ಟ್ ಆಗಲಿ, ಆಗುತ್ತೆ ಅಂದ್ರೆ ಬೌಂಡೆಡ್ ಬಿಲೋ ಅಷ್ಟೇ. ಬೌಂಡೆಡ್ ಬಿಲೋನು ಆಗಿದೆ, ಬೌಂಡೆಡ್ ಅಬೋನು ಆಗಿದೆ ಅಂದ್ರೆ ದ ಸೆಟ್ ಈಸ್ ಬೌಂಡೆಡ್ ಅಷ್ಟೇ, ಇಲ್ಲ. ಈಗ ಬೌಂಡೆಡ್ ಬಿಲೋ, ಬೌಂಡೆಡ್ ಅಬೋ ಅನ್ನೋದ್ಕಿಂತ ಇನ್ನೂ ಸ್ವಲ್ಪ ಆಳವಾಗಿ ಹೋಗಿ ಅವನೇನ್ ಮಾಡ್ದ? ಲೀಸ್ಟ್ ಎಲಿಮೆಂಟ್ ಅಂತ ಮಾತಾಡ್ದ, ಗ್ರೇಟೆಸ್ಟ್ ಎಲಿಮೆಂಟ್ ಅಂತ ಮಾತಾಡ್ದ, ಸುಪ್ರೀಮಮ್ ಅಂತ ಮಾತಾಡ್ದ, ಇನ್ಫಿಮಮ್ ಅಂತ ಮಾತಾಡ್ದ. ಆದ್ರೂ ಯಾವ ತರ ಇದು ಮಾಡ್ತದೆ ಅಂತ ನೋಡ್ತಾ ಹೋಗೋಣ. ಈಗ 1, ಇದು ಬೌಂಡೆಡ್ ಅಂತ ಹೇಳಿದ್ರಿ. ಎಸ್, ಒಪ್ಕೋತೀನಿ, ಇಟ್ ಇಸ್ ಬೌಂಡೆಡ್. ಈಗ ನಾನ್ ಕೇಳೋದು, ಸುಪ್ರೀಮಮ್ ಹೇಳಿ ಇದಕ್ಕೆ. ಲೀಸ್ಟ್ ಎಲಿಮೆಂಟ್ ನೋಡಿ, ಮತ್ತೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಸುಪ್ರೀಮಮ್, ಇನ್ಫಿಮಮ್ ಬಗ್ಗೆ. ಲೀಸ್ಟ್ ಎಲಿಮೆಂಟ್, ಗ್ರೇಟೆಸ್ಟ್ ಎಲಿಮೆಂಟ್ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ಸುಪ್ರೀಮಮ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಎರಡನೇ ಕ್ವಶನ್, ಸುಪ್ರೀಮಮ್ ಹೇಳಿ ನನಗೆ. ವಾಟ್ ಇಸ್ ದ ಸುಪ್ರೀಮಮ್ ಆಫ್ ದಿಸ್ ಸೆಟ್? ಸುಪ್ರೀಮ್ ಅಂದ್ರೆ ಈಗ ಲೋವರ್ ಬೌಂಡ್ಸ್ ಹೇಳ್ತಾ ಹೋಗ್ಬೇಕು, ಅಲ್ಲ ಅಪ್ಪರ್ ಬೌಂಡ್ಸ್ ಹೇಳ್ಬೇಕು. ಅಪ್ಪರ್ ಬೌಂಡ್ಸ್ ಎಷ್ಟಿದಾವೆ ಹೇಳಿ? ಯಾವ ಅಪ್ಪರ್ ಬೌಂಡ್ ಹೇಳಿ? 5 is an upper bound ಅಲ್ವಾ? 6 is an upper bound, 7 is an upper bound. There are so many upper bounds. ಇದರಲ್ಲೆಲ್ಲ ಚಿಕ್ಕದು ಯಾವುದು? 5. 5 is supremum. What about infimum? 1. Infimum is 1. ಓಕೆನಾ? ಇನ್ಫಿಮಮ್ ಲೋವರ್ ಬೌಂಡ್ಸ್ ಹೇಳ್ಬೇಕಂತ ಅಂದ್ರೆ 1 ಹೇಳ್ಬೋದು, -1 ಹೇಳ್ಬೋದು, 0 ಹೇಳ್ಬೋದು, -1 ಹೇಳ್ಬೋದು, ಹಂಗೆ. ಓಕೆನಾ? ಸೊ ಇನ್ಫಿಮಮ್ ಇಸ್ 1. ಈಗ ಅರ್ಥ ಆಯ್ತು ಅಂದ್ರೆ ನೋಡಿ, ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಒಂದು ಸೆಟ್ ನ ಬೌಂಡೆಡ್ ಅಂತ ಅನ್ಬೇಕಾದ್ರೆ ಅದರಲ್ಲಿ ಸುಪ್ರೀಮಮ್ ಇರುತ್ತೆ, ಇನ್ಫಿಮಮ್ ಇರುತ್ತೆ. ನೋಡಿ, ಗ್ರೇಟೆಸ್ಟ್ ಲೀಸ್ಟ್ ಎಲಿಮೆಂಟ್, ವಾಟ್ ಇಸ್ ದ ಗ್ರೇಟೆಸ್ಟ್ ಎಲಿಮೆಂಟ್ ಆಫ್ ದಿಸ್ ಸೆಟ್? ಹೇಳಕ್ಕಾಗಲ್ಲ ಸರ್. ಹೇಳಕ್ಕಾಗಲ್ಲ, ಗ್ರೇಟೆಸ್ಟ್ ಎಲಿಮೆಂಟ್ ಇಲ್ಲ ಅದರಲ್ಲಿ. ದಿಸ್ ಸೆಟ್ ಡಸ್ ನಾಟ್, ದಿಸ್ ಇಂಟರ್ವಲ್ ಡಸ್ ನಾಟ್ ಕಂಟೈನ್ ಗ್ರೇಟೆಸ್ಟ್ ಎಲಿಮೆಂಟ್. ಅದಕ್ಕೆ ಗ್ರೇಟೆಸ್ಟ್ ಎಲಿಮೆಂಟ್ ಹೇಳಕ್ಕಾಗಲ್ಲ. ವಾಟ್ ಇಸ್ ದ ಲೀಸ್ಟ್ ಎಲಿಮೆಂಟ್ ಆಫ್ ದಿಸ್ ಸೆಟ್? 1 ಅಂತ ಹೇಳ್ಬೋದು. ಲೀಸ್ಟ್ ಎಲಿಮೆಂಟ್ ಹೇಳ್ಬೋದು, ಗ್ರೇಟೆಸ್ಟ್ ಎಲಿಮೆಂಟ್ ಹೇಳಕ್ಕಾಗಲ್ಲ. ನೋಡಿ, ಸುಪ್ರೀಮಮ್ ಎಕ್ಸಿಸ್ಟ್ ಆದ ತಕ್ಷಣ ಅದೇ ಗ್ರೇಟೆಸ್ಟ್ ಎಲಿಮೆಂಟ್ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದೀನಿ ಹೇಳಿ? ಸುಪ್ರೀಮಮ್ ಅನ್ನೋದು ಸೆಟ್ ಒಳಗಡೆ ಇದ್ರೂ ಇರುತ್ತೆ, ಇಲ್ಲ ಅಂದ್ರೂ ಇರಲ್ಲ. ಈಗ ಇನ್ ದಿಸ್ ಕ್ವಶನ್, ಪರ್ಟಿಕ್ಯುಲರ್ ಕ್ವಶನ್, ಸುಪ್ರೀಮಮ್ ಇಸ್ 5, ಬಟ್ ಸುಪ್ರೀಮಮ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್, ಹೌದಲ್ವಾ? ಬಿಕಾಸ್ ದಿಸ್ ಇಸ್ ಓಪನ್. ಸುಪ್ರೀಮಮ್ ಸೆಟ್ ಅಲ್ಲಿ ಇಲ್ಲ. ಅಂದ್ರೆ ಸುಪ್ರೀಮಮ್ ಅಂತ ಏನಿದೆ ಅದು ಸೆಟ್ ಅಲ್ಲಿ ಇದ್ರೂ ಇರ್ಬೋದು, ಇಲ್ಲೇನೂ ಇರ್ಬೋದು. ಅದು ಪ್ರಾಪರ್ಟೀಸ್ ಎಲ್ಲ ಮುಂದೆ ಹೇಳ್ಕೊಡ್ತೀನಿ ನಾನು. ಇನ್ನೊಂದು ನೋಡಿ, ಈಗ ನಿಮ್ಗೆ ಇಷ್ಟ ಹೇಳೋದು ಗೊತ್ತಿರ್ಬೇಕು. ನನಗೆ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಇಷ್ಟೇ. ನಾನು ಒಂದು ಸೆಟ್ ಕೊಟ್ಟಾಗ ಅದು ಬೌಂಡೆಡ್ ಹೌದಾ ಅಂತ ಹೇಳ್ಬೇಕು, ಅದಕ್ಕೆ ಸುಪ್ರೀಮಮ್ ಹೇಳ್ಬೇಕು, ಇನ್ಫಿಮಮ್ ಹೇಳ್ಬೇಕು. ಓಕೆನಾ? ಇದು ಕೇಳಿ ನೋಡೋಣ. -∞, -1 ಓಪನ್. ಅನ್ಬೌಂಡೆಡ್. ಸೊ ಫಸ್ಟ್ ಕೆಲಸ ಅನ್ಬೌಂಡೆಡ್ ಅಂತ ಹೇಳಿದ್ರಿ. ವೆರಿ ಗುಡ್. ಅನ್ಬೌಂಡೆಡ್. ಸುಪ್ರೀಮಮ್ ಇದೆಯಾ? ಸುಪ್ರೀಮಮ್ ಇದೆ, -1. ಇನ್ಫಿಮಮ್ ಇದೆಯಾ? ಇನ್ಫಿಮಮ್ ಇಲ್ಲ. ಓಕೆನಾ? ಸೊ ನೋ ಇನ್ಫಿಮಮ್. ಹಂಗಾಗಿ ನೋಡಿ, ಬೌಂಡೆಡ್ ಅನ್ಬೇಕಾದ್ರೆ ಸುಪ್ರೀಮಮ್ ಇರಬೇಕು, ಇನ್ಫಿಮಮ್ ಇರಬೇಕು, ದೆನ್ ಓನ್ಲಿ ಬೌಂಡೆಡ್. ಅನ್ಬೌಂಡೆಡ್ ಇದೆ ಅಂತಂದ್ರೆ ಇಲ್ಲ ಅದಕ್ಕೆ ಸುಪ್ರೀಮಮ್ ಇರಲ್ಲ, ಇಲ್ಲ ಅದಕ್ಕೆ ಇನ್ಫಿಮಮ್ ಇರಲ್ಲ, ಯಾವ್ದೋ ಒಂದ್ ಇರಲ್ಲ ಅಂತ, ಎರಡು ಇದ್ರೂ ಇರಲ್ಲ ಅಂತ. ಓಕೆ, ಆರ್ಗೆ ಮೈನಸ್ ಇನ್ಫಿನಿಟಿ ಅಂತ ಹೇಳ್ಬೋದಲ್ಲ ಸರ್ ಇನ್ಫಿಮಮ್? ಅಂದ್ರೆ ಇನ್ಫಿನಿಟಿ ಅನ್ನೋದು ಏನ್ ಗೊತ್ತಾ? ಆಕ್ಚುಲಿ ಇನ್ಫಿನಿಟಿ ಇಸ್ ನಾಟ್ ಎ ವ್ಯಾಲ್ಯೂ. ಇನ್ಫಿನಿಟಿ ಅನ್ನೋದು ಒಂದು ವ್ಯಾಲ್ಯೂ ಅಲ್ಲ. ಇದು ಅಂದ್ರೆ ಇಟ್ ಗೋಸ್ ಆನ್ ಅಂತ ಅದ್ ಲೆಕ್ಕ. ಅದು ಇನ್ಫಿನಿಟಿ ಅಂದ್ರೆ ಅನಂತ ದೂರ ಅಂತ. ಅಂದ್ರೆ ಅದು ತುಂಬಾ ಅದು ವ್ಯಾಲ್ಯೂ. ಇಟ್ ಇಸ್ ನಾಟ್ ದ ವ್ಯಾಲ್ಯೂ. ವ್ಯಾಲ್ಯೂನ ಹೇಳಕ್ಕಾಗಲ್ಲ. ಇನ್ಫಿನಿಟಿ ಇಸ್ ನಾಟ್ ಎಕ್ಸಾಕ್ಟ್ ವ್ಯಾಲ್ಯೂ ಇಲ್ವಲ್ಲ. ಸೊ ಹಂಗ ಯಾಕಂತಂದ್ರೆ ಇನ್ಫಿನಿಟಿ ಅನ್ನೋದು ಏನಾಗುತ್ತೆ ಅಂದ್ರೆ ಒಂದು ನಮ್ಮ ಯೂನಿವರ್ಸಲ್ ಅದೇನೋ ಒಂಥರ, ಅದೇನೋ ವರ್ಡ್ ಮೊನ್ನೆ ಏನೋ ಹೇಳಿದ್ದವನ ಆತರ. ಅದು ಅಂದ್ರೆ ಇನ್ಫಿನಿಟಿ ಜೊತೆ ನೀವ್ ಏನೇ ಆಪರೇಷನ್ಸ್ ಮಾಡಿದ್ರು ಅದೇ ಕಬ್ಜಾ ಮಾಡ್ಬಿಡುತ್ತೆ ನಿಮ್ಮನ್ನ. ಅಂದ್ರೆ ಇನ್ಫಿನಿಟಿಗೆ 1 ಆಡ್ ಮಾಡಿದ್ರೆ ಏನ್ ಬರುತ್ತೆ? ಇನ್ಫಿನಿಟಿಗೆ ಬರುತ್ತೆ.
ಆತರ ಅಂದ್ರೆ ಅದಕ್ಕೊಂದು ಎಕ್ಸಾಕ್ಟ್ ವ್ಯಾಲ್ಯೂ ಇಟ್ ಇಸ್ ಅ ವೆರಿ ಲಾರ್ಜೆಸ್ಟ್ ನಂಬರ್, ಅಥವಾ ಇಲ್ಲಿ ಮೈನಸ್ ಇನ್ಫಿನಿಟಿ ಅಂದ್ರೆ ಇಟ್ ಇಸ್ ಅ ವೆರಿ ಸ್ಮಾಲೆಸ್ಟ್ ನಂಬರ್. ನಿಮ್ ಕೈಲಿ ಇಮ್ಯಾಜಿನ್ ಮಾಡಕ್ಕಾಗಲ್ಲ, ಅಷ್ಟು ಸ್ಮಾಲೆಸ್ಟ್ ನಂಬರ್ ಅದು ಬರೋದಲ್ವಾ. ಸೊ ಹಂಗಾಗಿ ಅದ್ರ ಪರ್ಟಿಕ್ಯುಲರ್ ವ್ಯಾಲ್ಯೂ ಹೇಳಕ್ಕಾಗಲ್ಲ. ಅದಕ್ಕೆ ನೀವು ಎಷ್ಟು ಚಿಕ್ಕ ವ್ಯಾಲ್ಯೂ ಅಂತಾನೆ ಹೇಳಕ್ಕಾಗಲ್ಲ ಅಂತ ಅಂದ್ರೆ ನಾವು ಚಿಕ್ಕ ಹೆಂಗೆ ಡಿಪೆಂಡ್ ಮಾಡಕ್ಕಾಗತ್ತಲ್ವಾ, ಅದಾಗಲ್ಲ. ಇನ್ಫಿನಿಟಿ ಅಂತ ಹೇಳಕ್ಕಾಗಲ್ಲ. ಇನ್ಫಿನಿಟಿ ಅಂದ್ರೆ ಆತರ ಇಲ್ಲ, ತುಂಬಾ ಚಿಕ್ಕ ನಂಬರ್ ಅಂತ ಲೆಕ್ಕ. ಸರ್ ಈಗ ಹಂಗಂದ್ರೆ ನೋಡಿ, ಇನ್ಫಿಮಮ್ ಡೆಫಿನೇಷನ್ ಏನ್ ಹೇಳ್ತಿದ್ದಾರೆ ಸರ್ ಅಂದ್ರೆ lower bound ಅಂತ. ಹೌದು, ಇನ್ಫಿಮಮ್ ಡೆಫಿನೇಷನ್ ಏನ್ ಹೇಳ್ತಿದೆ ಅಂತ ಅಂದ್ರೆ ಎಲ್ಲ ಚಿಕ್ಕ ಲೋವರ್ ಬೌಂಡ್ಸ್ ಯಾವ್ಯಾವು ಅಂತ ಹೇಳ್ತೇವೆ. ಲೋವರ್ ಬೌಂಡ್ಸ್ ಯಾವ್ಯಾವು ಅಂತ ಈಗ ಲೋವರ್ ಬೌಂಡ್ಸ್ ಯಾವ್ಯಾವು ಅಂತ ಕಂಡುಹಿಡಿಬೇಕಲ್ವಾ. ಇನ್ಫಿಮಮ್ ಚೆಕ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಏನ್ ಕಂಡುಹಿಡಿಬೇಕು, ಲೋವರ್ ಬೌಂಡ್ಸ್ ನ ಕಂಡುಹಿಡಿಬೇಕು. ಈಗ Yes, sir. ಲೋವರ್ ಬೌಂಡ್ಸ್ ನ ಕಂಡುಹಿಡಿಬೇಕಂತಾರೆ ಈಗ ನಮ್ಮ ರಿಯಲ್ ಲೈನ್ ಅಲ್ಲಿ ಇಲ್ಲಿದೆ ಮೈನಸ್ ಇನ್ಫಿನಿಟಿ ಅಲ್ವಾ, ಇದು -1 ಇದೆ ಅಲ್ವಾ. ಇದು ಆಕ್ಚುಲಿ ಹಿಂಗಿರೋದು ಹಿಂಗೆ. ಈಗ ಮೈನಸ್ ಇನ್ಫಿನಿಟಿ ಪಕ್ಕದಲ್ಲಿ ಯಾವ ನಂಬರ್ ಇದೆ ಅಂತ ನಮಗೆ ರಿಯಲ್ ಲೈನ್ ಎಂಡ್ ಆಗೋಗ್ಬಿಟ್ಟಿದೆ ಅಲ್ಲಿಗೆ. ದಿಸ್ ಇಸ್ ದ ಎಂಡ್ ಆಫ್ ದಿ ರಿಯಲ್ ಲೈನ್. ಈಗ ಇಲ್ಲಿ ನಂಬರ್ ಲೈನೇ ಇಲ್ಲ ಅಲ್ವಾ. ಈಗ ಈ ಎಂಡ್ ಪಾಯಿಂಟ್ಸ್ ಆಫ್ ನಂಬರ್ ಲೈನ್ ಯಾವ್ಯಾವಪ್ಪ ಅಂದ್ರೆ ಮೈನಸ್ ಇನ್ಫಿನಿಟಿ ಮತ್ತೆ ಪ್ಲಸ್ ಇನ್ಫಿನಿಟಿ ಅಲ್ವಾ. ಇದನ್ನ ಎಂಡ್ ಅಂತ ಕರಿತೀವಿ. ದಟ್ ಈಸ್ ದ ಎಂಡ್ ಆಫ್ ಅವರ್ ಡಿಸ್ಕಷನ್ ಅಂತ ಅದ್ರ ಅರ್ಥ. ಅಂದ್ರೆ ಈ ಮೈನಸ್ ಇನ್ಫಿನಿಟಿ ಹಿಂದೆಗಡೆ ಲೋವರ್ ಬೌಂಡ್ಸ್ ಅಂತ ಅಂದ್ರೆ ಲೆಫ್ಟ್ ಸೈಡ್ ಅಲ್ವಾ. Yes, sir. ಹೌದಾ, ಲೆಫ್ಟ್ ಸೈಡ್ ಅಂದ್ರೆ ಲೋವರ್ ಬೌಂಡ್ಸ್ ಅಂದ್ರೆ ಲೆಫ್ಟ್ ಸೈಡ್ ಬರಬೇಕು. ಲೆಫ್ಟ್ ಸೈಡ್ ನಂಬರೇ ಇಲ್ವಲ್ಲ ಅಲ್ಲಿ, ಯಾಕಂದ್ರೆ ನಂಬರ್ ಲೈನ್ ಇಸ್ ಎಂಡ್. ಇಲ್ಲಿಗೆ ಎಂಡ್ ಆಗೋಯ್ತು ನಂಬರ್ ಲೈನ್. ಇಲ್ಲೇ ಎಂಡ್ ಆಯ್ತು ಅಂದ್ರೆ ಅದು ಲೆಫ್ಟ್ ಸೈಡ್ ನಂಬರ್ಗಳೇ ಇಲ್ಲ. ನಂಬರ್ಗಳೇ ಇಲ್ಲ ಅಂತಾರೆ ಲೋವರ್ ಬೌಂಡ್ಸ್ ಇಲ್ಲ. ಲೋವರ್ ಬೌಂಡ್ಸ್ ಇಲ್ಲ ಅಂತ ಅಂದ್ರೆ ನಾವೇನ್ ಹೇಳಕ್ಕಾಗಲ್ಲ, ಇನ್ಫಿಮಮ್ ಹೇಳಕ್ಕಾಗಲ್ಲ ಅಷ್ಟೇ. ಅಂದ್ರೆ ದಿಸ್ ಇಸ್ ದ ಎಂಡ್ ಅಂತ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀವಿ. ಇನ್ಫಿನಿಟಿ ಇಸ್ ದ ಎಂಡ್ ಅಂತ. ಅಂದ್ರೆ ಇನ್ಫಿನಿಟಿ ವ್ಯಾಲ್ಯೂ ಏನು ಅಂತಾರೆ, ಇಟ್ ಇಸ್ ಇನ್ಫಿನಿಟಿ ಅನ್ನೋದು ಇಟ್ ಇಸ್ ನಾಟ್ ದ ವ್ಯಾಲ್ಯೂ, ಇಟ್ ಇಸ್ ದ ಎಂಡ್ ಅಂತ, ಅನಂತ ದೂರ ಅಂತ. ಅದು ನಮ್ಗೆ ಕಾಣ್ತಾ ಇದೆ, ಅಲ್ಲೆಲ್ಲೋ ಇದೆ ಅಂತ ಇಮ್ಯಾಜಿನೇಷನ್ ಅಷ್ಟೇ. ಅದು ಅದನ್ನ ವ್ಯಾಲ್ಯೂಸ್ ಅಂತ ಹೇಳಕ್ಕಾಗಲ್ಲ. ಹಾಗಾದ್ರೆ ನೀವು ಇನ್ಫಿನಿಟಿ ಅಂತ ನಾವು ಬರೆಯಂಗಿಲ್ಲ ಸರ್ ಇನ್ಫಿಮಮ್ ಸುಪ್ರೀಮಮ್. ಇಲ್ಲ ಬರೆಯಂಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಬೌಂಡೆಡ್ ಅಬೌವ್ ಅಂತ ಹೇಳ್ಬೋದೇನು ಸರ್? -1 ಇತ್ತು. ಬೌಂಡೆಡ್ ಅಬೌವ್ ಅಂತ ಹೇಳ್ಬೋದು. ಅಲ್ಲ ಸರ್, ಇನ್ಫಿನಿಟಿ ಅಂತ ಬರೆಯಂಗಿಲ್ಲ ಅಂತ ಅಲ್ಲ. ಸಮ್ ಟೈಮ್ಸ್ ನಾವು ಬರಿತೀವಿ ಇನ್ಫಿನಿಟಿ ಅಂತ. ಆಪ್ಷನ್ ಅಲ್ಲಿ ಏನಾದ್ರು ಇನ್ಫೈನೈಟ್ ಅಂತ ಕೊಟ್ರೆ ಅದರ ಅರ್ಥ ಇಲ್ಲ ಅಂತಾನೆ ಅದರ ಅರ್ಥ. ಇಲ್ಲ ಅನ್ನೋದು ಒಂದೇ, ಇನ್ಫೈನೈಟ್ ಅನ್ನೋದು ಒಂದೇ, ಆತರ. ಈಗ ಇನ್ನೊಂದು ಸೆಟ್ ಕೊಡ್ತೀನಿ, ಇದು ಕೇಳಿ ನೋಡೋಣ. ನೋಡಿ, ಒಂದ್ ಸ್ವಲ್ಪ ಸೀಕ್ವೆನ್ಸ್ ಅಲ್ಲೂ ಕೊಡ್ತಾರೆ ನಿಮ್ಗೆ. 1/n such that n belongs to n ಅಂತ ಕೊಡ್ತಾರೆ. ದಿಸ್ ಇಸ್ ಆಲ್ಸೋ ಎ ಸೆಟ್. 1/n n belongs to n. Can you find the supremum and infimum for this set? ಇದೊಂದು ಮಾಡೋಣ, ವೈಂಡ್ ಅಪ್ ಮಾಡ್ತೀವಿ. ನಾವು ಸುಪ್ರೀಮಮ್ 1 ಸರ್. ಫಸ್ಟ್ ನೀವು ಎಲಿಮೆಂಟ್ಸ್ ನ ಕನ್ಸ್ಟ್ರಕ್ಟ್ ಮಾಡಿಬೇಕಂದ್ರೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ 1 1/2 1/2 1/3. ನಾನು n belongs to n ಅಂತಂದ್ರೆ ಯು ಹ್ಯಾವ್ ಟು ಟೇಕ್ ಓನ್ಲಿ ದ ನ್ಯಾಚುರಲ್ ನಂಬರ್ಸ್. n ಗೆ 1/4 1/5 ಹಂಗೆ ಹೋಗ್ತಾ ಇರುತ್ತೆ ಇದು ಅಲ್ವಾ. ಈಗ ಇದಕ್ಕೆ ಸುಪ್ರೀಮಮ್ ಹೇಳಿ ಅಂತಂದ್ರೆ ಏನ್ ಮಾಡ್ಬೇಕು, ಇದನ್ನ ಬೇಕಾದ್ರೆ ನೀವು ನಂಬರ್ ಲೈನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಹೆಂಗಾಗುತ್ತೆ ಅಂತ ನೋಡ್ತೀನಿ ನೋಡಿ. ದಿಸ್ ಇಸ್ 1 ಅಲ್ವಾ. ನೋಡಿ, ಈಗ ನೆಕ್ಸ್ಟ್ ಎಲಿಮೆಂಟ್ ಯಾವುದು, ಸೀಕ್ವೆನ್ಸ್ ನ ನಾವು ನಂಬರ್ ಲೈನ್ ಅಲ್ಲಿ 1/2 ಎಕ್ಸ್ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಇದನ್ನ ಬೇಸಿಕಲಿ ನಾವು ಸೀಕ್ವೆನ್ಸ್ ಚಾಪ್ಟರ್ ಅಲ್ಲಿ ಇನ್ನೂ ಡೆಪ್ತ್ ಆಗಿ ಹೇಳ್ಕೊಡ್ತೀನಿ. ಇದನ್ನ ಒಂದು ಸೀಕ್ವೆನ್ಸ್ ಅಂತ ಕರೀತಾರೆ, ಓಕೆನಾ. ಈ ಒಂದು ಸೀಕ್ವೆನ್ಸ್ ನೆಕ್ಸ್ಟ್ ಎಲಿಮೆಂಟ್ ಯಾವ್ದು ಇರುತ್ತೆ, 1/2 ಇಲ್ಲಲ್ಲಿ 0 ಇರುತ್ತಲ್ವಾ, ಇರುತ್ತೆ. 1/2 ಎಲ್ಲಿದೆ, ಇಲ್ಲಿದೆ 1/2. 1/3 ಎಲ್ಲಿದೆ, ಅದಕ್ಕಿಂತ ಸ್ವಲ್ಪ ಈ ಕಡೆನೆ ಬರುತ್ತೆ, 1/3 ಬರುತ್ತೆ. 1/4 ಅನ್ನೋದು ಮತ್ತೆ ಈ ಕಡೆನೆ ಬರುತ್ತೆ. ನೋಡಿ, approaching to 0. ಹಿಂಗೆ ಅಪ್ರೋಚಿಂಗ್ ಹಂಗೆ ಹೋಗ್ತಾ ಇರುತ್ತೆ ಹಿಂಗೆ ಇದು ಈ ಕಡೆ ಬರ್ತಾ ಇರ್ತದೆ, ಓಕೆನಾ. ಫಸ್ಟ್ ಎಲಿಮೆಂಟ್ ಯಾವುದು ಅಂದ್ರೆ ಆಲ್ ದ ಎಲಿಮೆಂಟ್ಸ್ ಇದು ಕ್ಲೋಸ್ ಇದೆ ಅಂದ್ರೆ ಹಂಗೂ ಹೇಳಕ್ಕಾಗಲ್ಲ ಇದನ್ನ. ಇಲ್ಲಿಂದ ಇಲ್ಲಿವರೆಗೂ ದಿಸ್ ಇಸ್ ದ ಏನದು ರೇಂಜ್ ಆಫ್ ದಿ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿರೋ ಪ್ರತಿಯೊಂದು ಎಲಿಮೆಂಟು ಇಲ್ಲಿ 0ಗಿಂತ ಜಾಸ್ತಿ ಇರ್ತವೆ, 1ಗಿಂತ ಕಡಿಮೆ ಇರ್ತವೆ. ನೀವು ಚೆಕ್ ಮಾಡ್ತಾ ಹೋಗಿ ಈ ಸೀಕ್ವೆನ್ಸ್. ಅಂದ್ರೆ ಇದು ಒಂದು ಕೂಡ ಸೆಟ್ ಕೂಡ. ಎವ್ರಿ ಸೀಕ್ವೆನ್ಸ್ ಆರ್ ಸೆಟ್ಸ್. ಈಗ ಇದಕ್ಕೆ ಸುಪ್ರೀಮಮ್ ಇನ್ಫಿಮಮ್ ಹೇಳಿ. ಫಸ್ಟ್ ಆಫ್ ಆಲ್ ನಾನು ಕೇಳ್ತಾ ಇರೋದು, ಇಸ್ ದಿಸ್ ಬೌಂಡೆಡ್? ದ ಸೆಟ್ ಇಸ್ Yes, ಬೌಂಡೆಡ್. sir. ಎಸ್, No, ಇಟ್ ಇಸ್ ಆಬ್ವಿಯಸ್ಲಿ sir. ಬೌಂಡೆಡ್. ಯಾಕಂತಂದ್ರೆ ಬೌಂಡೆಡ್ ಬೈ ಅಬೋವ್ ಬೈ 1. ಅಂದ್ರೆ ದೊಡ್ಡ ನಂಬರ್ ಚಿಕ್ಕ ನಂಬರ್ ಹೇಳ್ಬೋದಲ್ಲ, 1 ಅಂತ Yes, ಹೇಳ್ಬೋದು, 0 ಅಂತ 0. ಹೇಳ್ಬೋದು, ಓಕೆನಾ. ಸೊ ಹಂಗಾಗಿ ಇಟ್ ಇಸ್ ಬೌಂಡೆಡ್. ಇದರಲ್ಲಿ ಸುಪ್ರೀಮಮ್ ಏನಾಗುತ್ತೆ, 1. ಸುಪ್ರೀಮಮ್ 1 ಆಗುತ್ತೆ, ಇನ್ಫಿಮಮ್ 0 ಆಗುತ್ತೆ. ನೋಡಿ, Yes. ಇಲ್ಲಿ ವೆರಿ ಗುಡ್ ಎಕ್ಸಾಂಪಲ್ ದಿಸ್ ಇಸ್. ಯಾಕಂದ್ರೆ ಸುಪ್ರೀಮಮ್ 1 ಅಂತ ಇದೆಯಲ್ಲ, ಇಟ್ ಬಿಲಾಂಗ್ಸ್ ಟು ದ ಸೆಟ್ ಅಲ್ಲಿ ಇದೆ ಸುಪ್ರೀಮಮ್. ಬಟ್ ಇನ್ಫಿಮಮ್ 0 ಅಂತ ಇದೆ. ಬಟ್ ಇಲ್ಲಿ But it ಏನಾಗುತ್ತೆ, does. ಸೀಕ್ವೆನ್ಸ್ ಕೊಟ್ಟಾಗ ಇಲ್ಲಿ 0 ಅನ್ನೋದು ಬರೋದಿಲ್ಲ. ನಿಮ್ಗೆ ನೆಕ್ಸ್ಟ್ ಎಲಿಮೆಂಟ್ 1/6 ಬರುತ್ತೆ, 1/100 ಬರುತ್ತೆ, 1/1000.
1/1 lakh 1 by ಹಂಗೆ 1/1 lakh ಅಂದ್ರೆ ಎಷ್ಟಾಗುತ್ತೆ 0.00000001 ಅದೇ ತರ 0.000001,000 zeros ಹಾಕಿ 1 ಯು ವಿಲ್ ನಾಟ್ ಗೆಟ್ 0 ಬಟ್ ಯು ವಿಲ್ ಅಪ್ರೋಚಿಂಗ್ 0 ಅಂತ ಅಂದ್ರೆ ಆಲ್ಮೋಸ್ಟ್ 0 ಬಂದಿರುತ್ತೆ ಬಟ್ ಆದ್ರೂ 0 ಬಂದಿರಲ್ಲ. ಓಕೆನಾ. ಸೊ ಇನ್ಫಿಮಮ್ ಅನ್ನೋದೇನಿದೆ 0. ಓಕೆನಾ. ಇದು ಸೆಟಲ್ ಇಲ್ಲ. ಓಕೆನಾ. ಇನ್ಫಿಮಮ್ ಹೆಂಗ್ ಕಂಡಿದ್ದೀವಿ ಅಂದ್ರೆ n ಟೆನ್ಸ್ ಟು ಇನ್ಫಿನಿಟಿ ಅಂದ್ರೆ n ಇನ್ಫಿನಿಟಿ ಟೆಂಡ್ ಆದಾಗ ಸೊ ವ್ಯಾಲ್ಯೂ ಏನ್ ಬರುತ್ತೆ ಆಲ್ಮೋಸ್ಟ್ 0 ಬರುತ್ತೆ ಅಂದ್ರೆ ಯಾಕಂದ್ರೆ n ಟೆನ್ಸ್ ಟು ಇನ್ಫಿನಿಟಿ 1/ಇನ್ಫಿನಿಟಿ ಏನಾಗುತ್ತೆ 0 ಆಗುತ್ತೆ. ಸೊ ಇನ್ಫಿಮಮ್ ಇಸ್ 0 ಅಂತ ಆಲ್ಮೋಸ್ಟ್ 0 ಅಂತ 0 ಇಲ್ಲ. ಓಕೆನಾ. ಇನ್ಫಿಮಮ್ ಯಾಕಂದ್ರೆ ಇನ್ಫಿಮಮ್ ಸುಪ್ರೀಮಮ್ ಸೆಟ್ ಅಲ್ಲಿ ಇರ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಇನ್ಫಿಮಮ್ ನೋಡಿ ಇದರಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಸುಪ್ರೀಮಮ್ ಬಿಲಾಂಗ್ಸ್ ಟು ದ ಸೆಟ್ ಅಂಡ್ ಇನ್ಫಿಮಮ್ ಡಸ್ ನಾಟ್ ಬಿಲಾಂಗ್ ಟು ದ ಸೆಟ್. ಓಕೆನಾ. ಸೊ ಇದು ನಿಮ್ದು ಇದೇ ತರದ್ದು ನೆಕ್ಸ್ಟ್ ಇದರಲ್ಲಿ ತುಂಬಾ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾಳೆ ಮಾರ್ನಿಂಗ್ ಮತ್ತೆ ಮಾಡೋಣ ಇದ್ರ ಬಗ್ಗೆ. ನಾಳೆ ಇದು ಮುಗಿದೋಗುತ್ತೆ. ಸುಪ್ರೀಮಮ್ ಇನ್ಫಿಮಮ್ ಬಗ್ಗೆ ಪ್ರಾಬ್ಲಮ್ಸ್ ಒಂದು 20-30 ಪ್ರಾಬ್ಲಮ್ ಮಾಡ್ಬಿಟ್ಟು ನಾವು ಇದಕ್ಕೆ ಹೋಗೋಣ. ನಾನು ಇಷ್ಟು ದಿವಸ ನಿಮ್ಗೆ ಬೇಸಿಕ್ಸ್ ನ ಹೇಳ್ತಿರೋದ್ರಿಂದ ನಾವು ಯಾವ್ದು ಕ್ವಶನ್ ಸಾಲ್ವ್ ಮಾಡ್ತಿರ್ಲಿಲ್ಲ. ಇನ್ ಮುಂದೆ ಆಕ್ಚುಲ್ ಆಗಿ ನಿಮ್ದು ಸಿಲೆಬಸ್ ಸ್ಟಾರ್ಟ್ ಆಗುತ್ತೆ. ಓಕೆ. ಯಾಕಂದ್ರೆ ಇವತ್ತಿಂದ ನಿಮ್ಗೆ ಏನಾಗಿದೆ ಇವಾಗಿಂದ ನಿಮ್ಗೆ ಆಕ್ಚುಯಲ್ ನಿಮ್ಗೆ ಹೈಯರ್ ಮ್ಯಾಥ್ಸ್ ಶುರುವಾಗ್ತಾ ಹೋಗುತ್ತೆ. ಇಲ್ಲಿಂದ ನಿಮ್ಗೆ ಕ್ವಶನ್ ಪೇಪರ್ಗಳಲ್ಲಿ ಕ್ವಶನ್ಸ್ ಕಾಣಿಸಿರ್ತವೆ. ಸೊ ಇವನ್ನ ನಾವು ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತಿರ್ತೀವಿ. ಸೊ ಅದನ್ನು ಕೂಡ ನೀವು ಸಾಲ್ವ್ ಮಾಡಿ. ಸೊ ನಾವು ಇಲ್ಲೂ ಕೂಡ ಡಿಸ್ಕಸ್ ಮಾಡೋಣ. ನಾಳೆ ಬಂದ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ತೀನಿ, ಕೌಂಟಬಿಲಿಟಿ ಸ್ಟಾರ್ಟ್ ಮಾಡ್ತೀನಿ. ಇದಾದ್ಮೇಲೆ ನೆಕ್ಸ್ಟ್ ಬರೋದೇ ಕೌಂಟಬಿಲಿಟಿ. ಥ್ಯಾಂಕ್ ಯು. Okay, Thank sir. you. Thank you, sir.